ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಗ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಕೈ ಮುಗಿದ ಮೂದಾಸನ ವಾಣಿಯರ ಪಾದಾಂಬುಜಗೆ ಬೊಡ ಮಾಡುತ್ತ ಬಳಿಬೆ ನೀ ಕಥಾಮೃತವ ಗಣಕನುವಾಗುತ್ತ ಮುದದೋದ ಬಾಗುತ್ತ ಜನನಿಗುಂದಿಸುತ್ತಲೇ ವಿನಮಿದ ಬಾಗುತ್ತ ಜನನಿಗುಂದಿಸುತ್ತಲೇ ವಿನಮಿದನಾಗುತ್ತಲೇ ಉದವದ ಆಗ ಸುಧನ್ವನು ಬೇಗದೆ ಗಣಕನುವಾಗುತ್ತ ಮುದದೋದ ಗಣಕನುವಾಗುತ್ತ ಮುದದೋದಯ ಸುಧನ್ವನು ಎಂತಹ ಸಂತೋಷದ ವಾರ್ತೆಯನ್ನು ಕೇಳಿದವನಿದ್ದೇನೆ. ಈ ತನಕ ಹೋರಾಟದ ಅವಕಾಶ ಸಿಕ್ಕಿದ್ದಿಲ್ಲ. ಶಾಸ್ತ್ರಾಭ್ಯಾಸವನ್ನು ವಿಧಿವತ್ತಾಗಿ ಪೂರೈಸಿದವನಾದರೂ ನನ್ನಯ್ಯ ದಿಗ್ವಿಜಯಕ್ಕೆ ಮನಸ್ಸು ಮಾಡಿದ್ದಿಲ್ಲ. ಅಲ್ಲ, ಬೇರೆ ಯಾವುದೇ ರಾಜರು ನಮ್ಮ ರಾಜ್ಯಕ್ಕೆ ದಾಳಿ ಮಾಡಿದ್ದಿಲ್ಲ. ಆದರೆ ಒಂದೇ ಒಂದು ಅವಕಾಶದಿಂದ ಎರಡನ್ನು ಪ್ರಾಪ್ತಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವ ಒಂದು ಸುವರ್ಣ ಅವಕಾಶ ನಮ್ಮ ಈ ಚಂಪಕಾವತಿಗೆ ಒದಗಿ ಬಂತು. ಹಸ್ತಿನಾವತಿಯ ದೊರೆಯಾದಂತಹ ಯುಧಿಷ್ಠಿರ ಅಶ್ವಮೇಧವನ್ನ ಸಂಕಲ್ಪಿಸಿದ್ದಾನಂತೆ. ಯಜ್ಞಾಶ್ವವನ್ನು ಪೂಜಿಸಿ ಬಿಟ್ಟಿದ್ದಾರಂತೆ. ತಿರುಗಾಡುತ್ತಾ ಆ ಅಶ್ವ ನಮ್ಮ ಪುರವನ್ನು ಪ್ರವೇಶಿಸಿದೆ ಅಂತೆ. ನನ್ನಯ್ಯ ಅದನ್ನು ಬಂಧಿಸಿದ್ದು ಮಾತ್ರವಲ್ಲ, ತುರಗದ ಬೆಂಗಾವಲಿಗಾಗಿ ಬಂದಂತಹ ಸೇನೆಯೊಡನೆ ಹೋರಾಡುವುದಕ್ಕೆ ಈ ಸುಧನ್ವನನ್ನೇ ಆಯ್ಕೆ ಮಾಡಿದ್ದಾರೆ ಎನ್ನುವುದರಲ್ಲಿ ನನಗೂ ಧನ್ಯತಾ ಭಾವ ಇದೆ. ಯಾಕೆ 4 ಮಂದಿ ಗಂಡು ಮಕ್ಕಳು ನಾವು, ಸುರತ, ಸುಧನ್ವ, ಸುದರ್ಶನ, ಸುಮನ ಎನ್ನುವ ಹಾಗೆ. ಮಾತ್ರವಲ್ಲ 7 ಮಂದಿ ಚಿಕ್ಕಪ್ಪಂದಿರು ದುರ ಪರಾಕ್ರಮಿಗಳು ಇದ್ದಾರೆ. ಆದರೆ ಅವರನ್ನೆಲ್ಲರನ್ನೂ ಉಳಿದು ಈ ಸುಧನ್ವನನ್ನೇ ಆಯ್ಕೆ ಮಾಡಿದ್ದಾರಲ್ಲ, ಹಾಗಾದ್ರೆ ಧನ್ಯತೆಯನ್ನು ನಾವು ಹೊಂದುವುದರಲ್ಲಿ ತಪ್ಪೇನೂ ಇಲ್ಲ. ಮಹೋನ್ನತವಾದ ಗಳಿಗೆ ಇದು. ಮಾತ್ರವಲ್ಲ, ತಂದೆಯ ಬಯಕೆ ಏನು? ಮನುಮಥನಯ್ಯನ ನೋಡಿ ತನು ಮನವ ಸಮರ್ಪಣೆ ಮಾಡಿ ಜನ್ಮ ಸಾರ್ಥಕ ಗೆಲಿದು ಜನನ ಮೃತ್ಯುವ ಗೆಲಿದು ಅನುಪಮ ಚಿದ್ಗನ ಕೈವಲ್ಯ ಪಡೆವೆ ಎನ್ನುವ ಹಾಗೆ. ಈ ತನು, ಈ ಜೀವನ ಎಲ್ಲವೂ ಭಗವಂತನದ್ದು ಎನ್ನುವ ಹಾಗೆ ಸಮರ್ಪಿತವಾದ ಕಾಲದಲ್ಲಿ ನಾವು ಯಾವುದನ್ನು ಬಯಸ್ತೇವೋ ಅದನ್ನು ಹೊಂದುತ್ತೇವೆ.
ಹಾಗಾದ್ರೆ ತಂದೆಯ ಆಶೆ ಅಷ್ಟು ಉಂಟು ಅಂತಾದ್ರೆ ಮಾತ್ರವಲ್ಲ, ಅಳಿವ ಒಡಲನ್ನು ನೆಚ್ಚಿ ವಿಷಯಗಳಿಗೆ ಕಾತರನಾಗಿ ಮಿಗೆ ಕಳವಳಿಸಿ ಕಾಲನ ಬಳಿಗೆ ಸಾರುವರೆ. ಈ ಕಾಯ ಎನ್ನುವುದು ಶಾಶ್ವತವಲ್ಲ ಎನ್ನುವ ಹಾಗೆ, ಏನಿದ್ರೂ ಸೇರುವುದಿದ್ರೆ ಅದು ಭಗವಂತನ ಪದಮೂಲ ಎನ್ನುವ ಹಾಗೆ ಅವರ ಇಚ್ಛೆ ಅಂತಾದ್ರೆ ಸರಿ. ಅವರ ಮಗನಾಗಿ ತಂದೆಯ ಬಯಕೆ ಏನುಂಟು ಅದನ್ನು ನೆರವೇರಿಸಬೇಕಾದದ್ದು ಮಗನಾಗಿ ನನಗೆ ಹೊಣೆಗಾರಿಕೆಯಾಗುತ್ತದೆ. ಹಾಗಾಗಿ ಅವರ ಪಾದಗಳಿಗೆ ಎರಗಿ ಸುರರು ಮೆಚ್ಚುವ ತೆರದಿ ನರನ ಅಗ್ಗಳಿಗೆಯನ್ನು ನಿಲ್ಲಿಸುವೆನು. ಹಾಗೆಯೇ ಪದಮೂಲಕ್ಕೆ ಎರಗಿದಾಗ ಜಯಶೀಲನಾಗಿ ಬಾ ಮಗನೇ ಎನ್ನುವ ಹಾಗೆ ಆಶೀರ್ವದಿಸಿ ಕಳುಹಿಸಿದ್ದಾರೆ. ಆದರೆ ಇಷ್ಟೇ ಸಾಕೆ, ಸಾಲದು. ಪ್ರಪಂಚದ ಬೆಳಕನ್ನು ಕಾಣುವಲ್ಲಿ ಕಾರಣೀಕರ್ತಳು ನನ್ನವೇ ಸುಗರ್ಭಾದೇವಿ. ಅವಳಲ್ಲಿ ಈ ವಿಷಯವನ್ನು ಅರುಹದೇ ಹೋದೆ ಅಂತಾದ್ರೆ ಅಂತರಂಗದಲ್ಲಿ ಮುಳ್ಳಾಗಿ ಚುಚ್ಚುತ್ತದೆ. ಹಾಗಾಗಿ ಅವಳನ್ನು ಕಾಣುವುದಕ್ಕೆ ಅಂತಃಪುರಕ್ಕೆ ಹೋದೆ ಅಂತಾದ್ರೆ ಆಡಿದೆ. ಆಹವದೊಳಗೆ ನರನ ಅಗ್ಗಳಿಗೆಯನ್ನು ನಿಲ್ಲಿಸುವೆನು, ಸಾಕೆನಿಸುವೆನು ಸಂಸಾರ ವಿಭ್ರವ. ಬಳಿಕವರ ಹರಿಬಗೆ ಹೊರಡಿಸಿ ನಳಿನ ಲೋಚನ ಬಂದರೆ ಪದದೊಲವ ಪಡೆವೆ ತಾಯಿ ಎನ್ನುವ ಹಾಗೆ ಹಾಗೆ ಆಡಿದ್ಲು. ಹೌದು ಮಗನೇ, ವಾಸುದೇವನಿಂದ ರಕ್ಷಿಸಲ್ಪಡುತ್ತಿರುವ ಪಾಂಡವರನ್ನು ನೀ ಗೆಲ್ಲಬಹುದು. ಆ ಕಾಲಕ್ಕೆ ವಾಸುದೇವನೇ ಬಂದ್ರೆ ಮುಂದೆ ನೀನು ಯುದ್ಧದಲ್ಲಿ ಹಿಮ್ಮೆಟ್ಟಿದೆ ಅಂತಾದ್ರೆ ಒಂದು ಜನರೊಡನೆ ತಲೆ ಎತ್ತಿ ನಿಲ್ಲುವುದಕ್ಕಾಗುವುದಿಲ್ಲ ಕಂದ ಎನ್ನುವ ಹಾಗೆ ಆಗಲೇ ನಾನು ಆಡಿದೆ. ಅಚ್ಚುತನ ಇದಿರೋಳು ಹೋರಾಟವನ್ನು ನಾನು ಮಾಡುತ್ತೇನೆ. ಒಬ್ಬ ಕ್ಷತ್ರಿಯನಾಗಿ ಎಷ್ಟು ಹೋರಾಟವನ್ನು ಮಾಡಬೇಕೋ ಅಷ್ಟು ಹೋರಾಟವನ್ನು ಮಾಡುತ್ತೇನೆ. ಮತ್ತೆ ಅಳಿವು ಉಳಿವು ಅದು ಪುಣ್ಯವಶ. ನಳಿನ ಲೋಚನ ಬಂದರೆ ಪದದೊಲವ ಪಡೆವೆ ತಾಯಿ ಎನ್ನುವ ಹಾಗೆ ಅವಳಲ್ಲಿಯೂ ಆಶೀರ್ವಾದವನ್ನು ಬೇಡಿದೆ. ಹೋಗಿ ಬಾ ಕಂದ ಎನ್ನುವ ಹಾಗೆ ಆಶೀರ್ವದಿಸಿ ಕಳುಹಿಸಿದಳು. ಆಲೋಚಿಸುವುದು, ಇಂತಹ ಮಹಾತಾಯಿ ಸುಗರ್ಭೆ ತನ್ನ ಮಗ ಹೋರಾಟಕ್ಕೆ ಹೋಗುತ್ತಾನೆ ಎನ್ನುವ ಕಾಲಕ್ಕೆ ಒಂದು ಹನಿ ಕಣ್ಣೀರು ಸುರಿಸಲಿಲ್ಲ. ನೀ ಹೋದ್ರೆ ಮಗನೇ ನನಗೆ ಮುಂದೇನು ಎನ್ನುವ ಹಾಗೆ ಅಳಲಿಲ್ಲ. ಹೋಗಿ ವಾಸುದೇವನಿಂದ ರಕ್ಷಿಸಲ್ಪಡುತ್ತಿರುವ ಪಾಂಡವರೊಡನೆ ಹೋರಾಡು ಮಗನೇ. ಅದರ ಅರ್ಥ ಏನು? ಮುಂದೆ ಬರುವುದೋ ಇಲ್ಲವೋ ಅದು ಅವಳಿಗೂ ಅರಿವಾಗಿದೆ. ಆದ್ರೆ ಮೂರು ಲೋಕದ ಗಂಡನಾದಂತಹ ಪಾರ್ಥನ ಮಾಡದೆ ಸುಭದ್ರೆ ತನ್ನ ಮಗ ಅಭಿಮನ್ಯುವನ್ನು ಕಳಿಸುವಾಗ ಕಣ್ಣೀರು ಹಾಕಿದ್ಲಂತೆ. ನೀತಿಯಲ್ಲ ಮಗನೇ, ಹೋಗುವುದೆಂದು ರಣಕ್ಷೇತ್ರಕ್ಕೆ ಎನ್ನುವ ಹಾಗೆ. ಹಾಗಾದ್ರೆ ನಮ್ಮ ಕ್ಷತ್ರಿಯರಲ್ಲಿ ತಾಯಿಯಾದವಳಿಗೆ ಒಂದು ವಿಶೇಷವಾದ ಹೆಸರುಂಟು. ತನ್ನ ಉದರದಲ್ಲಿ ನವಮಾಸಗಳ ಕಾಲ ಧರಿಸಿದ ಕಾರಣಕ್ಕಾಗಿ ಅವಳನ್ನು ಧಾತ್ರಿ ಎಂದು, ನಮ್ಮ ಜನ್ಮಕ್ಕೆ ಕಾರಣವಾದ ಕಾಲಕ್ಕೆ ಅವಳನ್ನು ಜನನಿ ಎಂದು, ಮಾತ್ರವಲ್ಲ ಸ್ತನ್ಯವನ್ನು ಕೊಟ್ಟು ಅಂಗಾಂಗಗಳ ವರ್ಧನೆಗೆ ಕಾರಣಳಾದಂತಹ ಆಕೆಯನ್ನು ಜನನಿ ಎಂದರು. ಆದರೆ ಕ್ಷತ್ರಿಯರಲ್ಲಿ ವೀರಪುತ್ರರನ್ನು ಪಡೆದಂತಹ ತಾಯಿಗೆ ವೀರಸು ಆ ಹೆಸರನ್ನು ಸಾರ್ಥಕವಾಗಿಸಿದಳಲ್ಲ ನನ್ನವೇ. ಸರಿ, ಅವಳಿಂದ ಆಶೀರ್ವಾದವನ್ನು ಪಡೆದು ಹೊರಟ ಕಾಲಕ್ಕೆ ತಂಗಿಯಾದಂತಹ ಕುವಲೆಯೂ ಎದುರಾದಳು. ಮುಖಕ್ಕೆ ಮಂಗಳಾರತಿಯನ್ನು ಬೆಳಗಿ, ಅಣ್ಣಯ್ಯ, ವಾಸುದೇವನನ್ನು ಹೋರಾಟದಲ್ಲಿ ಅರ್ಜುನನನ್ನು ಸೋಲಿಸಿ ವಾಸುದೇವನನ್ನು ಈ ಚಂಪಕಾವತಿಯ ಮಣ್ಣಿಗೆ ಬರುವಂತೆ ಮಾಡಣ್ಣಯ್ಯ. ಒಂದು ವೇಳೆ ನೀ ಸೋತೆ ಅಂತಾದ್ರೆ ಮಾವ ಮೈದುನರ ಮುಂದೆ ತಲೆ ಎತ್ತಿ ನಿಲ್ಲುವುದಕ್ಕಾಗುವುದಿಲ್ಲ ಅಂತ ಆಡಿದ್ಲು. ಅವಳಿಗೂ ಆಡಿದೆ. ಅಯ್ಯನ ಅಪೇಕ್ಷೆ ಚಂಪಕಾವತಿಯ ಮಣ್ಣಿಗೆ ಕೃಷ್ಣನ ಪಾದಸ್ಪರ್ಶ ಮಾಡುವುದೇ, ಅದೇ ಹೊಣೆಯನ್ನು ಹೊತ್ತವನಿದ್ದೇನೆ, ನೀ ಅಳುಕಬೇಡ ಎನ್ನುವ ಹಾಗೆ ಭರವಸೆಯ ನುಡಿಗಳಿಂದ ಅವಳಿಂದಲೂ ಬೀಳ್ಗಟ್ಟೆ. ಆದ್ರೆ ಇಷ್ಟೇ ಸಾಕೆ. ತಿಳಿದವರು ಒಂದು ಮಾತನ್ನಾಡುತ್ತಾರೆ, ನಾ ಭಾರ್ಯಾಯ ಸಮಮಿತ್ರಂ. ಪ್ರಪಂಚದಲ್ಲಿ ಪತ್ನಿಗಿಂತ ಮಿಗಿಲಾದಂತಹ ಮಿತ್ರ ಇನ್ನೋರ್ವಳಿಲ್ಲ ಎನ್ನುವ ಹಾಗೆ. ಹೌದು, ನನ್ನ ಕಷ್ಟ ಸುಖಗಳಲ್ಲಿ ಭಾಗಿಯಾದಂತಹ, ನನ್ನ ಸಹಚರಿಯಾದಂತಹ ನನ್ನ ಪ್ರಭಾವತಿಯಲ್ಲಿ ಈ ವಿಷಯವನ್ನು ಅರುಹದೇ ಹೋದೆ ಅಂತಾದ್ರೆ ಈ ಹೋರಾಟ ಯಾವ ಹಂತಕ್ಕೆ ತಲುಪುತ್ತದೆ ಅಂತ ಹೇಳುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅವಳಲ್ಲಿ ಈ ವಿಷಯವನ್ನು ಅರುಹೇ ಮುಂದೆ ತೆರಳಬೇಕಾಗಿದೆ. ಎಲ್ಲಿ ಸಾರಥಿ, ನಮ್ಮ ರಥವನ್ನ ಅಂತಃಪುರದ ಕಡೆಗೆ ಸೇರಿಸು.
ತರುಣಾತನ ಪ್ರಭಾವತಿ ಕನಗದ ಪಾತ್ರೆಯುಳುವ ಅನುಲೇಪನ ಕಸ್ತೂರಿ ಬೇಯಂಗಳ ಮೆಲುಗುವ ಸಂಪಿಗೆ ಪೋಗಳಿರಿಸಿಕೊಂಡು ಅನುಲೇಪನ ಕಸ್ತೂರಿ ಬೇಯಂಗಳ ಮೆಲುಗುವ ಸಂಪಿಗೆ ಪೋಗಳಿರಿಸಿಕೊಂಡು ಎಲಿಯಲಿಗೆ ನಿರಾಗುತ್ತ ಬಂದಳು ಕಾಮನ ಬರದೋನಿಯುಡುವ ಸದಿಶಿರೋಮಣಿ ಪ್ರಭಾವತಿ ಸೌಭಗಿ ನೋಡು ಸೋಪಗಿನಲೆ ರತಿಯ ಸೋಲಿ ಪರೂಪಿನತೆ ಸೋಪಗಿನಲೆ ರತಿಯ ಸೋಲಿ ಪರೂಪಿನತೆ ಸೋಪಗಿನಲೆ ರಘುನಾ ಗತಿಯಾಗಲಿಡೋತಲಿ ಸೋಪಗಿನಲೆ ಗತಿ ಗಜದಂತೆ ಗತಿಯ ಇಡುತ್ತಲೇ ಬದಗೋ ಸತಿಶಿರೋಮಣಿ ಪ್ರಭಾವತಿ ಸೊಬಗಿನಲೆ ಗತಿಯ ಸೋಲಿ ಪರೋಪೇರತಿ ಸೊಬಗಿನಲೆ ಚತುರತೆಯ ನೆರೆ ಬುಡುಗೆಗಳ ಜೋಬಿತದ ಚೆಲುವಿನ ಚತುರತೆಯ ನೆರೆ ಉಡುಗೆಗಳ ಶೋಭಿತದ ಚೆಲುವಿನ ಅರ್ಧದವರ ಕೃತಿಯ ಹಣೆ ಅರ್ಧದವರ ಕೃತಿಯ ಹಣೆ ಕಸ್ತೂರಿ ತಿಲಕ ಫೂಲತೆಯ ಮಾಲಿನಿ ಅತಿ ಹರುಷದಲ್ಲಿ ಬದಿಗೆ ಎದುರಾಗುತ್ತ ಬಂದಳು ಕಸ್ತೂರಿ ತಿಲಕ ಫೂಲತೆಯ ಮಾಲಿನಿ ಅತಿ ಹರುಷದಲ್ಲಿ ಬದಿಗೆ ಎದುರಾಗುತ್ತ ಬಂದಳು ಪ್ರಭಾವತಿ ಚತುರತೆಯ ಹುಡುಗಿಗಳ ಜೋಪದ ಚೆಲುವಿನ ಅರ್ಧಚಂದ್ರತೆಯ ಬಳಿಕ ತಿಲಕ ಫೂಲತೆಯ ಮಾಲಿನಿ ಅತಿ ಹರುಷದಲ್ಲಿ ಬದಿಗೆ ಎದುರಾಗುತ್ತ ಬಂದಳು ಸೋಲಿ
ಸೋಪಿನದೆ ಸೊಬಗಿನದೆ ಬಂದಳು ಸತಿಶಿರೋಮಣಿ ಆಗಬೇಕು ಎನ್ನುವಂತಹ ಅಪೇಕ್ಷೆ ಏನೋ ಉಂಟು. ಬದುಕಿನಲ್ಲಿ ಎರಡು ವಿಧ. ವರಿಸಿದಂತಹ ಪತಿ ಹೇಗೆ ಇದ್ದರೂ ಅವನಲ್ಲೇ ದೇವರನ್ನು ಕಾಣುವುದು ಒಂದು ವಿಧವಾದರೆ, ದೇವರಂತಹ ಸದ್ಗುಣವಂತನನ್ನೇ ಪತಿಯನ್ನಾಗಿ ವರಿಸುವುದು ಇನ್ನೊಂದು ವಿಧ. ಆ ದೃಷ್ಟಿಯಿಂದ ನಾನು ಭಾಗ್ಯವಂತಳು. ಜೀವನದಲ್ಲಿ ಏನನ್ನು ಬಯಸಿದೆನೋ ಅದೆಲ್ಲವನ್ನೂ ಪಡೆದವಳಿದ್ದೇನೆ. ಅರಸರು ಅನೇಕ ಮಂದಿ ಪತ್ನಿಯರನ್ನು ಹೊಂದುವುದು ಶಾಸ್ತ್ರ ವಿರೋಧವೇನೂ ಅಲ್ಲ. ಆದರೆ ನನ್ನ ಪತಿಯಾದಂತಹ ಸುಧನ್ವ ಏಕಪತ್ನಿ ವೃತಸ್ಥರಿದ್ದಾರೆ. ತಂದೆ ತಾಯಿಗಳಿಗಿಂತ ಹೆಚ್ಚಾಗಿ ಮಮತೆಯಿಂದ ಕಾಣುವ ಅತ್ತೆ ಮಾವಂದಿರಿದ್ದಾರೆ. ಜೀವನದಲ್ಲಿ ಇದಕ್ಕಿಂತ ಹೆಚ್ಚಿನ ಸೌಭಾಗ್ಯ ಇನ್ನೇನು ಬೇಕು? ಸೀತೆಯೋ, ಸಾವಿತ್ರಿಯೋ, ದ್ರೌಪದಿಯೋ, ದಮಯಂತಿಯೋ ಮೊದಲಾದ ಸತಿ ಶಿರೋಮಣಿಯರು ನಡೆದ ದಾರಿಯಲ್ಲಿಯೇ ನಡೆಯುವುದರ ಮೂಲಕ ಪ್ರಸಿದ್ಧಳಾಗಬೇಕು, ಜೀವನದಲ್ಲಿ ಸಾರ್ಥಕತೆಯನ್ನು ಪಡೆಯಬೇಕು ಎನ್ನುವಂತಹ ಅಪೇಕ್ಷೆ ನನ್ನದು. ಪತಿಗೆ ಅನುಕೂಲೆಯಾದಂತಹ ದಮಯಂತಿ ಬೇಡನೊಬ್ಬ ಬಲಾತ್ಕರಿಸಲು ಮುಂದಾದಾಗ ಕೇವಲ ತನ್ನ ಕಣ್ಣಿನ ದೃಷ್ಟಿ ಮಾತ್ರದಿಂದಲೇ ಆತನನ್ನು ಭಸ್ಮ ಮಾಡಿದಳಂತೆ. ಹೇಗಿದೆ ದಮಯಂತಿಯ ಪಾತಿವ್ರತ್ಯ? ಕೇವಲ 1 ತಿಂಗಳು 1 ವರ್ಷ ದಾಂಪತ್ಯ ಜೀವನವನ್ನು ನಡೆಸಿದಂತಹ ಸಾವಿತ್ರಿ ಪತಿಯಾದ ಸತ್ಯವಾನನ ಜೀವವನ್ನು ಯಮನು ಕೊಂಡೊಯ್ಯುವುದಕ್ಕೆ ಬಂದಾಗ ಸಾಕ್ಷಾತ್ ತನ್ನ ಕಣ್ಣುಗಳಿಂದ ನೋಡಿ ಆತನನ್ನು ಒಲಿಸಿ ಆತನಿಂದ ವರವನ್ನು ಪಡೆದಳಂತೆ. ಹೇಗಿದೆ ಸಾವಿತ್ರಿಯ ಪಾತಿವ್ರತ್ಯ? ಆದರೆ ಒಂದು ಕೊರತೆ ಕಾಡುತ್ತಾ ಇದೆ. ಯಾವ ಉದ್ದೇಶವನ್ನಿರಿಸಿಕೊಂಡು ವಿವಾಹ ಎನ್ನುವ ಸಂಸ್ಕಾರ ನಡೆಯುತ್ತದೋ ಅದನ್ನು ಈಡೇರಿಸುವಲ್ಲಿ ನಾನು ವಿಫಲಳಾಗಿದ್ದೇನೆ ಎಂದು ಒಮ್ಮೊಮ್ಮೆ ಅನಿಸುತ್ತಾ ಇದೆ. ಆದರೆ ಕಾಲ ಇನ್ನೂ ಮುಂದೆ ಉಂಟಲ್ಲ. ಕಾರ್ಮೋಡ ಕವಿದ ಕಾಲದಲ್ಲಿ ನವಿಲೊಂದು ಇನ್ನೇನು ಮಳೆ ಬರುತ್ತದೆ ಎನ್ನುವ ನಿರೀಕ್ಷೆಯಲ್ಲಿ ಗರಿಗೆದರಿ ನರ್ತಿಸುತ್ತದೆ. ಹಾಗೆಯೇ ನಾನಿಂದು ಗರಿಗೆದರಿ ನರ್ತಿಸುವ ನವಿಲಾಗಿದ್ದೇನೆ. ನನ್ನವರ ಆಗಮನವನ್ನೇ ನಿರೀಕ್ಷಿಸುತ್ತಾ ಇದ್ದೇನೆ. ಅದಕ್ಕಾಗಿ ರೇಷ್ಮೆಯ ಸೀರೆಯನ್ನುಟ್ಟು ಆಭರಣಗಳನ್ನು ತೊಟ್ಟುಕೊಂಡಿದ್ದೇನೆ. ಅರ್ಧ ಚಂದ್ರಾಕೃತಿಯ ಹಣೆಗೆ ಕಸ್ತೂರಿ ತಿಲಕವನ್ನಿಟ್ಟುಕೊಂಡು ಗಂಧ, ಚಂದನ ಮುಂತಾದ ಸುಗಂಧ ದ್ರವ್ಯಗಳನ್ನು ಕೊಲ್ಲಿನ ಹರಿವಣದಲ್ಲಿ ಇರಿಸಿಕೊಂಡು ನನ್ನ ಸ್ಥಿತಿಯನ್ನು ಸೂಚಿಸುವುದಕ್ಕಾಗಿ ಅದರಲ್ಲಿ ಕೆಂಡ ಸಂಪಿಗೆಯ ಹೂವನ್ನೂ ಇರಿಸಿಕೊಂಡು ಅವರ ಬರುವಿಕೆಯನ್ನೇ ಕಾತರದಿಂದ ಕಾಯುತ್ತಾ ಇದ್ದೇನೆ. ಏನದು? ನನ್ನವರ ರಥ ನನ್ನ ಅಂತಃಪುರದ ಬಾಗಿಲಲ್ಲೇ ಬಂದು ನಿಂತಿತಲ್ಲ, ಅವರನ್ನು ಸ್ವಾಗತಿಸುವುದಕ್ಕಾಗಿ ಬಾಗಿಲ ಬಳಿಗೆ ತೆರಳುತ್ತೇನಂತೆ. ಓ ರಮಣ, ಇದೋ ಪಾದಪದ್ಮಗಳಿಗೆ ನಿಮ್ಮ ಮಡದಿ ಪ್ರಭಾವತಿ ಮಾಡುವ ವಂದನೆಗಳು. ಆಶೀರ್ವದಿಸಿ ಸ್ವಾಮಿ. ಇದ್ದೇಳೆ ಅಲ್ಲ, ನನಗೆ ನಿನ್ನ ಬಳಿಗೆ ಬರುವಾಗ ಆಗುವ ಸಮಸ್ಯೆ ಇದೆ. ಏನು? ಯಾವಾಗ ನಿನ್ನ ಬಳಿಗೆ ಬರ್ತೇನೋ ನೀನು ಪಾದಗಳಿಗೆ ನಮಸ್ಕರಿಸುವುದು, ಆಶೀರ್ವಾದ ಮಾಡಿ ಅಂತ ಕೇಳು. ಅಲ್ಲ, ಏನು ಅಂತ ಆಶೀರ್ವಾದ ಮಾಡುವುದು ಹೇಳೆ? ದೀರ್ಘ ಸುಮಂಗಲಿ ಭವ ಎಂದು ಆಶೀರ್ವದಿಸಿ ಸ್ವಾಮಿ. ಹಾಗೆ ಆಶೀರ್ವಾದ ಮಾಡಬಹುದು, ಮಾಡಿದ್ರೆ ಆಯುಷ್ಯ ಹೆಚ್ಚಾಗುವುದು ನನ್ನದೇ ಅಲ್ಲವೇನೆ? ಪುತ್ರವತಿ ಭವ ಎಂದು ಹರಸಬಹುದಲ್ಲ ಪ್ರಭು. ಹಾಗಾದ್ರೂ ಮಕ್ಕಳಾಗುವುದು ನಮಗಿಬ್ಬರಿಗೆ ಅಲ್ವೇನೆ? ಪ್ರತ್ಯೇಕ ನಿನಗೆ ಅಂತ ಮಕ್ಕಳಾಗುವುದಕ್ಕುಂಟ? ಇಲ್ಲವಲ್ಲ. ಹಾಗಾದ್ರೆ ಯಾವ ಆಶೀರ್ವಾದವನ್ನು ಮಾಡಿದ್ರೂ ಕೂಡ ಅದು ನನಗೆ.
ಹಾಗಾಗಿ ಯಾವುದೇ ಆಶೀರ್ವಾದ ಮಾಡುವುದಿಲ್ವೇ ನಿನಗೆ? ಇದು ಕಾಲಿಗೆ ಎರಗಿದಂತಹ ನಿನ್ನನ್ನು ಎತ್ತಿ ಆಲಂಗಿಸಿದ್ದೇನೆ. ಮಾತ್ರವಲ್ಲ, ಯಾರ ಕುರಿತಾಗಿ ನಮಗೆ ಅತೀವವಾದಂತಹ ಪ್ರೀತಿ ಇರುತ್ತದೋ ಅವರ ನೆತ್ತಿಯನ್ನ ಆಘ್ರಾಣಿಸಿದರೆ ಆತ್ಮಾನಂದ ಉಂಟಾಗುತ್ತದೆ ಅಂತ ಆಡುತ್ತಾರೆ. ಹಾಗಾಗಿ ನಿನ್ನ ಶಿರವನ್ನ ನನ್ನ ನೆತ್ತಿಯನ್ನ ಆಘ್ರಾಣಿಸಿದ್ದೇನೆ ಪ್ರಭಾವತಿ. ಸ್ವಾಮಿ, ಪುಳಕಿತಲಾಗಿದ್ದೇನೆ. ನಿಮ್ಮನ್ನು ಕಂಡ ಸಂತೋಷದಲ್ಲಿ ಒಂದರೆಗಳಿಗೆ ಭಾವೋದ್ವೇಗಕ್ಕೆ ಒಳಗಾದೆ. ನಿಮ್ಮನ್ನು ಒಳಗೆ ಕರೆಯುವುದನ್ನು ಮರೆತೆ. ಅದೇ ನಾನು ಆಲೋಚಿಸುವುದು. ಹೀಗೆ ಬನ್ನಿ ಸ್ವಾಮಿ, ಇಲ್ಲಿಂದಲೇ ಕಳುಹಿಸಿ ಕೊಡ್ತೀಯೋ ಹೇಗೆ ಅಂತ. ಸಾಲಂಕೃತವಾದ ಈ ಪಲ್ಲಂಗದಲ್ಲಿ ವಿರಮಿಸಿ. ಪ್ರಭಾವತಿ, ಆಲೋಚಿಸುವುದೇ ನಾನು ನಿನ್ನನ್ನು. ಏನು? ಪುಟ್ಟ ರೇಷ್ಮೆಯ ಸೀರೆ ಏನು, ಮುಡಿಯ ಮಲ್ಲಿಗೆ ಏನು, ಆಗಾಗ ಸೀರೆಯನ್ನು ಸರಿಪಡಿಸುವುದೇನು, ಎಲ್ಲಿಗೂ ಹೊರಟವಳು ಹೇಗೆ? ಯಾಕೆ ಗೊತ್ತಾ? ಯಾವತ್ತೂ ಈ ಹೊತ್ತಿಗೆ ನಾ ಬರುವವನೇ ಅಲ್ಲ, ಏನಿದ್ರೂ ರಾತ್ರಿ ಹೊತ್ತು ಬರುವುದು. ಹಾಗಾಗಿ ಗಂಡ ಬರುವುದಕ್ಕೆ ಮೊದಲೇ ಎಲ್ಲಿಗಾದ್ರೂ ಹೋಗಿ ಬರ್ತೇನೆ ಅಂತ ಹೊರಟವಳು ಹೇಗೆ? ಸ್ವಾಮಿ, ಎಲ್ಲಿಗೂ ಹೊರಟವಳಲ್ಲ. ನಿಮ್ಮನ್ನು ಸ್ವಾಗತಿಸುವುದಕ್ಕಾಗಿಯೇ ಹೀಗೆ ಅಲಂಕಾರ ಮಾಡಿಕೊಂಡು ಕಾಯ್ತಾ ಇದ್ದವಳು ನಾನು. ನನಗಾಗಿ? ಹೌದು. ನಾನು ಒಬ್ಬಳೇ ಎಲ್ಲಿಯಾದರೂ ಹೋಗುವುದಕ್ಕುಂಟೆ? ಇಲ್ಲ. ನಾವು ಹೋಗುದಿದ್ದರೆ ಜೊತೆಯಾಗಿಯೇ ಹೋಗುವುದಲ್ಲವೇ? ಅದು ಹೌದು. ಆದರೆ ನಿಮ್ಮನ್ನೊಮ್ಮೆ ಸರಿಯಾಗಿ ನೋಡಿದೆ ಎಂದಾದರೆ ಏನೋ ಹೊಸತನ್ನು ಕಾಣುತ್ತಾ ಇದ್ದೇನೆ. ಹೊಸತೆ? ನೀವು ನನ್ನಲ್ಲಿಗೆ ಬಂದವರು ಅಲ್ಲ, ಬೇರೆ ಎಲ್ಲಿಗಾದರೂ ಹೊರಟವರು? ನಿನ್ನಲ್ಲಿಗೆ ಬಂದವನು, ಹಾಗೆಂದು ನಿನ್ನಲ್ಲಿಗೆ ಬಂದವನು ಅಂತ ಅಲ್ಲ ಪ್ರಭಾವತಿ. ಯಾಕೆ ಹೀಗೆ ಕೇಳಿದೆ? ಹಾಗಾದರೆ ಒಂದು ಪ್ರಶ್ನೆ ಸ್ವಾಮಿ. ಏನು? ಅದು ಆವಲ್ಲಿಗೆ ಅಂತ. ಆವಲ್ಲಿಗೆ ಪಯಣವಯ್ಯ ಪ್ರಾಣಗಾತ ಯಾವತ್ತೂ ನಾನು ನಿಮಗೆ ನಮಸ್ಕರಿಸುತ್ತಿರುವ ಕಾಲಕ್ಕೆ ನೀವು ನನ್ನನ್ನು ಎರಡೂ ಕೈಗಳಿಂದ ಹಿಡಿದೆತ್ತಿ ಎದೆಗೆ ಆಲಿಸಿಕೊಳ್ಳುತ್ತಿದ್ದವರು. ಇಂದು ಹಾಗೆ ಮಾಡಿದ್ದೇನಲ್ಲೋ? ಆಗ ನಿಮ್ಮ ಎದೆಯ ಬಡಿತ ನನಗೆ ಸರಿಯಾಗಿ ಕೇಳಿಸುತ್ತಾ ಇತ್ತು. ಮತ್ತೆ ಇಂದು ಕೇಳಿಸ್ಲಿಲ್ವಾ? ಇಲ್ಲ ಸ್ವಾಮಿ. ಅದೇನದು ಹಾಗೆ ನಿಂತು ಹೋಯ್ತು? ಹಾಗಲ್ಲ, ಮತ್ತೆ ನಿಮ್ಮ ಎದೆ ಯಾಕೋ ಗಟ್ಟಿಯಾಗಿದೆ. ಗಟ್ಟಿ? ಹೌದು. ಕ್ಷತ್ರಿಯಾಣಿಯಾದ ನಾನು ಊಹಿಸಬಲ್ಲೆ. ಹೇಗೆ? ನೀವು ಕವಚವನ್ನು ಧರಿಸಿದ್ದೀರಿ. ಅದು ಅಲ್ಲದೆ ಒರೆಯಲ್ಲಿ ಖಡ್ಗವನ್ನಾನಿಸಿ ಬೆನ್ನಿನಲ್ಲಿ ಬತ್ತಳಿಕೆಯನ್ನು ಬಿಗಿದು ಸೆಲ್ಲನವನ್ನಡರಿಕೊಂಡು ರಾಜ ಟಿವಿಯಿಂದ ಬಂದಿದ್ದೀರಿ. ಸರಿಯಾಗಿ ಊಹಿಸಿದ್ದೀಯ. ರಥದ ಸಾರಥಿ
ಒಡೆಯನ ಅಪ್ಪಣೆ ಯಾವಾಗ ಆಗುತ್ತದೆ ಎನ್ನುವ ನಿರೀಕ್ಷೆಯಲ್ಲೇ ಕಾಯುತ್ತಾ ಇದ್ದಾನೆ. ಹೌದು, ಕಾಯ್ತಾ ಇದ್ದೇನೆ. ಹೌದು, ಹ, ಇದನ್ನೆಲ್ಲ ನೋಡಿ ನಾನು ಕೇಳುತ್ತಾ ಇರುವುದು ಏನು ಈ ಪಯಣ ಆವಲ್ಲಿಗೆ ಅಂತ. ಹ, ಒಂದು ವೇಳೆ ಹ, ಕ್ಷತ್ರಿಯೋಚಿತವಾಗಿ ಯುದ್ಧಕ್ಕೆ ಹೊರಟಿದ್ದೀರಿ ಎಂದಾದರೆ ಹ. ಯಾರಲ್ಲಿ ಯುದ್ಧ, ಯಾಕಾಗಿ ಕದನ ಹ. ತಿಳಿಸಬಹುದೇ ಪ್ರಭುವೆ? ಈಗ ಪ್ರಶ್ನೆಗಳನ್ನ ಆಡುತ್ತಾ ಇದ್ದೆ. ಹೌದು. ಈಗ ನಾನೊಂದು ಪ್ರಶ್ನೆ ಕೇಳಬೇಕಾ ನಿನಗೆ? ಏನು? ನಿನಗೆ ಮಾತಾಡುವುದಕ್ಕೆ ಕಲಿಸಿದ್ಯಾರು ನಿನಗೆ? ನೀವೇ ಅಲ್ಲ ಸ್ವಾಮಿ ಕಲಿಸಿದವರು, ನನಗೆ ಏನೂ ಗೊತ್ತಿರ್ಲಿಲ್ಲ. ಈಗ ನಾ ಕಲಿಸಿದ್ದೀಗ ಮತ್ತೆ ಕಾರ್ಯನಿಮಿತ್ತವಾಗಿ ಹೊರಟಿದ್ದಾನೆ. ಈಗ ಎಲ್ಲಿಗೆ ಅಂತ ಕೇಳಬಹುದೇನೆ? ಮನೆಯ ಬೆಕ್ಕು ಅಡ್ಡ ಹಾಯ್ತಾರೆ, ಅಪಶಕುನವೇನು ಅಲ್ಲವಲ್ಲ? ಶಕುನ ಶಾಸ್ತ್ರದಲ್ಲಿ ನಂಬುಗೆ ಇರುವವನಿಗೆ ಮನೆಯ ಬೇಕಾದ್ರೇನು, ಆಚೆ ಮನೆಯ ಬೇಕಾದ್ರೇನು? ಈಗ ತಪ್ಪಾಯ್ತ ಸ್ವಾಮಿ? ಹೇಳಬಾರದು ಅಂತ ಒಂದು ಕ್ರಮ. ಆದ್ರೂ ನೀನು ಆಡಿದೆಯಲ್ಲ, ಮನೆಯ ಬೇಕು, ನನ್ನ ಮನದ ಬೇಕು. ಹೌದು, ಸತಿಯಾದಂತಹ ನಿನ್ನೆಲ್ಲಾಡದೆ ಮತ್ಯಾರಲ್ಲಿ? ಈಗ ಅರ್ಧಾಂಗಿ ಅಲ್ವೇ? ಅಲ್ವೇ? ಹೇಳುವುದು ಸಹಜ ತಾನೇ? ಹೇಳುವುದಕ್ಕೆ ಬಂದದ್ದು ಪ್ರಭಾವತಿ. ಎಲ್ಲಿಗೆ ಅಂತ ತಿಳಿದೆಯಾ? ನಳಿನಾಕ್ಷಿ ಕಳಬಳಿಸಬೇಡ ಮನವಿ ಕುಂತಿಸುತ್ತಗಳು ನಳಿನಾಕ್ಷಿ ಕೇಳೀಗ ಓ ನಳಿನಾಕ್ಷಿ. ಸ್ವಾಮಿ ಪತಿ ಹೊಸ ಹೆಸರಿನಲ್ಲಿ ಕರೆಯುತ್ತಾ ಇದ್ದಾನೆ, ಅವಳು ಸ್ವಾಮಿ ಅಂತ ಆಡ್ತಾ ಇದ್ದಾಳೆ. ಬೇರೆ ಏನು ಹೇಳ್ಬೇಕು ಸ್ವಾಮಿ? ಯಾಕೆ ಹಾಗೆ ಕರೆದಿರಿ ಅಂತ ಒಂದು ಪ್ರಶ್ನೆ ಕೇಳುವುದಪ್ಪ. ಪ್ರಭಾವತಿ ಕರೆಯುವುದಕ್ಕೂ ಕಾರಣ ಉಂಟು. ಏನು? ಕೆಸರಿನಲ್ಲಿ ಅರಳುತ್ತಿರುವಂತಹ ಕಮಲ ಒಂದು ಸೂರ್ಯ ಉದಯಿಸುವ ಕಾಲಕ್ಕೆ ಸೂರ್ಯನನ್ನೇ ನೋಡುತ್ತದಂತೆ. ಮಧ್ಯಾಹ್ನದ ಹೊತ್ತು ಆ ಕಮಲ ನೋಡುವುದು ಸೂರ್ಯನನ್ನೇ. ಮುಸ್ಸಂಜೆ ಹೊತ್ತು ಸೂರ್ಯ ಅಸ್ತಂಗತವಾಗುವ ಹೊತ್ತಿಗೂ ಕಮಲ ಸೂರ್ಯನನ್ನೇ ನೋಡುತ್ತದೆ. ಈಗ ನಮ್ಮ ಜೀವನದಲ್ಲೂ ಹಾಗೆ ಪ್ರಭಾವತೆ. ಏನಾಯ್ತು? ನಿನಗೆ ನಾನು ಸೂರ್ಯ, ನನಗೆ ನೀನು ಕಮಲ. ಬಂದಲ್ಲಿಂದ ಇಷ್ಟು ಹೊತ್ತು ನನ್ನ ಮುಂದೆ ಹಿಂದೆ ತಿರುಗಾಡುತ್ತಾ ನನ್ನನ್ನೇ ನೋಡುತ್ತಾ ಇದ್ದಿ, ಪ್ರಶ್ನಿಸ್ತಾ ಇದ್ದೀಯ. ಹೌದು. ಅರಳು ಬೆರಗು ಕಣ್ಣುಗಳಿಂದ ನನ್ನನ್ನೇ ವೀಕ್ಷಿಸ್ತಾ ಇದ್ದೀಯ. ಹೌದೇ? ಕ್ಷತ್ರಿಯಾಣಿಯಾಗಿ ನೀವು ಊಹಿಸಿದ್ದು ಸತ್ಯವೇ? ಸತ್ಯ ಅಲ್ವೇ? ಹೌದು. ಇಲ್ಲದೆ ನಿನ್ನ ಬಳಿಗೆ ಯಾವತ್ತೂ ನಾ ಹೀಗೆ ಬರುವವನೇ ಅಲ್ಲ. ಅಲ್ಲ. ಅರಸರಾದಂತಹ ನಮಗೆ ವಸ್ತ್ರ ಸಂಹಿತೆ ಅನ್ನುವುದಿದೆ. ದೇವಾಲಯಕ್ಕೆ ಹೋಗಬೇಕು ಅಂತಾದ್ರೆ, ಅರಸರಲ್ಲಿಗೆ ಹೋಗಬೇಕಾದ್ರೆ, ಗುರುಗಳ ಬಳಿಗೆ ಹೋಗಬೇಕಾದ್ರೆ, ಅಲ್ಲ ಮಡದಿಯ ಬಳಿಗೆ ಬರಬೇಕಾದ್ರೂ ಇಂತಹ ವಸ್ತ್ರವನ್ನೇ ಧರಿಸುವುದು ಅನ್ನುವ ಹಾಗೆ ಕ್ರಮ ಉಂಟು. ಸರಿ, ಕವಚವನ್ನ ಧರಿಸಿದ್ದೇನೆ. ಹೌದು. ಇಂದು ಈ ಚಂಪಕಾವತಿಯಲ್ಲಿ ವಿಶೇಷವಾದ ವರ್ತಮಾನ ಒಂದು ಘಟನೆ ನಡೆದು ಹೋಗಿದೆ. ಏನು ಸ್ವಾಮಿ ಅದು? ಒಂದು ಹತ್ಯಾದೋಷದ ನಿವಾರಣೆಗಾಗಿ ಹಸ್ತಿನಾವತಿಯ ಯುಧಿಷ್ಠಿರ ಅಶ್ವಮೇಧವನ್ನ ಕೈಗೊಂಡಿದ್ದಾನಂತೆ. ಅಶ್ವಮೇಧ ಕೈಗೊಂಡ ಮೇಲೆ ಯಜ್ಞಾಶ್ವ ತಿರುಗಾಡುತ್ತಾ ಬರಬೇಕು. ತಿರುಗಾಡುತ್ತಾ ಆ ಯಜ್ಞಾಶ್ವ ನಮ್ಮ ಪುರವನ್ನು ಪ್ರವೇಶಿಸಿದೆ ಪ್ರಭಾವತಿ. ಹೌದು. ಬಂದಂತಹ ತುರಗವನ್ನು ನನ್ನಯ್ಯ ಹಂಸಧ್ವಜ ಭೂಪಾಲರು ಬಂಧಿಸಿದ್ದಾರೆ. ಕುದುರೆಯನ್ನು ಬಂಧಿಸಿದ್ದಾರೆ? ಹೌದು. ಪುರದ ಪುಣ್ಯವೇ ಕುದುರೆಯ ರೂಪದಲ್ಲಿ ಬಂದಿದೆ ಎನ್ನುವ ಹಾಗೆ ಸಂತೋಷವನ್ನು ಪಟ್ಟಿದ್ದಾರೆ. ಮಾತ್ರವಲ್ಲ, ತುರಗ ಬಂದಿದೆ ಅಂತಾದ್ರೆ ಅದರ
ಬೆಂಗಾವಲಿಗಾಗಿ ಯಾರಾದರೂ ಬರಲೇಬೇಕಲ್ಲ. ಹೌದು ಸ್ವಾಮಿ, ಬೆಂಗಾವಲಾಗಿ ಯಾರು ಬಂದಿದ್ದಾರೆ? ಬಂದಿದ್ದಾರೆ. ಆ ಸೇನೆಯೊಡನೆ ಹೋರಾಡುವುದಕ್ಕೆ ನಿನ್ನ ಗಂಡನಾದ ಈ ಸುಧರ್ಮನನ್ನ ನನ್ನ ಈ ಆಯ್ಕೆ ಮಾಡಿದ್ದಾರೆ. ಅಂದವರು ಯಾರು ಗೊತ್ತೇ ಪ್ರಭಾವತಿ? ಯಾರು? ಮೂರು ಲೋಕದ ಗಂಡನ ಎನ್ನುವಂತಹ ನಗಟ್ಟಿಗೆ ಪಾತ್ರನಾದಂತಹ ತ್ರಿಲೋಕ ವಿಜಯಿಯಾದ ಪಾರ್ಥ, ಮಧ್ಯಮ ಪಾಂಡವ ಅರ್ಜುನ ಬಂದಿದ್ದಾನೆ. ಹಾಗಾಗಿ ಅವನೊಡನೆ ಹೋರಾಡುವುದಕ್ಕೆ ನಾ ಸಿದ್ಧನಾಗಿದ್ದೇನೆ. ಈಗ ಕುಂತಿ ಸುತನಾದ ಅರ್ಜುನನಡೆ ಹೋರಾಟವೇ? ಹೌದು. ಅಲ್ಲ, ನೀ ಅರ್ಜುನನ ಹೆಸರು ಹೇಳಿದ್ರೆ ಕಳವಳ ಯಾಕೆ ಪಡೀತಾ ಇದ್ದೀಯ? ಯಾಕೆ ಚಿಂತಿಸ್ತಾ ಇದ್ದಿ? ಈಗ ಮೂರು ಲೋಕದ ಗಂಡನಾದ್ರೂ ಅವನು ನರನೇ ಹೌದಲ್ಲ, ತಾಯಿ ಹೆತ್ತ ಮಗನೇ ಹೌದಲ್ಲ, ಮತ್ತೆ ಕಳವಳಿಸುವುದು ಯಾಕೆ? ನಿನ್ನ ಗಂಡನ ಸಾಮರ್ಥ್ಯದ ಕುರಿತು ನಿನಗೂ ವಿಶ್ವಾಸ ಉಂಟಲ್ಲ. ಹಾಗಾಗಿ ಹೋರಾಡುವುದಕ್ಕೆ ಹೊರಟವನು ಪತ್ನಿಯಾದಂತಹ ನಿನ್ನಲ್ಲಿ ಹೇಳಬೇಕಾದದ್ದು ಪತಿಯಾಗಿ ನನ್ನ ಕರ್ತವ್ಯ. ಹಾಗಾಗಿ ಹೊರಟಿದ್ದೇನೆ. ನನ್ನನ್ನು ಕಳುಹಿಸಿಕೊಡು ಪ್ರಭಾವತಿ, ಕಳುಹಿಸಿಕೊಡು. ಕಾಂತ ಕೇಳಿ. ಎಂದು ಗೆಲ್ಲಬಹುದು ನಿನಗೆ, ಎಂದು ಗೆಲ್ಲಬಹುದು ನಿನಗೆ ಶ್ರೀಕೃಷ್ಣ ಸದಿ ಸಾಧ ನಮಗೆ. ಕಾಂತ ಕಾಂತ ನೀವು ಇದು ತನಕ ಯಾವುದೇ ಹೋರಾಟಕ್ಕೂ ಹೋದವರಲ್ಲ. ಆದರೆ ಆತ್ಮವಿಶ್ವಾಸದಿಂದ ಆಡುತ್ತೇನೆ ಸ್ವಾಮಿ. ಏನು? ಒಬ್ಬ ಅರ್ಜುನ ಏನು ಪಂಚ ಪಾಂಡವರು ಜೊತೆಯಾಗಿ ಬಂದರು, ಅಳುಕಿಲ್ಲದೆ ಅವರನ್ನು ಹಿಮ್ಮೆಟ್ಟಿಸುವ ಶಕ್ತಿ ಸಾಮರ್ಥ್ಯ ನಿಮಗುಂಟು. ಆದರೆ ಸದಾಕಾಲ ಅರ್ಜುನನ ಸಾರಥಿಯಾಗಿ ಅವನನ್ನು ಕಾಯುವಂತಹ ಪರಮಾತ್ಮನಾಗಿ ಶ್ರೀಕೃಷ್ಣನಿರುವ ಕಾಲಕ್ಕೆ ನೀವು ಗೆಲ್ಲುವುದು ಸಾಧ್ಯವೇ? ಓಹೋ, ಹರಿಯ ಅವನ ಕೃಪಾ ಕಟಾಕ್ಷಕ್ಕೆ ಒಳಗಾದಂತಹ ಪಾರ್ಥನನ್ನು ಬಿಡುತ್ತಾನೆ ಅವನು. ಹರಿಯ ಕರುಣದ ಕವಚ ಪಾಂಡವರ ಹರಣ ಕಪ್ಪಿಹುದು. ಕುರುಕ್ಷೇತ್ರದ ಮಹಾ ಸಂಗ್ರಾಮದಲ್ಲಿ ಶ್ರೀಕೃಷ್ಣ ಆಡಿದ ಮಾತು ಕೂಡ ಅದೇ ಅಲ್ಲವೇ? ಮಮ ಪ್ರಾಣಾಹಿ ಪಾಂಡವ. ಹಾಗಿರುವಾಗ ಅವರೊಡನೆ ಹೋರಾಟ ಮಾಡುತ್ತೇನೆ ಎಂದು ಹೇಳುವುದು ಕುಂಭತನವಾಗ್ಲಿಕ್ಕಿಲ್ವೇ ಪ್ರಭು? ಹಾಗೂ ಅದೀತಲ್ಲ, ನೀನು ಹೀಗೆ ಯೋಚಿಸ್ತಾ ಇದ್ದೀಯ. ಆದ್ರೆ ನಿನ್ನ ಗಂಡ ಏನು ಯೋಚಿಸ್ತಾನೆ ಗೊತ್ತೇ? ಸಡದಿ ಕೃಷ್ಣಾರ್ಜುನರನು ಸಾಹಸದ ಗಣಿತ ಹೆಮ್ಮೆಟ್ಟಿಸುವೆನು, ಮನತೆ ತನು ಸ್ಥಿರವಲ್ಲಿದು, ಮನತೆ ತನು ಸ್ಥಿರವಲ್ಲಿದು, ರವಿ ಚಂದ್ರಬಹುದು.
ಕರೆಸಿ ಕೃಷ್ಣಾರ್ಜುನರನು ಪ್ರಭಾವತಿ ಸ್ವಾಮಿ ಈ ದಿನ ನಾ ಹೋರಾಟವನ್ನು ಮಾಡದೆ ಉಳಿದೆ ಅಂತಾದ್ರೆ ಮುಂದೆ ನನಗೆ ಮರಣವೇ ಇಲ್ಲವೇನೆ. ನಾವು ಬಾಹುಜರು ಮಾತ್ರವಲ್ಲ, ಈ ದಿನ ನಾ ಹೋರಾಟದಿಂದ ಹಿಂದುಳಿದೆ ಅಂತಾದ್ರೆ ತಂದೆ ಆಜ್ಞೆ ಏನೇ ಉಂಟು ಗೊತ್ತೋ? ಏನು? ಯಾರು ಹೋರಾಟದಿಂದ ಹೆಮ್ಮೆ ಇಟ್ಟಿದ್ದಾರೋ ವಿಮುಖರಾಗುತ್ತಾರೋ ಅವರು ಕಾದ ಎಣ್ಣೆಯ ಕೊಪ್ಪರಿಗೆ ಇಳಿಸಲಾಗುವುದು ಎನ್ನುವ ಹಾಗೆ ಡಂಗುರವನ್ನೇ ಸಾರಿದ್ದಾರೆ. ನಾ ಒಂದು ವೇಳೆ ಉಳಿದೆ ಅಂತಾದ್ರೆ ಈ ಕ್ಷಣವೇ ನನ್ನ ಮರಣ ಎನ್ನುವುದು ಸಂಕಲ್ಪಿಸ್ತದೆ ಪ್ರಭಾವತಿ. ನಾವು ಬಾಹುಜರು, ನೆನಪಿಟ್ಟುಕೋ. ವೃದ್ಧರಾಗಿ ಮಲಗಿ ಹಾಸಿಗೆಯಲ್ಲಿ ಮಲಗಿ ಸಾಯುವುದು ಕ್ಷತ್ರಿಯರಿಗೆ ಧರ್ಮವಲ್ಲ. ಕ್ಷತ್ರಿಯಾಣಾಂ ಸಂಗ್ರಾಮೇ ನಿಧನಂ ವಿಹಿತಂ. ಮಾತ್ರವಲ್ಲ ಪ್ರಭಾವತಿ, ತಂದೆ ಸೇನಾ ನಾಯಕನಾಗಿ ನನ್ನನ್ನು ಆಯ್ಕೆ ಮಾಡಿ ಕಳುಹಿಸಿದ್ದಾರೆ. ಚಂಪಕಾವತಿಯ ಮಣ್ಣಿಗೆ ಕೃಷ್ಣನ ಪಾದಸ್ಪರ್ಶ ಮಾಡುವ ಮಗನೇ ಎನ್ನುವ ಹಾಗೆ. ಹೇಗೆ ಅರ್ಜುನನನ್ನು ಸೋಲಿಸುವುದರ ಮುಖೇನ ನೀನು ಆಡುತ್ತಿ. ಅರ್ಜುನನನ್ನು ಸೋಲಿಸುತ್ತೇನೆ ಎನ್ನುವಂತಹ ವಿಶ್ವಾಸ ನನಗೂ ಉಂಟು. ಹಾಗಿರುವಾಗ ಅರ್ಜುನನನ್ನು ನಾ ಸೋಲಿಸಿದೆ ಅಂತಾದ್ರೆ ಕೃಷ್ಣ ಬಂದೇ ಬರುತ್ತಾನೆ. ನಮ್ಮ ಅಪೇಕ್ಷೆಯು ಲಕ್ಷ್ಯವು ಅದುವೇ ತಾನೆ. ಅವ ಬರಬೇಕು. ಅವ ಬಂದ ಮೇಲೆ ಏನು ಅಂತ ಆಡ್ತಿ. ಕಂತು ಪಿತ ಬಿಡುವನಲ್ಲ, ಖಂಡಿತ ಬಿಡುವುದಿಲ್ಲ. ಅಡ್ಡಿ ಇಲ್ಲವೇ? ನಮಗೂ ಗೊತ್ತಿದೆ. ಮಮ ಪ್ರಾಣ ಹಿ ಪಾಂಡವಾಹ ಎನ್ನುವ ಹಾಗೆ ಪಾಂಡವರನ್ನು ಸದಾ ರಕ್ಷಿಸ್ತಾನೆ ಕೃಷ್ಣ ಅನ್ನುವುದು ನಮಗೂ ತಿಳಿಯದ ವಿಚಾರವೇನು ಅಲ್ವಲ್ಲ. ಅವರು ಜೊತೆಯಾಗಿ ಹೋರಾಟವನ್ನು ಮಾಡಿದರೆ ಕೃಷ್ಣಾರ್ಜುನರ ಜೊತೆಯಾಗಿ ಒಬ್ಬ ಕ್ಷತ್ರಿಯನಾಗಿ ಎಷ್ಟು ಹೋರಾಟವನ್ನು ಮಾಡಬೇಕು ಅಷ್ಟನ್ನು ಮಾಡ್ತೇನೆ. ಮುಂದೆ ಈ ಕಾಯ ಅನ್ನುವುದು ಎಷ್ಟು ವರ್ಷ ಶಾಶ್ವತ ಪ್ರಭಾವತಿ ಹೇಳು? ಕಾಯ ಅಳಿಯುತ್ತದೆ. ಈಗ ನಮ್ಮ ಅರಸರಲ್ಲಿ ಅದೆಷ್ಟೋ ಮಂದಿ ಅರಸರು ಈ ಭೂಮಿಯನ್ನು ಆಳಿ ಹೋದವರಿದ್ದಾರೆ. ಅವರೆಲ್ಲರೂ ಶಾಶ್ವತವಾಗಿದ್ದಾರೆ ಹೇಳು? ದಾನದಲ್ಲಿ ಯಾರು ಕೇಳಿದ್ರೆ ಶಿಬಿ ಚಕ್ರವರ್ತಿ, ಸತ್ಯದಲ್ಲಿ ಯಾರು ಕೇಳಿದ್ರೆ ಹರಿಶ್ಚಂದ್ರ. ಕೇವಲ ಕೆಲವು ಹೆಸರು ಮಾತ್ರ ನೆನಪಿರ್ತದೆ, ಬಿಟ್ರೆ ಎಲ್ಲರ ಹೆಸರು ಆಡುವುದಕ್ಕುಂಟ. ಹಾಗಾದ್ರೆ ಎಷ್ಟು ವರ್ಷ ನಾವು ಬದುಕಿದ್ದೇವೆ ಅನ್ನುವುದಲ್ಲ, ಬದುಕಿನಲ್ಲಿ ಏನು ಸಾಧನೆಯನ್ನು ಮಾಡಿದ್ದೇವೆ ಇದೇ ಮುಖ್ಯವಾಗುತ್ತದೆ. ಈ ಹೊತ್ತು ಪ್ರಭಾವತಿ ದ್ವಾರಕಾಧೀಶನಾದಂತಹ ಭಗವಂತನನ್ನ, ಶ್ರೀಕೃಷ್ಣನನ್ನ ಚಂಪಕಾವತಿಯ ಮಣ್ಣಿಗೆ ಸುಧನ್ವ ಭರಿಸಿದನಂತೆ. ಈ ಒಂದು ಹೆಗ್ಗಳಿಕೆಯನ್ನು ಅವ ಸಂಪಾದಿಸಿದ ಅಂತ ಆದ್ರೆ ಮತ್ತೆ ಈ ಕಾಯ ಬೇಕೇನೆ ಪ್ರಭಾವತಿ. ತಾನು ಶಾಶ್ವತವಲ್ಲ, ಉಳಿಯುವುದು ಕೀರ್ತಿ ಮಾತ್ರ. ಆ ಕುರಿತು ನೀ ಚಿಂತಿಸಬೇಡ. ಅರ್ಜುನ ಬಂದಿದ್ದಾನೆ, ನಾಳೆ ದಿನಕ್ಕೆ ಕೃಷ್ಣ ಬರುತ್ತಾನೆ ಎನ್ನುವ ಹಾಗೆ ನಿನ್ನ ಅಂತಃಪುರದೊಳಗೆ ನಾ ಕುಳಿತೆ ಅಂತಾದ್ರೆ ನಾನು ಬದುಕುತ್ತೇನೆ ಅಂತ ಅರ್ಥವ? ನಾ ಸತ್ತ ಹಾಗೆ ಪ್ರಭಾವತಿ, ಸತ್ತ ಹಾಗೆ. ಹಾಗಾಗಿ ಇದು ನನ್ನನ್ನು ಏನು ಮಾತನಾಡದೆ ಪೂರ್ಣ ಮನಸ್ಸಿನಿಂದ ಕಳುಹಿಸಿಕೊಡು. ಸ್ವಾಮಿ, ಇದು ಕ್ಷಾತ್ರ ಧರ್ಮದ ಪರಮ ನೀತಿಯ ಸಾರ. ಇದೆಲ್ಲ ನನಗೆ ತಿಳಿದಿಲ್ಲ ಎಂದು ಭಾವಿಸಿದಿರಿ. ತಿಳಿದು ಹೀಗಾಡುವುದೇ ನೀನು? ನರಿತೆ ಹೇಳುತ್ತಿದ್ದೇನೆ ಕೇಳಿ. ಇದು ಬೇರುದು ಸಮಯವೆನಗೆ ನಾಮಿಪ್ಪುದು ಕರಗಾದ ಬೆಳೆ ಮಾತಿಗೆ ರಮಣ. ಇದು ಬೇರುದು ಸಮಯವೆನಗೆ ಲಾಲಿಪುದು ಹದಗಾದ ಬೆಳೆ ಮಾತಿಗೆ ಅಡಿಗೆ ರಮಣ. ಸ್ವಾಮಿ ಪ್ರಭಾವತಿ, ನಿಮ್ಮ ಸಹಧರ್ಮಿಣಿಯಾಗಿ ರಣಕ್ಕೆ ಅಂಗಿ ಆತಂಕ ಪಡುವವಳು ನಾನಲ್ಲ. ಆದರೆ ಯುದ್ಧವೆಂದರೆ ಸಾವು ಬದುಕಿನ ಹೋರಾಟ.
ಒಂದು ವೇಳೆ ಹಾ. ನೀವು ನಿಮ್ಮ ಆತ್ಮ ಸಾಧನೆಯ ಹಾದಿ ಹಿಡಿದು ಹಾ. ಹೊರಟೆ ಹೋದಿರಿ ಅಂತ ಇಟ್ಟುಕೊಳ್ಳೋಣ. ಆಗ ನೀವು ನಿಮ್ಮ ಎಲ್ಲ ಕರ್ತವ್ಯಗಳನ್ನು ಪೂರೈಸಿದಂತಾಗುವುದೇ? ಹ? ಕರ್ತವ್ಯ ಹಾ. ಹಾಗಾದ್ರೆ ಉಳಿಯಿತು ಅಂತ ಆಡುವುದ ನೀನು? ಹೌದು. ಏನು ಕರ್ತವ್ಯ ಉಳಿಯಿತು? ಋಣತ್ರಯಗಳಲ್ಲಿ ಒಂದಾದ ಹಾ. ಪಿತೃ ಋಣವನ್ನು ನೀವು ಉಳಿಸಿದ್ದೀರಲ್ಲ, ಹಾ. ಅದು ಸಾಧಿತವಾಗದೇ ಇದ್ರೆ ಹಾ. ಸುತಹೀನನಾದವಗೆ ಕೈವಲ್ಯ ದೊರಕುವುದಾದರೂ ಸಾಧ್ಯವೇ? ಹಾ. ಸ್ವಾಮಿ, ಹ್ಮ್. ಸ್ತ್ರೀಯ ಬದುಕು ಸಾರ್ಥಕವೆನಿಸುವುದೇ ಮಾತೃತ್ವದಲ್ಲಿ. ಹ್ಮ್. ಫಲವಿಡದ ವೃಕ್ಷ ಫಲ ಕಾಲ ಬಾಳಿ ಏನು ಪ್ರಯೋಜನ? ಕೇವಲ ಕಾಷ್ಟಕ್ಕದೀತು. ಹ್ಮ್. ನೋಡಿ ಸ್ವಾಮಿ, ಆ. ಕೃಷಿಕನಾದವನು ಚೆನ್ನಾಗಿ ಮಳೆಯಾಗಿ ಭೂಮಿ ಹಸನಾದಾಗ ಹ್ಮ್. ಬೀಜವನ್ನು ಬಿತ್ತಿ ಪೋಷಿಸಿದ್ರೆ ಆ. ಆ ಬೆಳೆ ಚೆನ್ನಾಗಿ ಬಂದಿತು. ಸರಿ. ಹಾಗೆಯೇ ಹ್ಮ್. ಈಗ ನಿಮ್ಮದೇ ಕ್ಷೇತ್ರ ಆ. ಬೆಳೆಯನ್ನು ಬೆಳೆಸುವುದಕ್ಕೆ ಹದವಾಗಿ ಸಿದ್ಧವಾಗಿದೆ. ಹ್ಮ್. ಇಂದಿಗೆ ನಾನು ಋತುಸ್ನಾತೆಯಾಗಿ ಸರಿಯಾಗಿ 16 ದಿನಗಳಾಯಿತು. ಆ. ಒಂದು ಆ. ವಂಶೋದ್ಧಾರದ ಹೊಣೆ, ಹ್ಮ್. ಇನ್ನೊಂದು ನನ್ನ ಮಾತೃತ್ವದ ಬಯಕೆಯ ಪೂರೈಕೆ, ಹ್ಮ್. ಮಗದೊಂದು ನಿಮ್ಮ ಅದಕ್ಕಾಗಿ ಹ್ಮ್. ನೀವಿಂದು ನನ್ನ ಆಶೆಯನ್ನು ಪೂರೈಸಲೇಬೇಕು. ಇಂದಿನ ಇರುಳನ್ನು ನನ್ನೊಂದಿಗೆ ಕಳೆದು ಆ. ನಾಳೆ ನಿಮ್ಮ ಕಾರ್ಯದಲ್ಲಿ ಮುಂದುವರಿಯಬಹುದು. ಪ್ರಭಾವತಿ, ನೀ ಹೇಳುವುದೇನೋ ಸರಿ, ಆದರೆ ನಿನ್ನೊಡನೆ ದಿನ ಕಳೆಯಲು ಪಿತನಾಗಿ ಇನ್ನು ತನಗಿಹುದು ಕೇಳು, ಪಿತನಾಗಿ ಇನ್ನು ತನಗಿಹುದು ಕೇಳು. ಮುನ್ನ ಬರದಿದನು ತನಕ ನಾ ಹೋಗದನ್ನೇ ಗೊದಗದು ಸೈನಿಕ. ನಿನ್ನೊಡನೆ ದಿನ ಕಳೆಯಲು ಪ್ರಭಾವತಿ, ಸ್ವಾಮಿ, ನೀನಾಡುವಂತಹ ಮಾತುಗಳೆಲ್ಲವೂ ನಿನ್ನ ತರ್ಕಗಳೆಲ್ಲವೂ ಒಪ್ಪತಕ್ಕದ್ದೇ. ಆರ್ದ್ರ ನಕ್ಷತ್ರದಲ್ಲಿ ಉತ್ತಮ ಬೀಜವನ್ನು ಬಿತ್ತಿದರೆ ಉತ್ತಮ ಬೆಳೆ. ಸರಿ, ಹಾಗೆಂದು ಈ ಹೊತ್ತು ನನಗೆ ನನ್ನದಾದಂತಹ ಕರ್ತವ್ಯ ಬೇರೆ ಇದೆ. ತಂದೆಯ ಆಜ್ಞೆಯನ್ನು ನೆರವೇರಿಸುವುದೇ ಪುತ್ರನಾಗಿ ನನಗಿರುವಂತಹ ಹೊಣೆ. ಹಾಗಾಗಿ ನಿನ್ನೊಡನೆ ದಿನ ಕಳೆಯುವುದಕ್ಕೆ ನನಗೆ ಕಾಲಾವಕಾಶವಿಲ್ಲ. ಮುಂದೆಯೂ ಆರ್ದ್ರ ನಕ್ಷತ್ರ ಬರುತ್ತದೆ, ಬೀಜವನ್ನು ಬಿತ್ತಬಹುದು. ಹಾಗಾಗಿ ನನ್ನನ್ನು ತಡೆಯಕೂಡದು, ತಡೆಯಬಾರದು ಕೂಡ. ಕಳುಹಿಸಿಕೊಡು, ಕಳುಹಿಸಿ. ನಾನು ನಿಮ್ಮನ್ನು ಹೋಗುವುದಕ್ಕೆ ಬಿಡುವುದಿಲ್ಲ. ಬಿಡನು ಬಿಡನು ಈಗ ಎಲ್ಲ ಕೂಡದ ಗೂಡು ಗೂಡು ಬೇಗ ನಡೆಯುವುದು ಬಿಗಿದ ಪುಟ ಕಾಪದನ್ನು ಒಡಪಡಿಸಿದಳು ಪುಟ ಬಿಡನು ಬಿಡನು ಕಾಂತೆ, ಪಿತನಾಜ್ಞೆ ಶಿರೋಧಾರ್ಯ ಎಂದಿದ್ದೀರಿ, ಒಪ್ಪತಕ್ಕಂತಹ ಮಗು. ಆದರೆ ನಿಮ್ಮ ಧರ್ಮ ಭಕ್ತಿಯಾಗಿ ಧರ್ಮ ಸಮ್ಮತವಾದ ಅಪೇಕ್ಷೆಯನ್ನೇ ನಿಮ್ಮ ಮುಂದೆ ಇರಿಸಿದ್ದೇನೆ. ಅದು ಹೌದು. ಅದನ್ನು ಈಡೇರಿಸಬೇಕಾದ್ದು ನಿಮ್ಮ ಕರ್ತವ್ಯ. ಆ ದೃಷ್ಟಿಯಿಂದಲಾದರೂ ನೀವಿಂದು ನನಗೆ ಗರ್ಭಧಾನವನ್ನು ಮಾಡಲೇಬೇಕು. ಬರುವವನು ದೇವನಾದ ಕೃಷ್ಣ ತಾನೇ. ಹೌದು, ಬರಲಿ. ಬಂದದ್ದನ್ನೆಲ್ಲ ಆ ಗೋವಿಂದನ ಕರುಣೆ ಎಂದು ಜೊತೆಯಾಗಿ ಅನುಭವಿಸೋಣ. ಇದು ಅಂತಃಪುರದ ಬಾಗಿಲನ್ನು ಭದ್ರಗೊಳಿಸಿದ್ದೇನೆ. ನಿಮ್ಮ ತನುವನ್ನು ನನ್ನ ಬಾಹುಗಳಿಂದ ಬಂಧಿಸಿದ್ದೇನೆ. ನಿಮ್ಮನ್ನು ಬಿಡಲಾರೆ ಸ್ವಾಮಿ, ಬಿಡಲ. ಅವಸರಿಸಬೇಡ, ತಡೆ ತಡೆ, ಯೋಚಿಸುವುದಕ್ಕೆ ಕಾಲಾವಕಾಶ ಕೊಡು. ಏನು ಸದಿಗೆ ಜೋಡ ಜನರುದು ಸಮಯ ಹೌದಲ್ಲ, ಸದಿಗೆ ಜೋಡ ಜನರುದು ಸಮಯ ಏಕಾದಶಿ ವ್ರತ ಅನಂಗ ಶ್ರಾಧಮಿನಿ ತುಂದು ದಿನಮೆ ಸಂಗತ ಮಾದೊಡೆ ಏಕಾದಶಿ ಮೃಗಮಲೋಘ್ಯ ಶ್ರಾಧಮಿನಿ ತುಂದು ದಿನಮೆ ಸಂಗತ ಮಾದೊಡೆ ಯಾದು ಕರ್ತವ್ಯ
ಪೈತೃಕದ ಶೇಷ ಆಘ್ರಾಣಿಸಿ ಎಂತೋ ಕರ್ತವ್ಯಮೆನೆ ಪೈತೃಕದ ಶೇಷ ನಮಾಘ್ರಾಣಿಸಿ ಕೃತಭೋ ನಡುವಿರುಳ್ಗಳದ ವನಿತೆಯ ಒಡಗೂಡಬಹುದು ನಡುವಿರುಳ್ಗಳದ ವನಿತೆಯ ಒಡಗೂಡಬಹುದು ಅದರದ ಧರ್ಮ ಪದ್ಧತಿಯಲ್ಲಿ ಇವಳಂದು ಮೀರುವುದು ಮತವಲ್ಲ ಎದುರು ತಿಳಿದರು ನಡುಬಿರುಳ್ಗಳದ ವನಿತೆಯ ಒಡಗೂಡಬಹುದು ಅದರದ ಧರ್ಮ ಪದ್ಧತಿಯ ನೀಕ್ಷಿಸಲ್ ಇವಳನ್ನುವುದು ಮೀರುವುದು ಮತವಲ್ಲ ತಿಳಿದ ಸತಿಗೆ ಷೋಡಶದ ಋತು ಸಮಯ ಅವಳಿಷ್ಟು ಹಠ ಮಾಡುತ್ತಾಳೆ ಅಂತಾದರೆ ನಾನು ಯೋಚಿಸಬೇಕಾಗುತ್ತದೆ. ಸತಿಗೆ ಷೋಡಶದ ಋತು ಸಮಯ ಮಾತ್ರವಲ್ಲ, ಅದೇ ದಿನ ತಂದೆಯ ಶ್ರಾದ್ದ, ಅದೇ ದಿನ ಏಕಾದಶಿ ವ್ರತ, ಈ ಮೂರು ಒಂದೇ ದಿನ ಸಂಭವಿಸಿತು ಅಂತಾದರೆ ಏನು ಮಾಡೋಣ? ಋತುಮತಿಯಾದಂತಹ ಪತ್ನಿಯನ್ನು ಒಡಗೂಡದೆ ಅವ ತೆರಳಿದ ಅಂತಾದರೆ ಭ್ರೂಣ ಹತ್ಯಾ ದೋಷ ಬರುತ್ತದೆ. ಹಿಂದೆ ಕೌಸಲ್ಯಾದೇವಿ ಭರತನ ಕುರಿತಾಗಿ ಸಂಶಯ ವ್ಯಕ್ತಪಡಿಸಿದ ಕಾಲಕ್ಕೆ ಮಗನನ್ನಾದಂತಹ ರಾಮನನ್ನು ಕಾಡಿಗೆ ಕಳುಹಿಸುವಲ್ಲಿ ಭರತನದೇ ಕುತಂತ್ರ ಇರಬೇಕು ಎನ್ನುವ ಹಾಗೆ ಅವಳು ಸಂಶಯಿಸಿದಳಂತೆ. ಆಗ ಭರತ 101 ಪ್ರತಿಜ್ಞೆಯನ್ನು ಮಾಡಿದ. ಆ ಒಂದು ಪ್ರತಿಜ್ಞೆಯಲ್ಲಿ ಋತುಸ್ನಾತೆಯಾಗಿರುವಂತಹ ತನ್ನ ಮಡದಿಯನ್ನು ಸೇರದೆ ಒಬ್ಬ ಗೃಹಸ್ಥನಾದವ ಹೋದ ಅಂತಾದರೆ ಭ್ರೂಣ ಹತ್ಯಾ ದೋಷದ ಪಾಪಕ್ಕೆ ಭಾಜನನಾಗುತ್ತಾನೆ. ಹಾಗಾದ್ರೆ ಇಲ್ಲಿಯೂ ಅದೇ ಅಲ್ಲವೇ? ತಂದೆಯ ಶ್ರಾದ್ದವೂ ಅದೇ ದಿನ. ಶ್ರಾದ್ದ ಮಾಡಿದಂತಹ ಕರ್ತೃ ಯಾರಿದ್ದಾನೋ ಅವನು ಶೇಷಾನ್ನವನ್ನು ಉಣ್ಣಲೇಬೇಕು. ಏಕಾದಶಿ ವೃತ ದಿನ ಇರುವ ಕಾರಣ ಉಣ್ಣದೆ ಇರಬೇಕು. ಉಂಡರೆ ಏಕಾದಶಿಯ ಫಲ ಬರುವುದಿಲ್ಲ. ಹಾಗಾದ್ರೆ ಏನು ಮಾಡೋಣ? ಆಪದ್ಧರ್ಮ ಅನ್ನುವುದು ಒಂದು ಉಂಟಲ್ಲ, ಹಿಂದೆ ಯಾರೋ ಶಾಸ್ತ್ರಕಾರರು ಆಡಿದ್ದು. ಹಾಗೆಂದು ಅದು ಅನುಷ್ಠಾನಕ್ಕಲ್ಲ, ಕೇವಲ ನಿತ್ಯಕ್ಕಲ್ಲ, ಈ ಆಪತ್ತಿನ ಕಾಲಕ್ಕಷ್ಟೇ. ಏಕಾದಶಿ ವ್ರತವನ್ನು ಆಚರಿಸುವುದು ತಂದೆಯ ಶ್ರಾದ್ದವನ್ನು ಮಾಡಿ ಶೇಷಾನ್ನವನ್ನು ಉಣ್ಣುವುದಲ್ಲ, ಬದಲಾಗಿ ಆಘ್ರಾಣಿಸುವುದು. ಆಘ್ರಾಣಿಸಿದರೆ ಉಂಡ ಫಲ ಬರುತ್ತದಂತೆ. ಮಾತ್ರವಲ್ಲ, ಏಕಾದಶಿ ವ್ರತಕ್ಕೆ ಯಾವ ಭಂಗವೂ ಬರುವುದಿಲ್ಲ. ಮಾತ್ರವಲ್ಲ, ಅದೇ ದಿನ ನಡುವಿರುಳು ಕಳೆದು ತನ್ನ ಸತಿಯನ್ನು ಒಡಗೂಡಿದ ಅಂತಾದ್ರೆ ಭ್ರೂಣ ಹತ್ಯಾ ದೋಷದಿಂದಲೂ ಪಾಪಮುಕ್ತನಾಗುತ್ತಾನೆ. ಹಾಗಾದ್ರೆ ಇದುವೇ ಸರಿ. ಶ್ರಾದ್ದ ಅಂದ್ರೆ ಏನು? ತಂದೆ ಆಡಿದ ನುಡಿ ಏನುಂಟೋ ಅದುವೇ. ಶ್ರದ್ಧೆಯಿಂದ ಮಾಡುವುದೇ ಶ್ರಾದ್ದ. ತಂದೆಯ ನುಡಿಯನ್ನು ಶ್ರದ್ಧೆಯಿಂದ ಮಾಡುವಂತಹ ಮಗನಾಗುತ್ತೇನೆ. ಏಕಾದಶಿ ವ್ರತ ಅಂದ್ರೆ ಏನು? ಕೃಷ್ಣ ದರ್ಶನ ಅಲ್ಲವೇ?
ಹಾಗಾದ್ರೆ ಸರಿ. ಪ್ರಭಾವತಿ, ಇದು ನೀನಾಡಿದ ಮಾತನ್ನು ಒಪ್ಪಿದವನಿದ್ದೇನೆ, ನಿನ್ನ ಬಯಕೆಯನ್ನು ಪೂರೈಸುವುದಕ್ಕೆ ಮುಂದಾಗಿದ್ದೇನೆ. ಹೀಗೆ ಬಾ, ಹೀಗೆ ಬಾ. ಆಗಲಿ ಸ್ವಾಮಿ. ಗುರು ಶಾಖ ಲಿಖಿತರಿಗೆ ಮಣಿದು ಹರುಷದಿ ಶಸ್ತ್ರಾಸ್ತ್ರ ಕೈಗೊಂಡು ತ್ವರಿತದು ರಥ ಬೇರೆ ಬಲವಂತನು ಸುಧನ್ವನು. ಪ್ರಭಾವತಿ ಅಂತಃಪುರದಲ್ಲೇ ದಿನವನ್ನು ಕಳೆದು ಹೊರಟ ಕಾಲಕ್ಕೆ, ಇನ್ನೇನು ಸಿದ್ಧನಾಗುತ್ತೇನೆ ಎನ್ನುವ ಕಾಲಕ್ಕೆ ನನ್ನಿಂದ ಮುಂಚಿತವಾಗಿಯೇ ನನ್ನಯ್ಯ ಸೇನಾವ್ಯೂಹದ ಬಳಿಗೆ ಹೋಗಿ ಅಲ್ಲಿ ನಾನಿಲ್ಲದಿರುವುದನ್ನು ಮಾತ್ರವಲ್ಲ, ಸೇನೆಯೆಲ್ಲ ಅಸ್ತವ್ಯಸ್ತವಾಗಿರುವುದನ್ನು ಗಮನಿಸಿ ಕುಪಿತರಾದರಲ್ಲ, ಮಾತ್ರವಲ್ಲ ಸೈನಿಕರೊಡನೆ ಆಡಿದರು. ಸುಧನ್ವನನ್ನು ಎಳೆದು ಕಟ್ಟಿದನ್ನಿ ಎನ್ನುವ ಹಾಗೆ ಕದ್ದ ಕಳ್ಳನನ್ನು ಕಟ್ಟಿದರುವಂತೆ ನನ್ನನ್ನು ಬಂಧಿಸಿ ತಂದರಲ್ಲ ಅವರ ಮುಂಭಾಗಕ್ಕೆ. ಯಾಕೆ ಹೀಗೆ ಮಾಡಿದೆ ಮಗನೇ ಎನ್ನುವ ಹಾಗೆ ಪ್ರಶ್ನೆಯನ್ನು ವ್ಯಕ್ತಪಡಿಸಿದ ಕಾಲಕ್ಕೆ ನನಗೊದಗಿದಂತಹ ಧರ್ಮ ಸಂಕಟವನ್ನು ನಾನು ಆಡಿದ್ರೆ ತಂದೆಯ ಆಜ್ಞೆಯನ್ನು ರಾಜ ಆಜ್ಞೆ ಅದನ್ನು ಮೀರಿದ್ದು ಸರಿಯಲ್ಲ, ಮಾತ್ರವಲ್ಲ ನಾನೊಬ್ಬನೇ ನಿರ್ಣಯಿಸುವುದಲ್ಲ. ಗುರುಗಳಾದಂತಹ ಶಂಕಲಿಗಿದರನ್ನು ಬರುವುದಕ್ಕೆ ಹೇಳಿದರು. ಅವರು ಆಡಿದ್ದು ಅದನ್ನೇ ಅಲ್ಲವೇ? ಮಗನೆನ್ನುವಂತಹ ಮಮಕಾರದಿಂದಲಾಗಿ ನೀ ಈ ಕರ್ತವ್ಯದಿಂದ ಹಿಂದುಳಿದೆ ಅಂತಾದ್ರೆ ಅರೆ ಕ್ಷಣವೂ ನಿನ್ನ ಅರಮನೆಯಲ್ಲಿ ನಾವು ನಿಲ್ಲುವುದಿಲ್ಲ, ಎಲ್ಲಿಗಾದರೂ ಹೊರಟು ಹೋಗುತ್ತೇವೆ ಅಂತ ಆಡಿದ್ರಲ್ಲ. ಹಾಗಿರುವಾಗ ಕಾದ ಹೆಣ್ಣ ಗೊಬ್ಬರಿಗೆ ಮಗನನ್ನು ಎತ್ತಿ ಎಸೆಯಿ ಅಂತ ಆಜ್ಞೆ ಮಾಡಿದ್ರು. ಅವರು ಎತ್ತಿ ಎಸೆಯುವುದೇನು, ನಾನೇ ಎಣ್ಣೆ ಗೊಬ್ಬರಿಗೆ ಧುಮುಕಿದೆ. ಆದರೆ ಏನು ಆಶ್ಚರ್ಯ, ಏನು ಕಾದ ಎಣ್ಣೆಯ ಕೊಪ್ಪರಿಗೆ ಬಿಸಿ ಅನುಭವವನ್ನು ಕೊಡಬೇಕಿತ್ತು. ಆದರೆ ವಿಷ್ಣುವಿನ ನಾಮವ್ಯಾಹರಣವನ್ನೇ ನಾರಸಿಂಹ ಮಂತ್ರವನ್ನೇ ಹೇಳುತ್ತಾ ಕೊಪ್ಪರಿಗೆಯಲ್ಲಿ ಮುಳುಗಿದಂತಹ ನನಗೆ ಪನ್ನೀರಿನಲ್ಲಿ ತೇಲಾಡಿದಂತಹ ತಂಪಾದ ಅನುಭವವಾಗುತ್ತಾ ಇದೆಯಲ್ಲ. ಆ ಕಾಲಕ್ಕೆ ಶಂಕಲಿಗಿದರು ಎಳನೀರಿನ ಉದಕವನ್ನು ಹೊಯ್ಯಿರಿ ಎನ್ನುವ ಹಾಗೆ ಆಜ್ಞೆ ಮಾಡಿದರು. ಆದರೆ ಪರಿಣಾಮದಲ್ಲಿ ಆ ಉದಕವು ಎಣ್ಣೆಯು ಅವರ ಮೇಲೆ ಸಿಂಪಡಿಸಿತು. ತಾವು ಮಾಡಿದ್ದು ಅಪರಾಧ ಎನ್ನುವ ಹಾಗೆ ಪಶ್ಚಾತ್ತಾಪದಿಂದ ಅವರು ಎಣ್ಣೆಯ ಕೊಬ್ಬರಿಗೆ ಧುಮುಕಿದ್ರು. ಆದರೆ ಯಾವ ಅನುಭವವನ್ನು ನಾ ಹೊಂದಿದ್ದೇನೋ ಅದೇ ಅನುಭವವನ್ನು ಶಂಕಲಿಗಿದರು ಹೊಂದಿದ್ರು. ಸಂತೋಷಗೊಂಡಂತಹ ತಂದೆಯವರು ಸುತ ಪುರೋಹಿತರಿಬ್ಬರನ್ನು ಎಣ್ಣೆಯಿಂದ ಮೇಲೆತ್ತಿ ಮಗನಾದಂತಹ ನನ್ನಲ್ಲಾಡಿದ್ರು. ನನ್ನ ವಂಶಕ್ಕೆ ಕೀರ್ತಿಯನ್ನು ತಂದೆ ಮಗನೇ ಎನ್ನುವ ಹಾಗೆ ಶಂಕಲಿಗಿದರು ಆಡಿದ್ರು. ಹಂಸಕೇತನೇ, ನಿನ್ನ ವಂಶಕ್ಕೆ ಕೀರ್ತಿಯನ್ನು ಬೆಳಗಿದಂತಹ ನಿನ್ನ ಮಗ ಸುಧನ್ವ ಇವನು ಎನ್ನುವ ಹಾಗೆ ಆಶೀರ್ವಾದವನ್ನು ಮಾಡಿ ಯುದ್ಧದಲ್ಲಿ ಜಯಶೀಲರಾಗು ಎನ್ನುವ ಹಾಗೆ ಆಡಿದ್ರು. ಸರಿ, ತಂದೆಯೂ ಹಾಗೆ ನನ್ನ ಬಯಕೆ ಕೃಷ್ಣ ದರ್ಶನ ಮಗನೇ, ಮತ್ತೊಮ್ಮೆ ಆಡುತ್ತಾ ಇದ್ದೇನೆ. ಅರ್ಜುನನನ್ನು ಸೋಲಿಸಿ ಕೃಷ್ಣನನ್ನು ಬರುವಂತೆ ಮಾಡು ಮಗನೇ ಎನ್ನುವ ಹಾಗೆ ಆಶೀರ್ವದಿಸಿದ್ರು. ಅವರ ಕಾಲಿಗೆ ಎರಗಿ ಹೊರಟವನಿದ್ದೇನೆ. ಶಸ್ತ್ರಾಸ್ತ್ರಗಳೆಲ್ಲವನ್ನೂ ರಥದಲ್ಲಿ ಸಿದ್ಧಪಡಿಸಿ ಹೊರಟಿದ್ದೇನೆ. ಆದರೆ ಹೀಗೆ ಹೋಗುವುದೇ ಕಾಲಕ್ಕೆ ತರುತ್ತಾಗಿನಿಂದಲರಿ ವೀರನೊಬ್ಬರ ಮೇಳಲು ತರಸರಾದೆಯುನ ಕೆಲವೇ ಕ್ಷಣಗಳ ಹಿಂದೆ ಇಂತಹ ಘಟನೆಯೊಂದು ಸುಧನ್ವನ ಬದುಕಿನಲ್ಲಿ ಸಂಭವಿಸಿತು ಅಂತ ನಾ ಲೆಕ್ಕಿಸಿದ್ದಿಲ್ಲ, ಆಲೋಚಿಸಿದ್ದಿಲ್ಲ. ಹಾಗಾದರೆ ಯಾವಾಗ ಯಾವ ಪರೀಕ್ಷೆಯನ್ನು ನಾವು ಎದುರಿಸಬೇಕಾಗುತ್ತದೆ ಎನ್ನುವುದಕ್ಕೂ ನಾವು ಹೇಳುವುದಕ್ಕೂ ಇಲ್ಲ. ಆದರೆ ಸಂತೋಷ ಏನು ಗೊತ್ತೇ, ಯಾವುದನ್ನು ನನ್ನಯ್ಯ ಹಂಸಧ್ವಜ ಭೂಪಾಲರು ಸರಿಯಲ್ಲ ಅಂತ ಆಡಿದ್ರು, ಶಂಕಲಿಗಿದರು ತಪ್ಪು ಅಂತ ಆಡಿದ್ರು, ಅದನ್ನು ನನ್ನ ಸ್ವಾಮಿ ಶ್ರೀಕೃಷ್ಣ ಸ್ವಾಮಿ
ಸರಿಯಿಂದ ಮಾಡಿ ತೋರಿಸಿದ್ರಲ್ಲ, ಸಂತೋಷದಿಂದಲೇ ಎದ್ದು ಹೊರಟವನಿದ್ದೇನೆ. ಆದರೆ ಹೋಗುವುದೆಲ್ಲ ಸರಿ, ವಾರ್ತೆಯನ್ನು ತಿಳಿಸಬೇಕಲ್ಲ. ಅದರ ಮೊದಲು ವ್ಯೂಹದ ರಚನೆ ಆಗಬೇಕಲ್ಲ. 18 ವ್ಯೂಹಗಳಲ್ಲಿ ಒಂದಾದಂತಹ ಪದ್ಮ ವ್ಯೂಹವನ್ನೇ ರಚಿಸಿದವನಿದ್ದೇನೆ. ಮಾತ್ರವಲ್ಲ, ವ್ಯೂಹ ಮಧ್ಯದಲ್ಲಿ ಪಾರ್ಥನ ಹಯವನ್ನು ಬಂಧಿಸಿದವನಿದ್ದೇನೆ, ನಿಲ್ಲಿಸಿದ್ದೇನೆ. ಯಾಕೆ ಮಧ್ಯಭಾಗದಲ್ಲಿ ಅನ್ನುವುದೆಂದರೆ ಹೃದಯ ಕಮಲದಲ್ಲಿ. ನನ್ನ ಪದ್ಮವ್ಯೂಹ ಎನ್ನುವುದೇ ಈ ಸುಧನ್ವನ ಶರೀರ, ಅಂಗಾಂಗಗಳೇ ಸೈನಿಕರು. ಮಧ್ಯದಲ್ಲಿರುವಂತಹ ಹರಿಯನ್ನು ಪಡೆಯಬೇಕು ಅಂತಾದ್ರೆ ಈ ಶರೀರವನ್ನು ಛೇದಿಸಬೇಕಲ್ಲ. ಒಳಗಿರುವ ಹರಿ ಒಡೆದು ಹರಿದು ಹೋಗಲಿ, ನೋಡುವ. ಅದಕ್ಕಾಗಿ ಎಲ್ಲ ಸಿದ್ಧತೆಯನ್ನು ಮಾಡಿ ಚಾರಕನಲ್ಲಿ ಹೇಳಿ ಕಳುಹಿಸಿದ್ದೇನೆ. ಸುಧನ್ವ ಯುದ್ಧಕ್ಕೆ ಸಿದ್ಧನಾಗಿದ್ದಾನೆ. ಅರ್ಜುನನನ್ನು ಬರುವುದಕ್ಕೆ ಹೇಳು, ಬರುವುದಕ್ಕೆ ಹೇಳು. ತಡೆದು ಸುಧನ್ವನ ಇದಿರು ನಿಲ್ಲಿಸಕಳು, ತಡೆದು ಸುಧನ್ವನ ಇದಿರು ನಿಲ್ಲಿಸಕಳು, ನುಡಿಸಿದ ಅರ್ಜುನನ ಸಡಗರದ ಮಿತ್ರರು ನಡೆಸಿದ ಸುಲಲಿತವಾಗಿ ಸಾಗುತ್ತಿದ್ದ ನಮ್ಮ ಯಜ್ಞಾಶ್ವ ಈ ಹೊತ್ತು ಚಂಪಕಾವತಿಯ ಹಂಸಧ್ವಜನಿಂದ ಬಂಧನಕ್ಕೊಳಗಾಯಿತಂತೆ. ನಿರೀಕ್ಷೆ ಇಲ್ಲದೆ ರಾತ್ರಿ ಕಳೆದು ಬೆಳಗಾಗುವ ಹೊತ್ತಿಗೆ ಬರೀ ವೀರರೆಲ್ಲ ಸನ್ನದ್ಧರಾಗಿದ್ದಾರಂತೆ. ಸುಧನ್ವನೆಂಬ ಹುಡುಗನೊಬ್ಬ ನಮ್ಮವರನ್ನೆಲ್ಲ ಸೋಲಿಸಿದರಂತೆ. ವೃಷಕೇತು, ಪ್ರದ್ಯುಮ್ನ, ಅನುಸಾಲ್ವರನ್ನೆಲ್ಲ ಸೋಲಿಸಿದರಂತೆ. ಆದರೆ ದೊಡ್ಡದಲ್ಲ, ಅವರೆಲ್ಲ ಹುಡುಗರೇ. ಯವನಾಶ್ವಾದಿಗಳು ಕೇಳುತ್ತಾ ಇದ್ದಾರೆ, ನಾವು ಹೋಗುತ್ತೇವೆ, ನಾವು ಹೋಗುತ್ತೇವೆ. ಇನ್ನು ಯಾರು ಹೋಗುವುದು ಅಗತ್ಯವಿಲ್ಲ, ಇನ್ನು ನಾನೇ ಮುಂದೆ ಹೋಗುತ್ತೇನೆ. ಈ ಅರ್ಜುನ ಏನು ಎಷ್ಟು ಎಂಬುದು ಚಂಪಕಾವತಿಯವರಿಗೆ ತಿಳಿದಿರಲಿಕ್ಕಿಲ್ಲ. ಅದಕ್ಕಾಗಿ ನಾನು ಮಾಡಿದ ಸಾಹಸ ಏನುಂಟು, ಸಾಧನೆ ಏನುಂಟು, ಇದೆಲ್ಲವನ್ನು ಒಂದಿ ಮಾಗದರಲ್ಲಿ ಹಾಡುತ್ತಾ ಹೊಗಳುತ್ತಾ ಹೇಳುವುದು ಮುಂದೆ ಹೋಗಿ ಅಂತ ಹೇಳಿದ್ದೇನೆ. ಹೇಳುತ್ತಾ ಇದ್ದಾರಲ್ಲ, ಸುರಪಾಲಕ ಮಿತ್ರ, ಸೋಮವಂಶ ಪವಿತ್ರ, ಕುಂತಿ ಕುಮಾರ ತ್ರಿಜಗತೋ ವೀರ, ಸುರ ವಿಜಯ ದೋರ್ದಂಡ ಧರಣಿ ಪಾಲರ ಗಂಡ, ಮರೆಹೊಕ್ಕವರ ಕಾವ ಮಾರಾಂತವರ ಕೊಲುವ, ಶರದಿ ಸಮಗಂಭೀರ ಸುಜನ ಜನ ಮಂದಾರ, ದುರದಿ ದೃಪತನ ಕಟ್ಟಿ ತಂದ ಧೀರನ ತೋಟಿ, ವ್ರಣನ ಮೆಚ್ಚಿಸಿ ಪಾಶುಪತ ಪಡೆದವನ ತೋಟಿ. ಇಷ್ಟು ಸಾಕು, ಇಷ್ಟು ಸಾಕು. ಇದನ್ನೆಲ್ಲ ಕೇಳಿದರೆ ಸುಧನ್ವ ಯುದ್ಧ ಮಾಡುವುದಕ್ಕೆ ಅಲ್ಲ ನನ್ನ ಜೊತೆ. ಈಗ ನಾನು ಹೋಗುವುದು ಯಾಕೆ, ಒಮ್ಮೆ ಅರ್ಜುನನನ್ನು ನೋಡಬೇಕು ಅಂತ ಹೇಳಿದೆ, ಹಾಗಾಗಿ ಅಲ್ಲಿಗೆ ಹೋಗುವುದು. ಹಾಗಾದ್ರೆ ತಡ ಮಾಡುವುದಲ್ಲ. ಅಮಿತ ಸಡಗರ ಸಂಭ್ರಮದಿಂದ ವರುತವನ್ನೇರಿದ್ದೇನೆ. ಸಾರಥಿ, ತಡ ಮಾಡದಿರು, ರಥವನ್ನು ಆ ಸುಧನ್ವನ ಮುಂಭಾಗದಲ್ಲಿ ಅಪ್ಪ
ಅಶ್ವ ಕಟ್ಟಿ ಕೊಳ್ಳಿಹೆವು ನಾವು ನಿನ್ನ ಶವ ಕಟ್ಟಿ ಕೊಳ್ಳಿಹೆವು ನಾವು ಅರ್ಜುನ ಜಗತ್ತಿಗನೆ ನೀನು ನಿನ್ನ ಶವ ಕಟ್ಟಿ ಕೊಳ್ಳಿಹೆವು ನಾವು ಹೋಪೆಯೋ ಬಿಡಿಸುವೆನೆಂಬ ಪಿಂಕವೋ ಅರ್ಜುನ ಬಿಟ್ಟು ಹೋಪೆಯೋ ಬಿಡಿಸುವೆನೆಂಬ ಪಿಂಕವೋ ಹಠನೆ ಬಿಟ್ಟು ಹೋಪೆಯೋ ಬಿಡಿಸುವೆನೆಂಬ ಪಿಂಕವೋ ಹಠನೆ ಬೆಳೆದನು ಅರ್ಜುನ ಯೌವನು ನೀನು ಎಲ್ಲರಿಗೂ ಅವಕಾಶ ಕೊಟ್ಟು ಈಗ ನೀ ಬರುವ ಕಾಲಕ್ಕೆ ಇಲ್ಲಿ ಯಾರು ಇಲ್ಲ ಅಂತ ಹುಡುಗ ಅವರೆಲ್ಲ ಯುವಕರು. ಯುವಕರಿಗೆ ವೇದಿಕೆ ಸಿಗಲಿ ಅಂತಲೇ ಕಳುಹಿಸಿದ್ದು ನಾನು. ಆದರೆ ಪ್ರಸಂಗ ಮುಗಿಯುವುದು ಕಾಣುವುದಿಲ್ಲ. ಈ ಹೊತ್ತು ಆ ಪ್ರಸಂಗವನ್ನು ಮುಗಿಸಬೇಕಾದರೆ ನಾನೇ ಬರಬೇಕಾಯ್ತು. ನೀ ಬಂದ್ರು ಪ್ರಸಂಗ ಮುಗಿಯುವುದಿದ್ರೆ ಅದು ನನ್ನಿಂದಲೇ ಆಗಬೇಕಷ್ಟೇ. ಏನು ಸೃಷ್ಟಿಗೆ ಅರ್ಜುನ ಹೋರಾಟದಲ್ಲಿ ದ್ರುಪದನನ್ನು ಗೆಲ್ಲಿದವನು, ಲಕ್ಷ ಲಾಂಛನವನ್ನು ಭೇದಿಸಿ ದ್ರೌಪದಿಯನ್ನು ಪಡೆದವನು, ಪಾತಾಳದಿಂದ ಸುರಗಂಗೆಯನ್ನು ಮೇಲೇರಿಸಿದವನು, ತಾಯಿಗೆ ಬೇಕಾಗಿ ಸುರಲೋಕದ ಐರಾವತವನ್ನು ಬಾಣಗಳಿಂದ ಮೆಟ್ಟಿಲುಗಳನ್ನು ಮಾಡಿ ಕೆಳಗಿಳಿಸಿದವನಂತ ಕಾಂಡವನ ದಹನ ಪ್ರಕರಣ ಇದೆಲ್ಲವನ್ನು ನೀನೇ ಸಾಧಿಸಿದವನು. ಮಾತ್ರವಲ್ಲ ವಾನರ ಕೇತರ ಸರಿಯಾಗಿ ಊಹಿಸಿದ ತಾನೆ ನೀನೇ ಅರ್ಜುನ ಎನ್ನುವ ಹಾಗೆ. ಹೌದು, ನಾನೇ ಅರ್ಜುನ, ಸಂಶಯ ಯಾಕೆ ನಿನಗೆ? ಅಂತಹ ನಿನ್ನ ಮುಂಭಾಗದಲ್ಲಿ ಹೋರಾಡುವುದಿದ್ರೆ ನಿನ್ನ ಮುಂಭಾಗದಲ್ಲಿ ಹೋರಾಡಬೇಕು. ಕ್ಷತ್ರಿಯ ಕುಮಾರ ಹೌದು ನೀನು. ಹೌದು, ಮಾತ್ರವಲ್ಲ ಈಗ ಇಷ್ಟೆಲ್ಲ ಸಾಧನೆಯನ್ನು ಮಾಡಿದ್ದಿ ಬಿಡು, ಸೃಷ್ಟಿ ಗರ್ಜುನ ಎನ್ನುವ ನೆಗಳತೆಯನ್ನು ಪಡೆದಿದ್ದೀಯ. ಆದ್ರೆ ನಿನ್ನನ್ನು ಸೋಲಿಸುವುದರ ಮುಖೇನವಾಗಿ ಸೃಷ್ಟಿಗೆ ಸುಧನ್ವ ಅಂತ ನಾ ಮಾಡಿಯೇನು ಬಿಡು. ಆದರೆ ಚಂಪಕಾವತಿಯ ಸುಧನ್ವನಿಗೆ ಉತ್ತೇಜನ ಕೊಡುವುದು ನಿನ್ನ ಕುರಿತಾಗಿ ಯಾವುದು ಗೊತ್ತಾ? ಏಕಮೇವ ದ್ವಿತೀಯ ಅರ್ಜುನ, ನೀನು ಪ್ರಪಂಚದಲ್ಲಿ ಒಬ್ಬನೇ. ಯಾಕೆ ನಾನದನ್ನು ಒಪ್ಪಿಕೊಳ್ಳುವುದು? ಭಗವಂತನಾದಂತಹ ಕೃಷ್ಣನ ನಿನ್ನ ಕುರಿತಾಗಿ ಇರಿಸಿದಂತಹ ಪ್ರೀತಿ ಉಂಟಲ್ಲ, ಅದು ನನಗೆ ವಿಶೇಷವಾಗಿ ಕಾಣುವುದು. ದ್ವಾರಕೆ ಇರಬಹುದು, ಬಲರಾಮರು ಇರಬಹುದು, ತನ್ನ ಅಷ್ಟ ಮಹಿಷಿಯರು ಇರಬಹುದು, ಇವರೆಲ್ಲರ ಕುರಿತಾದಂತಹ ಪ್ರೀತಿಯನ್ನು ಒಂದು ತಕ್ಕಡಿಯಲ್ಲಿ ಇರಿಸಿದ, ಮತ್ತೊಂದು ತಕ್ಕಡಿಯಲ್ಲಿ ಅರ್ಜುನನ ಕುರಿತಾಗಿ ಪ್ರೀತಿಯನ್ನೇ ಇರಿಸಿದ ಅಂತಾದ್ರೆ ಕೃಷ್ಣನೆಯ ನಿನ್ನ ಕುರಿತಾದಂತಹ ಪ್ರೀತಿಯ ತಕ್ಕಡಿಯೇ ಸ್ವಲ್ಪ ಮೇಲೆ ಹೋಗುತ್ತದಂತೆ. ಮಾತ್ರವಲ್ಲ, ಒಡನಾಡಿ ನಿನ್ನ ಸಖ್ಯವನ್ನ ಬಯಸ್ತಾನೆ ನಿನ್ನ ಆಪ್ತ. ಮಾತ್ರವಲ್ಲ, ದೇವ ಅವತರಿಸಿದ ಉದ್ದೇಶವೇ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ. ಅಂತಹ ದೇವ ಮತ್ತು ನಿನ್ನ ದೇವಜೀವರ ಸಂಬಂಧವನ್ನ ಭದ್ರವಾಗಿಸುವುದಕ್ಕೆ ಬೇಕಾಗಿ ದೇವ ಬಗೆಯನ್ನೇ ವಿವಾಹ ಮಾಡಿಕೊಟ್ಟನಲ್ಲ. ಹಾಗಾದ್ರೆ ಅಂತಹ ದೇವನ ಪ್ರೀತಿಯನ್ನೇ ನೀ ಒಲಿಸಿಕೊಂಡೇ ಅಲ್ಲ, ಅದು ಸುಧನ್ವನಿಗೆ ಉತ್ತೇಜನ ಕೊಡುವುದು. ಆ ಕಾರಣಕ್ಕಾಗಿ ಸೃಷ್ಟಿಗೆ ಅರ್ಜುನ ಅಂದ್ರೆ ಅದು ನೀನೊಬ್ಬನೇ ಅಂತ ನಾವು ಅಂತಹ ನಿನ್ನ ಮುಂಭಾಗದಲ್ಲಿ ಹೋರಾಡುವುದು ಬಿಡು. ಎರಡು ಮಾತುಗಳನ್ನಾಡುವುದೇ ನಮಗೆ ಹೆಮ್ಮೆ ಅಂತ ಅನ್ನಿಸ್ತದೆ ಅಲ್ಲವೇ? ಅಷ್ಟೇ ಅಲ್ಲ, ಈಗ ನೀನು ಹೆಚ್ಚು ಹೊಗಳ್ತಾ ಇದ್ದೇನೆ ಅಂತ ಯೋಚನೆ ಮಾಡುವುದೇನು ಬೇಡ. ತ್ರಿಲೋಕ ವಿಜಯಿ ಪಾರ್ಥ ಅಲ್ಲವೇ?
ಆದ್ರೆ ಏನು ಮಾಡೋಣ, ನಿನ್ನ ಜೊತೆಗಿರುವವರಿಗೆಲ್ಲ ಏನು ಅಭ್ಯಾಸ ಇಲ್ಲ ಅಂತಾಗಿದೆ. ಹೌದು, ಇದು ನಿನ್ನ ಜೊತೆಯಾಗಿ ಬಂದವರನ್ನೆಲ್ಲ ನನ್ನದಾದಂತಹ ಪರಾಕ್ರಮದಿಂದ ಧರೆಗುರುಳಿಸಿದ್ದೇನೆ. ಅದನ್ನೇ ನಾನು ಆಡಿದ್ದು. ನೀ ಬರುವಾಗ ಇಲ್ಲಿ ಯಾರು ಇಲ್ಲ ನಿನ್ನವರು ಅಂತಾಗಿದೆ, ಇರುವವರೆಲ್ಲ ನನ್ನವರೇ ಅಂತಾಗಿದೆ. ಹಾಗಾಗಿ ಮಾತ್ರವಲ್ಲ, ಹೋದಲ್ಲೆಲ್ಲ ಜಯದ ಸೃಷ್ಟಿ ಅಂತೆ. ಬೇರೆ ಬೇರೆ ಸೃಷ್ಟಿಯನ್ನು ನೀ ಮಾಡಿದ್ದಿ ಅಂತ ನಾ ಕೇಳಿದವನಿದ್ದೇನೆ. ಹೋದ ತಿರುಗಾಟದಲ್ಲೆಲ್ಲ ನಿನ್ನ ಸಂಪಾದನೆ ಅಲ್ವಾ? ಸಂಪಾದನೆ ಇಲ್ಲದೆ ನಿನ್ನ ತಿರುಗಾಟವೇ ಇಲ್ಲ. ನೋಡುವ ಇಲ್ಲಿ ಎಷ್ಟು ಸಂಪಾದನೆ ಮಾಡ್ತೀನಿ ಅಂತ ನಾನು ನೋಡುತ್ತೇನೆ. ಹಾಗಾಗಿ ಇದು ಹೋರಾಟದಲ್ಲಿ, ಇದುವರೆಗಿನ ಹೋರಾಟದಲ್ಲಿ ಗೆದ್ದಂತಹ ಈ ಸುಧನ್ವ ಆಡುತ್ತಾ ಇದ್ದಾನೆ. ಚಂಪಕಾವತಿಯಲ್ಲಿ ಈ ರೀತಿ ಆಗಿದೆ ಅನ್ನುವ ಹಾಗೆ ಯುಧಿಷ್ಠಿರ ಹಾಗೂ ನಿನ್ನ ದೇವ ಕೃಷ್ಣನಿಗೆ ಈ ಹೋರಾಟವಿನ್ನು ಬಿಟ್ಟು ಹೋಗುತ್ತೀಯೋ, ಅಂದ್ರೆ ಕುದುರೆಯನ್ನು ಬಿಟ್ಟು ಪೋಪೆಯೋ ಅಲ್ಲ, ಮೊದಲೆಲ್ಲ ಮಾಡಿದ ಸಾಧನೆಯನ್ನ ಆಡುತ್ತಾ ಆಡುತ್ತಾ ಕುದುರೆಯನ್ನು ಬಿಡಿಸಿಕೊಳ್ಳುತ್ತೇನೆ ಎನ್ನುವ ಹಾಗೆ ಬಿಂಗವ. ಎರಡು ಪ್ರಶ್ನೆ, ಉತ್ತರ ಏನಿದ್ರು ತಟ್ಟನೆ ಹೇಳಬೇಕು. ಧನ್ವ, ಲೋಕೋತ್ತರ ವೀರನಾದ ಈ ಅರ್ಜುನನ ಮುಂದೆ ನಿನ್ನ ಈ ಪ್ರಶ್ನೆ ಅದಕ್ಕೆ ಏನು ಹೇಳ್ತಾರೆ ಗೊತ್ತಾ? ಬಾಲ ಭಾಷೆ ಹೇಳ್ತೀರ. ಹುಡುಗ ನೀನು ನಿನ್ನ ಬೆಡಗಿನ ನುಡಿಯ ಕಟ್ಟಿಡು. ಹುಡುಗ ಹುಡುಗ ನೀನು ಕಟ್ಟಿಡು ನಮ್ಮ ಭಯವ ಬಿಡು. ನುಡಿಯ ಕಟ್ಟಿಡು ನಮ್ಮ ಭಯವ ಬಿಡು. ಹುಡುಗ ನೀನು ನಿನ್ನ ಬೆಳಗಿನ ನುಡಿಯ ಕಟ್ಟಿಡು ನಮ್ಮ ಭಯವ ಬಿಡು. ಕೊಂಡು ನಮ್ಮೊಡನೆ ತೆರಳು ನಿನ್ನ ಒಳಗೊಂಬೆ ಧನವ ಕೊಡು. ನಿನ್ನ ಒಳಗೊಂಬೆ ಧನವ ಕೊಡು. ನಮ್ಮ ಭಯವ ಬಿಡು. ನಿನ್ನ ನುಡಿಯ ಕಟ್ಟಿಡು ಧನವ ಕೊಡು. ತೆರಳು ಪಡಿಯನ್ನು ಕೊಡು. ನನ್ನ ಒಡನೆ ತೆರಳು. ನಿನ್ನ ಒಳಗೊಂಬೆ ಧನವ ಕೊಡು. ಹುಡುಗ ನೀನು ನಿನ್ನ ಬೆಡಗಿನ ನುಡಿಯ ಕಟ್ಟಿಡು. ಹುಡುಗ ಅರ್ಜುನ, ನಿನ್ನ ಮಾತುಗಳನ್ನೆಲ್ಲ ಕೇಳಿ ಬಹಳ ಸಂತೋಷವಾಯಿತಯ್ಯ ನನಗೆ. ಅಲ್ಲ, ನಾನು ಒಂದೇ ಮಾಗದರಲ್ಲಿ ನನ್ನ ಬಗ್ಗೆ ಹೊಗಳಿಕೊಂಡು ಬಂದದ್ದೇ ಬಂದದ್ದು. ಹೊಗಳಿದ್ದಕ್ಕೆ ಸಾರ್ಥಕವಾಯಿತು. ಎಲ್ಲವನ್ನು ತಿಳಿದುಕೊಂಡೆ ಅಲ್ಲ. ಇದು ಒಂದು ಹೇಳಬೇಕು, ಏನು ನಮ್ಮ ಗುರುಗಳ ನಿರ್ದೇಶನವೇ ಹಾಗೆ. ಯಾರು ನಮ್ಮ ಮುಂಭಾಗದಲ್ಲಿ ಇರ್ತಾರೆ ಅವರ ಪೂರ್ವಾಪರಗಳನ್ನು, ಅಂದ್ರೆ ಹುಟ್ಟಿನಿಂದ ತೊಡಗಿ ನಮ್ಮ ಮುಂಭಾಗದಲ್ಲಿ ಬರುವಲ್ಲಿಯವರೆಗೆ ಪ್ರವರವನ್ನು ಪೂರ್ವಾಪರಗಳನ್ನು ತಿಳಿದುಕೊಳ್ಳಬೇಕು.
ಇಲ್ಲದಿದ್ರೆ ವೇದಿಕೆ ಹತ್ತಲೇಬಾರದು, ಹೋಗಬಾರದು ಅನ್ನುವುದೇ ನಿರ್ದೇಶನ. ಅದೇ ಸಂತೋಷವಾಯ್ತಯ್ಯ. ಒಮ್ಮೆಗೆ ನನ್ನನ್ನೇ ನಾನು ಮೈ ಮರೆತೆ ಹೋದೆ ಹೇಳುವುದನ್ನೆಲ್ಲ ಕೇಳುವಾಗ. ಆದರೆ ಕೊನೆಗೆ ಆಡಿದ್ದೀಯಲ್ಲ ಏನು, ಅದು ಮಾತ್ರ ಹುಡುಗಾಟಿಕೆಯ ಮಾತಾಯಿತು. ಬಿಟ್ಟು ಗೋಪೆಯೋ ಬಿಡಿಸುವೇನೆಂಬ ಬಿಂಕವೋ ಥಟ್ಟನೆ ಪೇಳು, ಇದು ಹೇಳಬೇಕಾದ್ದೆ. ಹುಡುಗಾಟಿಗೆ ಮಾತಂತಾದ್ರೆ ಹುಡುಗರು ಹೇಳಬೇಕಾದ್ದೆ. ಅದೇನದು ಅಲ್ಲ, ನಿನ್ನ ಮುಖವೇ ಹೇಳುತ್ತಾ ಇದೆಯಲ್ಲ. ಏನು ಆ ಗಲ್ಲದ ಕೆಂಪು ನೋಡಿ ಇನ್ನೂ ಹೋಗಿಲ್ಲ. ಚಿಗುರು ಮೀಸೆ ಎಳೆಯವ ಅಂತ ಕಾರಿ ನೀನು. ನಾನು ಹಾಗ ನೋಡಿ ಕೂದಲೆಲ್ಲ ಬೆಳ್ಳಗಾಗಿದೆ. ಹೌದಪ್ಪ, ಮುದುಕ ಪ್ರಾಯ ಆದದ್ದು ಗೊತ್ತಾಗುತ್ತದೆ. ಮುಖದಲ್ಲಿ ನೆರಿಗೆಯೂ ಕಾಣುತ್ತಾ ಉಂಟು. ಮುಖದಲ್ಲಿ ನೆರಿಗೆಯನ್ನು ನೀನು ಅಪಹಾಸ್ಯ ಮಾಡಬೇಡ. ಅದು ನಾನು ಮಾಡಿದ ಸಾಧನೆಯನ್ನೆಲ್ಲ ಹೇಳುವುದು. ಒಂದು ಪ್ರಾಯ ಆದರೆ ಮುಖ ನೆರಿಗೆ ಬರ್ತದಲ್ಲ, ಅದು ಉಳಿದವರಿಗೆ ಸಾಧನೆ. ಅರ್ಜುನನಿಗೆ ಅದಲ್ಲ. ಸೃಷ್ಟಿಗೂ ಅರ್ಜುನ ಅಲ್ಲವೇ? ಅರ್ಜುನನಿಗೆ ಅದಲ್ಲ. ಆದರೆ ನಿಮ್ಮ ಕಾಲಕ್ಕೂ ನಮ್ಮ ಕಾಲಕ್ಕೂ ಇಷ್ಟು ವ್ಯತ್ಯಾಸ ಉಂಟು ನೋಡು. ಈಗ ನನಗೆ ಅನುಭವ ಆದದ್ದು. ಯಾಕಂದ್ರೆ ನೀವು ಮಾತನಾಡುವುದು ಮೊದಲು, ಮತ್ತೆ ಆಲೋಚನೆ ಮಾಡುವುದು. ನಾವು ಹಾಗಲ್ಲ. ನಾವು ಆಲೋಚನೆ ಮಾಡುವುದಕ್ಕೆ ನಮಗೆ 2 ದಿನ ಬೇಕು, ಮತ್ತೆ ವಿಚಾರ ತಿಳಿಸುವುದು. ಪ್ರಸಂಗ ಮುಗಿಯಲಿಕ್ಕಿಲ್ಲ, ನೀ 2 ದಿವಸ ಆಲೋಚನೆ ಮಾಡುವುದಕ್ಕೆ ತೆಕ್ಕೊಂಡು. ಪ್ರಸಂಗ ಹೇಗೂ ಈಗ ಹೊತ್ತಾಗಿದೆ, ಆದ್ರೂ ಬೇಗ ಮುಗಿಸುವ. ನಿನಗೆ ಅದರ ಬಗ್ಗೆ ಚಿಂತೆ ಬೇಡ, ಬೇಗ ಮುಗಿಸುವ. ಆದರೆ ನಾನು ಹೇಳಿದೆ ಅಲ್ಲ, ತಟ್ಟನೆ ಬೇಗ ಅಂತ ನಾನು ಹೇಳಿದ್ದೆ ಅಂತದ್ದು. ಈಗ ನಾವು 2 ದಿನ ಅಂತ ತಕೊಂಡು 2 ದಿನ ಆಲೋಚನೆ ಮಾಡ್ಲಿಕ್ಕೆ ನಮಗೆ ಬೇಕಾಗಿ ನೀನು ಅವಸರವಾಗಿ ನಿರ್ಣಯವನ್ನು ತೆಗೆದುಕೊಳ್ಳು. ಈಗ ನೀನು ಆಡಿದ್ದ ಹಾಗಲ್ಲ, ತಟ್ಟನೆ ಉತ್ತರಿಸು. ಅದಕ್ಕೆ ಹೇಳುವುದು ಬೆಡಗಿನ ನುಡಿ, ಅದನ್ನು ಕಟ್ಟಿಡು. ಆದರೆ ನಾನು ಉಪ್ಪು ತಿಂದಷ್ಟು ನೀನು ಅನ್ನ ಉಂಡಿದ್ದೀಯ ನೋಡು. ನಿನ್ನ ವಯಸ್ಸಲ್ಲಿ ನನ್ನ ವಯಸ್ಸಲ್ಲಿ ಹೌದಪ್ಪ, ನಾನು ಉಣ್ಣಬಹುದು. ಹೌದು, 21 ಮೀರದವ, ನಾನು 80 ಮೀರಿದವ ಅಲ್ಲ. ನಿನ್ನ ಹರೆಯವನ್ನು ದಾಟಿಯೇ ಈಗ ಈ ಹರೆಯಕ್ಕೆ ಬಂದು ನಿಂತದ್ದು. ಈ ಹರೆಯದ ಮಧ್ಯದಲ್ಲಿ ನಾವು ಎಡವಿದವರಿದ್ದೇವೆ ಮಗು. ನಾನು ಎಡವಿದ ಕಾರಣ ಅದನ್ನು ನಿನಗೆ ಹೇಳಲೇಬೇಕಲ್ಲ, ನೀನ್ ಅದನ್ನು ಆಲೋಚಿಸಲೇಬೇಕು. ನಾವು ಎಡವಿದವರು. ನೀ ಎಡವಿದ್ರೆ ನಾ ಎಡವಬಾರದು ಅನ್ನುವುದಕ್ಕೆ ಅನುಭವದ ನೋಡಿ ನನಗೆ ನಾನು ಹೇಳುವುದು. ಎಡವಿಯೇ ಈ ನಿರ್ಧಾರವನ್ನು ಕೈಗೊಂಡಿರೋ ಅಂತ ನಾನು ಹೇಳುದು, ಆಲೋಚನೆ ಮಾಡುದು. ಯಾವ ನಿರ್ಧಾರವು? ಕುದುರೆಯನ್ನು ಕಟ್ಟಿದ್ದು. ನೀವು ಎಡವಿದ್ದೀರೋ ಅಂತ ನನಗೆ ಗೋಚರ ಆಗುದು. ಎಡವಿಯೇ ಈ ರೀತಿ ಮಾಡಿ ನಿರ್ಣಯವನ್ನು ಕೈಗೊಂಡಿದ್ದೇವೆ. ಯಾಕೆಂದ್ರೆ ಬಂದವನು ಅರ್ಜುನ, ತ್ರಿಲೋಕ ವಿಜಯಿ. ಅರ್ಜುನನನ್ನು ಗೆದ್ದರೆ ಪಾಂಡವರನ್ನು ಗೆದ್ದ ಹಾಗೆ ಅಂತ ಆಲೋಚನೆಯ ನಿನ್ನದು. ಒಂದು ವೇಳೆ ಅರ್ಜುನನೊಂದಿಗೆ ಸೋತರು ಪಾಂಡವರನ್ನು ಸೋತವರು ನಾವು ಎಂಬ ಆಲೋಚನೆಯಿಂದ ಈ ರೀತಿ ನೀನು ಮಾಡಿದ್ಯೋ ಅಂತ ನಾನು ಆಲೋಚಿಸುವುದು. ಏನು ಹೆಸರು ಬರ್ಲಿ ಅಂತ ಮಾಡಿದ್ದು ಅಂತಲ್ಲ ನಾನು ಹೇಳುವುದು ಹಾಗಲ್ಲ. ಈ ಆಲೋಚನೆ ಮಾಡಿ 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 ಮತ್ತೆ ಕೀರ್ತಿ ಶೇಷನಾಗಬಾರದಲ್ಲ. ಕೀರ್ತಿ ಸಂಪಾದನೆಯ ಕುರಿತಾಗಿ ಹೊರಟವನು ಕೀರ್ತಿ ಶೇಷನಾಗಬಾರದಲ್ಲ. ಹಾಗಾಗಿ ನಿನ್ನನ್ನು ಎಚ್ಚರಿಸುವುದು ಅಲ್ಲ. ನೀನು ಇದೇ ಪ್ರಾಯದಲ್ಲಿ, ಚಿಕ್ಕ ಪ್ರಾಯದಲ್ಲಿ ನಾನು ಮಾಡಿದವನು. ಗುರುದಕ್ಷಿಣೆಗೋಸ್ಕರ ದ್ರುಪದನನ್ನೇ ಕಟ್ಟಿ ತಂದವನು ನಾನು. ಅದನ್ನೇ ಹೌದು ಮಾಡಿದ್ದು, ಹೌದಲ್ಲ ಅಂತ ಹೇಳುವುದಿಲ್ಲ. ಈಗ ನಾನೀಗ ಹೇಳುವುದೇನು ಗೊತ್ತಾ, ನಿನ್ನನ್ನು ನೋಡುವಾಗ ನಿನ್ನೊಂದಿಗೆ ಹೋರಾಟ ಬೇಡ ಅಂತಲೇ ಕಾಣುತ್ತಿದೆ. ಯಾಕೆಂದ್ರೆ ಕುರುಕ್ಷೇತ್ರದಲ್ಲಿ ಅದೆಷ್ಟೋ ಮಂದಿ ನಿನ್ನ ಹಾಗಿದ್ದ ತರುಣರನ್ನು ನಾವು ಕಳೆದುಕೊಂಡಿದ್ದೇವೆ. ಹಾಗಾಗಿ ನಿನ್ನೊಂದಿಗೆ ಹೋರಾಟ ಬೇಡ. ಈಗ ನಾನು ಹೇಳುವುದೇನು ಗೊತ್ತಾ, ಎದುರಾಗಿ ಈಗ ಹೋರಾಟ ಮಾಡುವುದಲ್ಲ, ಮತ್ತೆ ಎದುರಾಗಿ ನೀನು ಇರುವುದೇ ಬೇಡ. ಎದುರಾಗಿ ನೀನು ಹೇಗಿರುವುದು ಬೇಡ. ಬೇಡ ಅಂದರೆ ಮತ್ತೆ ನನ್ನ ಬದಿಯಲ್ಲಿ ಬಂದು ಕುಳಿತು, ಇಲ್ಲಿ ಬಂದು ಕುಳಿತುಕೋ. ನಿನ್ನ ಬದಿಯಲ್ಲಿ ನನಗೆ ಯಾವ ಕರ್ಮವಲ್ಲ. ಆಗ ಅರ್ಜುನ ಮಾಡಿದ ಸಾಧನೆ, ಚಾಕಚಕ್ಯತೆ ಎಲ್ಲ ನಿನಗೆ ಗೊತ್ತಾದಿತ್ತು. ನೀನು ಯುದ್ಧ ಈಗ ನಿನ್ನ ಒತ್ತಿನಲ್ಲಿ ಕುಳಿತು ನಾನು ಆಡಿದ್ದಲ್ಲ ನಿನ್ನ ಕುರಿತಾಗಿ, ಆಯ್ತಾ? ಈಗ ನೀನು ನಿನ್ನ ಪಕ್ಕದಲ್ಲಿ ಕುಳಿತು ನಿನ್ನ ಚಾಕಚಕ್ಯತೆ ಗೊತ್ತಾಗುವುದ? ಗೊತ್ತಾಗಬೇಕು. ನಿನಗೆ ಗೊತ್ತಾದರೆ ಹೋರಾಟ ಮಾಡುವುದಕ್ಕಿಲ್ಲ. ನಿನಗೆ ಹೇಳುದು, ನಾನು ಎಚ್ಚರಿಸುವುದು. ಈಗ ನೀನು ಮಾಡಿದ್ದೇನಾಯ್ತು ಗೊತ್ತಾ? ಏನಾಯಿತು? ಯಾವುದನ್ನು ಕಟ್ಟಿದ್ಯೋ ಅದನ್ನು ಬಿಡಬೇಕಿತ್ತು. ನಮ್ಮ ಹಯವನ್ನು ಕಟ್ಟಿದ್ದೆ. ಯಾವುದನ್ನು ಬಿಡಬೇಕಿತ್ತು ಅಲ್ಲ, ಯಾವುದನ್ನು ಕಟ್ಟಬೇಕಿತ್ತು ಅದನ್ನು ಬಿಟ್ಟಿದ್ದಿ. ಬಿಂಕದ ಮಾತುಗಳನ್ನು ಕಟ್ಟಿಡಬೇಕು. ಹಾಗೆ ಈಗ ಕಟ್ಟಿ ಆಗಿದೆ ಕುದುರೆಯನ್ನು, ಕಟ್ಟಿದ್ದಕ್ಕೆ ಸ್ವಲ್ಪ ಧನವನ್ನು ಕೊಡುವ ಒಂದು ಪದ್ಧತಿ ಉಂಟು. ಕಟ್ಟಿದ್ದಕ್ಕೆ ಹಾಗಾಗಿ ಹೆಚ್ಚು ಕೇಳುವುದಿಲ್ಲ.
ಯಾಕೆ ಕೇಳೋದಿಲ್ಲ? ಈ ಚಂಪಕಾವತಿ ಎನ್ನುವುದು ನಮ್ಮ ಹಸ್ತಿನಾವತಿಯ ಆಟದ ಬಯಲಿನಷ್ಟು ವಿಸ್ತಾರ ಇಲ್ಲ. ಓಹೋ, ಹಾಗಾಗಿ ಸ್ವಲ್ಪ ಕೇಳು. ಹಾಗಾಗಿ ಮತ್ತೆ ನೀನು ನಮ್ಮ ಪಡೆಯನ್ನು ಸೇರಿದ್ರೆ ನಿನಗೆ ಅವಕಾಶ ನಾನು ಕಲ್ಪಿಸುತ್ತೇನೆ. ಹೇಗೆ? ಈ ತುರಗ ಎಲ್ಲೆಲ್ಲಿ ಹೋಗುತ್ತದೆ ಅಲ್ಲಲ್ಲಿ ಯಾರು ಹೋರಾಡುತ್ತಾರೋ ಅವರೊಂದಿಗೆ ಅವಕಾಶವನ್ನು ನಾನು ನಿನಗೆ ಕಲ್ಪಿಸಿಕೊಡುತ್ತೇನೆ. ಆಗದೆ ಮಗನೇ? ಏನು? ಈಗ ನಿನ್ನ ಮಾತನ್ನು ಕೇಳುವಾಗ ನನ್ನ ಸಾಧನೆಯನ್ನು ನೋಡಿ, ನನ್ನ ಸಾಮರ್ಥ್ಯವನ್ನು ನೋಡಿ, ನಿನಗೊಂದು ಜನ ಇರ್ಲಿ ನಿನ್ನ ಪಡೆಗೆ ಅಂತ ಸೇರಿಸಿಕೊಳ್ಳುವ ಲೆಕ್ಕಾಚಾರದ ಹಾಗೆ ಉಂಟು ಅಲ್ವಾ? ಹೌದು. ಈಗ ನೀನು ಮಾತನಾಡಿದ್ದು ಹೇಗಾಯ್ತು ಗೊತ್ತೇ? ಹೇಗೆ ಕರೀಬೇಕು ಗೊತ್ತೇ ನಿನ್ನನ್ನು? ಮಾಡರೆ ಯುದ್ಧವ ಹಯವರು ಬೇಡುವ ಬಿಜಲಿ ನೀನು ಮಾಡರೆ ಯುದ್ಧವ ಹಯವರು ಬೇಡುವ ಬಿಜಲಿ ನೀನು ರೂಢನ ಬೆದರಿನ ರೂಢಿಯ ಬೆಟ್ಟದೆಂದು ಆಡೋಟಿದ್ದರು ಕೆಲರು ಮಾಡದೆ ಯುದ್ಧವ ಹಯವನ್ನು ಬೇಡುವ ಬಿಜಲಿ ನೀನು ಮೂಢ್ಯವೆನೆ ನಿನ್ನ ರೂಢಿಯ ಭಟರದು ಆಡುತ್ತಿದ್ದರು ಮೂಢನವೋ ಬೆದೆನುದ ಅರ್ಜುನ, ಮೊದಲು ನಾನು ಮಾತನಾಡಿ ಕೆಟ್ಟದ್ದಾಯ್ತು. ನಿನ್ನನ್ನು ಮಾತನಾಡುವುದಕ್ಕೆ ಬಿಡಬೇಕಿತ್ತು ನಾನು. ಸುಮ್ಮನೆ ನಿನ್ನನ್ನು ಹೊಗಳಿ ಹೊಗಳಿ ಅಟ್ಟಕ್ಕೇರಿಸಿ ಬಿಟ್ಟೆಯಲ್ಲ. ಒಮ್ಮೊಮ್ಮೆ ಹೀಗಾಗುತ್ತದೆ. ಕೆಲವರ ಕುರಿತಾಗಿ ನಾವು ನೋಡಿರುವುದಿಲ್ಲ, ಕೇಳಿರ್ತೇವೆ. ಅವ ಅಂತವನಿದ್ದಾನೆ, ಇಂಥವನಿದ್ದಾನೆ, ಅವನನ್ನು ಕಂಡ್ರೆ ಕೈ ಮುಗಿಬೇಕು, ಈ ಪೂಜ್ಯವಾದಂತಹ ಭಾವನೆಯನ್ನು ಇರಿಸಿಕೊಳ್ಳುತ್ತೇವೆ. ಯಾವಾಗ ಅವ ನಮ್ಮ ಮುಂಭಾಗಕ್ಕೆ ಬಂದನೋ ಆಗ ನಮಗನ್ನಿಸುವುದು, ಛೆ, ಇಂಥವನ ಕುರಿತಾಗಿಯೂ ನಾವು ಪೂಜ್ಯ ಭಾವನೆಯನ್ನು ಇರಿಸಿಕೊಂಡಿದ್ದೇವಲ್ಲ ಎನ್ನುವ ಹಾಗಾಯಿತಲ್ಲೋ ನಿನ್ನ ಸ್ಥಿತಿ. ಯಾರೆಲ್ಲ ಹೋರಾಟವನ್ನು ಮಾಡಬೇಕು ಅವರೆಲ್ಲ ಬಿಲ್ಲನ್ನು ಮುಟ್ಟುವ ಮೊದಲೇ ನಿನ್ನ ಹೆಸರನ್ನು ಹೇಳುವಂತಹ ಪರಿಸ್ಥಿತಿ ಇರುವ ಕಾಲ ರೂಢಿಯ ಭಟನೆಂದು ಆಡುತ್ತಿಹರು ಕೆಲರು. ಮಾತ್ರವಲ್ಲ, ದಶನಾಮಾಂಕಿತ ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಶ್ವೇತವಾಹನ, ಭೀಮಸ್ಸು, ಜಿಷ್ಣು, ವಿಷ್ಣು, ವಿಜಯ, ಸವ್ಯಸಾಚಿ ಎನ್ನುವ ಹಾಗೆ ದಶನಾಮಗಳನ್ನು ಹೊಂದಿದವನಂತೆ ನೀನು. ಹೌದು, ತಿಳಿದುಕೊಂಡಿದ್ಯಲ್ಲ, ಅದಕ್ಕೆ ಮೆಚ್ಚಬೇಕು ನಿನ್ನ. ಹೌದಪ್ಪ, ಅದನ್ನೇ ಆಡಿದ್ದು, ಕಂಠಪಾಠ ಮಾಡಿಯೇ ಬಂದಿದ್ದೇನೆ, ಬೇಕಲ್ಲ. ಆದ್ರೆ ಈಗ 10ರ ಜೊತೆ ಇನ್ನೊಂದು ಹೆಸರನ್ನು ನಾನು ಏರಿಸ್ತೇನೆ ನಿನಗೆ, ಮೂಢ. ಏನು? ಹೌದು, ಈಗ ನಿನ್ನ ಮಾತನ್ನು ಕೇಳುವಾಗ ನನಗೆ ಹಾಗೆ ಅನ್ನಿಸ್ತಾ ಉಂಟು. ಈಗ ನಿನ್ನದಾದಂತಹ ಎಲ್ಲರನ್ನು ನಾ ಸೋಲಿಸಿದವನಿದ್ದೇನೆ. ಮಾತ್ರವಲ್ಲ, ನಿನ್ನ ಕುದುರೆಯ ಬಲಕದಲ್ಲಿ ಬರದದ್ದೇನು? ಮಿಡುಕೊಳ್ಳ ಭಟರು ಕಾದುವುದು, ಕಾದ ಲಸದಳವಾದವರು ಪಾರ್ಥನನ್ನು ಕಂಡು ಕಪ್ಪ ಕೊಡುವುದು. ಅದು ಹೌದು ಅಲ್ವಾ? ಆದ್ರೆ ನಿನಗದ ಅನ್ವಯಿಸುವುದಿಲ್ಲ ಅಂತ ಕಾಣುತ್ತೆ ನನಗೆ. ಒಳ್ಳೆ ಕಥೆ ನಿನ್ನದು. ಅದು ಹಾಗೊಂದುಂಟ. ಹಾಗಿದ್ರೆ ಅಶ್ವವನ್ನು ಬಿಡುವಾಗ ಅದನ್ನು ಬರೆಯಬೇಕಿತ್ತು. ಹುಡುಗ ಪ್ರಾಯದವರು ಕಟ್ಟಿ ಹಾಕುವುದಕ್ಕಿಲ್ಲ, ವಯಸ್ಸಿನವರ ಕಟ್ಟಿ ಹಾಕುವುದಂತ ಬರೆಯಬೇಕಿತ್ತು. ನೀ ಬರದದ್ದು ಹಾಗೆ ಅಂತಾದ್ರೆ ಕಟ್ಟಿ ಹಾಕಿದ ಮೇಲೆ ನಿರ್ಣಯ ಏನು? ಹೋರಾಟದಿಂದಲೇ ಬಿಡಿಸಬೇಕು. ಹೌದು, ಅಲ್ಲೇ ಬರುತ್ತಾರಂತ ನನಗೆ ಗೊತ್ತಿಲ್ಲ, ಅದ್ರ ಬರೆಯಬಹುದಿತ್ತೇನ ಹಾಗೆ. ಈಗ ನೀ ಸಣ್ಣವನು ಅಂತ ಆಡ್ತಾ ಇದ್ದೆ. ದುರದಿ ದ್ರುಪದನ ಗೆಲಿದು ತಂದವನ ತೋಟಿ ಅಂತ ಆಡಿದೆ. ಆ ಕಾಲಕ್ಕೆ ನಿನಗೆಷ್ಟು ವಯಸ್ಸು?
ಹೇಳಿದ್ದೇನಲ್ಲ. ಈಗ ಗುರುದಕ್ಷಿಣೆಗಾದರೂ ಧ್ರುವದ ಹಿರಿಯ ಎನ್ನುವ ಕಾರಣಕ್ಕಾಗಿ ನೀನು ಅವನಿಗೆ ಶರಣಾಗತನಾಗಿದ್ದೀಯೋ, ಅವನನ್ನು ಕಟ್ಟಿಗೆ ತಂದವನಿದ್ದೀಯಲ್ಲ. ನೀ ಮಾಡುವಾಗ ಮಾಡಬಹುದು, ನಮಗಾಗುವಾಗ ಬೋಧನೆ ಹೇಳುದು. ಸಣ್ಣವ ನೀನು ಹಾಗೆ ಮಾಡಬಾರ್ದು, ನಾವೆಷ್ಟನ್ನು ಮಾಡಿ ಆಗಿದೆ. ಅದೇ ಆಡಿದ್ದು, ಆಚರಣೆಗಿಲ್ಲದ ಉಪದೇಶ ಆಡಕೂಡದು ಎನ್ನುವಾಗೆ. ಮೊದಲು ನಾವು ಆಚರಿಸಬೇಕು, ಉಪದೇಶ ಮಾಡುವುದಿದ್ರೆ ನಾವು ಮಾಡಿ ಇನ್ನೊಬ್ಬರಿಗೆ ಹೇಳಬೇಕು. ಹೀಗೆ ಮಾತ್ರ ಹೇಳ್ತಾ ಇದ್ದೆ. ಕಪ್ಪ ಕೊಡು, ಹಯವ ಬಿಡು, ಸೋಲು ಗೆಲುವಿನ ನಿರ್ಣಯ ಮೊದಲು ಇಲ್ಲಿ ಆಗಬೇಕಲ್ಲ ಅರ್ಜುನ. ಈ ಸೋಲು ಅನ್ನೋದು ಈಗ ಉಂಟಾಗುತ್ತದಲ್ಲ ಅಲ್ವೇ? ಇಷ್ಟು ಬದಲಾವಣೆಯನ್ನು ತರುತ್ತದೆ. ಕಪ್ಪ ಕೊಡು, ಹಯ ಬಿಡು ಅಂತ ನನಗೆ ಅನ್ನಿಸೋದೇನು ಗೊತ್ತಾ ಈ ಕಾಲಕ್ಕೆ? ಬೇಡುವ ದ್ವಿಜನೇ ನೀನು. ಹೌದು, ದ್ವಿಜ ಹೌದು. ಯಾಕೆ? ದ್ವಿಜರ ಅಂಶ ನಿನ್ನಲ್ಲಿ ಉಂಟು. ಪಾಂಡುಪುತ್ರನೇ ಹೌದಾದರೂ ದೇವೇಂದ್ರನ ಜನಿಸಿದ ನೀನು. ಮಾತ್ರವಲ್ಲ, ವ್ಯಾಸರ ನಿಯೋಗದಿಂದಲೂ ಜನಿಸಿದವನು. ಇಬ್ಬರಿಬ್ಬರಂಶದಲ್ಲೂ ನಿನಗೆ ದ್ವಿಜರಾಂಶ ಉಂಟಲ್ಲ. ಈಗ ದ್ವಿಜನೇ ಹೌದು ಅಂತ ನೀನು ಆ ಶೈಲಿಯಲ್ಲೇ ನೀವು ಒಪ್ಪುವುದಾದ್ರೆ, ಹಾಗೇ ಬೇಡ್ತಿಂತಾದ್ರೆ ನಿನ್ನ ಶೈಲಿಯನ್ನ ಈ ಸುಧನು ಒಪ್ಪುತ್ತಾನೆ. ಆದ್ರೆ ನೀ ಮಾಡಬೇಕೇನು ಗೊತ್ತಾ? ನಿನ್ನ ಶೈಲಿಯನ್ನು ನೀ ಬದಲಿಸಬೇಕು. ಹೇಗೆ? ಕೈಯಲ್ಲಿ ಹಿಡಿದಂತಹ ಗಾಂಡೀವವನ್ನು ಕೆಳಗಿಳಿಸು, ಬೆನ್ನಿಗೆ ಕಟ್ಟಿದಂತಹ ಬತ್ತಳಿಕೆಯನ್ನು ಬಿಡಿಸು. ಇದು ಎರಡು ಕೈಗಳನ್ನು ಜೋಡಿಸಿ ನನ್ನ ಮುಂಭಾಗದಲ್ಲಿ ನಡು ಬಗ್ಗಿಸಿ ಅನುನಯದಿಂದ ಕೇಳು. ಬೇಡುವ ಬ್ರಾಹ್ಮಣರ ಹಾಗೆ ನೋಡುವ, ಕೊಡುವ ಮನಸ್ಸು ಈ ಸುಧನ್ವ ಮಾಡಿ ಯಾನು. ಸುಧನ್ವ, ನೀನು ದ್ವಿಜನೇ ಹೇಳು, ಮೂಢನೇ ಹೇಳು, ನನಗೆ ಸಿಟ್ಟು ಬರುವುದಿಲ್ಲ. ಯಾಕೆಂದರೆ ಒಂದು ವಿಚಾರ ಹೇಳುತ್ತೇನೆ. ಇನ್ನು ಒಲೆಯಿಂದ ಒಂದು ಮಗು ಕೊಳ್ಳಿ ಹಿಡಿದುಕೊಂಡು ಬರ್ತದೆ, ಅದರಲ್ಲಿ ಕೆಂಡ ಇರ್ತದೆ, ಬಿಸಿಯಾಗಿರ್ತದೆ. ಕೆಂಡ ಅಂತ ಹೇಳಿದ್ರೆ ಹಾಗೆ ಅದು ಅದರ ತನ್ನ ಮೈಗೆ ತಾಗುತ್ತದೆ, ಅದು ಗಾಯ ಆಗುತ್ತದೆ ಅಂತ ಅದಕ್ಕೆ ಗೊತ್ತಿಲ್ಲ. ನೋಡು, ಸುಡುತ್ತದೆ ಅನ್ನುವುದು ಆ ಮಗುವಿಗೆ ತಿಳಿದಿರುವುದಿಲ್ಲ. ಅದನ್ನು ನಾವು ಹೇಳಲೇ, ಅದಕ್ಕೆ ಜಾಗೃತಿಯನ್ನು ನಾವೇ ಹೇಳಲೇಬೇಕಲ್ಲ. ಕೊಡು ಮಗು ಎಂಬುದಾಗಿ. ಹಾಗಾಗಿ ಜಾಗೃತಿಯನ್ನು ಹೇಳುವುದಕ್ಕೆ ಹೊರಟದ್ದು. ಈಗ ನೀ ಬೆಂಕಿಯ ಕೊಳ್ಳಿಯ ನಿನ್ನ ಹತ್ರ ಬಂದ್ರೆ ನಾ ಸುಡ್ತೇನೆ ಅನ್ನುವ ಭಯವನ್ನು ಹುಟ್ಟಿಸುವುದ? ಬಾರದು ಇನ್ನು ಮುಂದೆ ಆದ್ರೂ ಅಂತ ನಾನು ಹೇಳುವುದು ನಿನ್ನಲ್ಲಿ. ಎಷ್ಟು ಹೇಳಿದ್ರೆ ನನಗೆ ಸಿಟ್ಟು ಬರುವುದಿಲ್ಲ. ಈ ಹೊತ್ತು ನೀನು ಏನು ಬೇಕಾದ್ರೂ ಹೇಳು, ಆದರೆ ನಮ್ಮ ರಾಜರದೊಂದು ನೀತಿ ಉಂಟು, ಅದನ್ನು ನಿನಗೆ ನಾನು ಹೇಳಲೇಬೇಕಲ್ಲ. ಈ ಭೂತಳದಲ್ಲಿ ರಾಜನೀತಿಯ ಧರ್ಮವಿದು, ರಾಜನೀತಿಯ ಧರ್ಮವಿದು. ನೀ ಕರಳನು ನಿನ್ನ ಒಲ್ಲಿರಣವ, ನೀ ಕರಳನು ನಿನ್ನೊಳೊಲ್ಲಿರಣವ, ನಿನ್ನ ತಾತನ ಕರೆರಿ ಕೊಡು. ಗೋಕುಲದಲ್ಲಿ ಸಾರೆ ಕೊಲ್ಲುವುದಿರು ರಾಜನೀತಿಯ ಧರ್ಮವಿದು. ಇದ್ದದ್ದರಿಂದ ನಿನ್ನಲ್ಲಿ ಹೇಳುವುದು. ಏನೆಂದು? ಹೇಳದೇ ಇದ್ದರೆ ಆಗುವ ನಷ್ಟ ಬಹಳ ದೊಡ್ಡದು. ಯಾವುದು? ಇನ್ನು ನೀನು ಚಿಕ್ಕವನು, ಬಾಳಿನಲ್ಲಿ ಅದೆಷ್ಟೋ ವಸಂತಗಳನ್ನು ಕಾಣಬೇಕಾದವನೇ. ಒಂದು ವೇಳೆ ನನ್ನೊಂದಿಗೆ ಹೋರಾಟಕ್ಕೆ ನಿಂತರೆ ಅದರ ಪರಿಣಾಮ ಏನೆಂದು ನನಗೆ ಅರ್ಥವಾಗುತ್ತದೆ. ಏನಾದೀತು ಅಂತ ಆ ಪರಿಣಾಮ ಏನಾದೀತು ನನಗೆ ಅರ್ಥವಾಗುತ್ತದೆ. ಅದರ ಅನುಭವ ನನಗಿದೆ. ಏನು ಅನುಭವವು? ಈಗ ನೀನು ಯುದ್ಧಕ್ಕೆ ಬರುತ್ತಿ ಅಂತ ಹೇಳು, ಆದರೆ ನಮಗೆ ಯುದ್ಧ ಮಾಡದೆ, ಯುದ್ಧ ಅನಿವಾರ್ಯ ನಮಗೆ. ಕುದುರೆಯನ್ನು ಬಿಡಿಸುವುದು ನಮಗೆ ಅನಿವಾರ್ಯ. ಸರಿ, ನಿನ್ನನ್ನು ಕೊಂದಾದರೂ ಗೆಲ್ಲುವುದು ನಮಗೆ ಸರಿ, ಗೆಲ್ಲಬೇಕೆಂದೇ ನಮಗಿರುವುದು. ಆದರೆ ಇತ್ತೀಚೆಗೆ ಮಾಹಿಷ್ಪತಿ ನಗರವನ್ನು ನಾವು ಪ್ರವೇಶಿಸಿದೆವು. ನಮ್ಮ ತುರಗವನ್ನು ನೀಲಧ್ವಜ ಬಂಧಿಸಿದ. ಅವನ ಮಗನಾದಂತಹ ಪ್ರವೀರನೇ ನನ್ನೊಂದಿಗೆ ಹೋರಾಟಕ್ಕೆ ನಿಂತ. ಆದರೆ ಅವನ ಕಿಚ್ಚನ್ನು ಕಂಡು ನಾನು ಮೆಚ್ಚಿದ್ದೇನೆ. ಆದರೆ ಕೊನೆಯಲ್ಲಿ ಪ್ರಾಣವನ್ನೇ ಕಳೆದುಕೊಂಡ ಮಗು. ಹಾಗಾಗಿ ನಿನ್ನನ್ನು ಎಚ್ಚರಿಸುವುದು, ನಿನ್ನೊಂದಿಗೆ ಹೋರಾಟ ಮಾಡುವುದಕ್ಕೆ ನನಗೆ ಮನಸ್ಸು ಬರಬೇಕಲ್ಲ. ಈಗ ಪ್ರವೀರ ಸತ್ತ ಅಂತ ಸುಧನ್ವ ಸಾಯ್ತಾನೆ ಅಂತಲೋ?
ಈಗ ನೀನು ಏನು ಬೇಕಾದ್ರೂ ಗ್ರಹಿಸಿರ್ತಾರೋ ನಾ ಯುವಕ, ನೀನು ಹೇಗೆ ಮಾತಾಡುವುದಕ್ಕೂ ಸಿದ್ಧನೆ. ನೀನು ನಿನ್ನ ಹಾಗೆ ಮಾತಾಡುವುದಕ್ಕೆ ನನಗಾಗುವುದಿಲ್ಲ, ಯಾಕಂದ್ರೆ ನಾನು ಹಿರಿಯವ. ಈಗ ಕಪ್ಪ ಕೊಡು ಹಯ ಬಿಡು ಅಂತ ಹೇಳಿದ್ದಷ್ಟೇ. ಕಪ್ಪ ಕೊಡು ಅಂತ ಹೇಳಿದ್ದು ನಿನಗೇನಾಯ್ತು? ನಾನು ನಿಜನ ಹಾಗೆ ಆಯ್ತು. ಮೂಢ ಅಂತ ಹೇಳಿದೆ. ಏನು ಬೇಕಾದ್ರೂ ಹಾಗಲ್ಲ, ಬೇಡಿ ಅಭ್ಯಾಸ ಉಂಟು, ಬ್ರಾಹ್ಮಣರಾಗಿ ವೇಷ ತೊಟ್ಟುಕೊಂಡು ನಿಮಗೆ ಅನುಭವ ಉಂಟು. ಹೌದು, ಹಾಗಾಗಿ ಈಗಲೂ ಹಾಗೆ ಬೇಡು, ಕೊಡುವ ಮನಸ್ಸನ್ನು ನಾ ಮಾಡಿ ಏನು. ಅಲ್ಲ, ನೀನು ಎಷ್ಟು ಬೇಕಾದ್ರೂ ಹೇಳು, ನನಗೆ ಸಿಟ್ಟು ಬರುವುದಿಲ್ಲ. ಯಾಕೆ? ಮುಂದೆಗೆ ನಿನಗೆ ನನ್ನ ಪ್ರಾಯ ಬರುವಾಗ ನಿನಗೆ ಅರ್ಥವಾದೀತು. ಅರ್ಜುನ ತನ್ನ ಬುದ್ಧಿವಂತಿಕೆಯನ್ನು ಬುದ್ಧಿವಂತಿಕೆಯ ಮಾತು ಅಂತ ನಿನಗೆ ಅರ್ಥವಾದೀತು. ಅದಕ್ಕೆ ನಾನು ಹೇಳುವುದು, ಆ ಪ್ರವೀರನ ಕತೆ ನಿನಗೂ ಆಗಬಾರದು. ಹೀಗೆಲ್ಲ ಉಂಟಲ್ಲ ಬುದ್ಧಿವಂತಿಕೆಯ ಮಾತುಗಳು, ಹೋದಲ್ಲೆಲ್ಲ ಹೀಗೆ ಆಡಿಕೊಂಡು ಬರುದ? ನೀನು ಯುದ್ಧ ಮಾಡಿದ್ದೇ ಇಲ್ವಾ? ಎಲ್ಲ ಮಾತಲ್ಲೇ ಸುಧಾರಿಸಿಕೊಂಡು ತರುಣರನ್ನು ಕಂಡಾಗ ಮಾತ್ರ ಹಿರಿಯರಲ್ಲಿ ಹೋರಾಟ ಮಾಡಿದ್ದೇವೆ. ಯಾಕೆ ನಿಮ್ಮನ್ನೆಲ್ಲ ನೋಡುವಾಗ ಬೇಡಪ್ಪ, ಯಾಕಂದ್ರೆ ನಿಮ್ಮಂತಹ ತರುಣರು ಉಳಿಯಬೇಕು, ನಿಮ್ಮನ್ನು ಕಳೆಯಬಾರದು, ಮುಂದೆಗೆ ಬೇಕಲ್ಲ, ಕ್ಷತ್ರಿಯ ಕುಮಾರರು ಬೇಕಲ್ಲ, ಹಾಗಾಗಿ ಹೇಳಿದ್ದಷ್ಟೇ. ಭೂತಳದಲ್ಲಿ ಸಾರುವುದು ರಾಜನೀತಿಯ ಧರ್ಮ ಮಗು. ಸರಿ, ಹಾಗಾಗಿ ಈಗ ಸಾರಿ ನಿನಗೆ ಹೇಳುವುದಷ್ಟೇ. ನಾನು ಯುದ್ಧ ನಮ್ಮೊಡನೆ ಆಗುವುದಕ್ಕಿಲ್ಲ. ಯಾಕೆ? ಸರಿ ಸಮವಲ್ಲ ಅಂತಲೇ ನನ್ನ ಪ್ರಶ್ನೆ ಇರುವುದು. ಪಾರ್ಥ, ಸಮವಲ್ಲ ಅಂದ್ರೆ ನೀನು ತರುಳ, ನಿನ್ನೊಂದಿಗೆ ಹೋರಾಟ ಮಾಡೋದಕ್ಕೆ ನನಗೆ ಮನಸ್ಸು ಬರುವುದಿಲ್ಲ. ನೋಡಿ, ಈಗ ಹೋರಾಟ ಮಾಡುವುದರ ಸರಿ ಸಮಾನತೆ ಯಾವುದೆಲ್ಲ ಸರಿ. ಈಗ ಎಲ್ಲರೂ ಬಿದ್ದಿದ್ದಾರೆ, ಹೌದು, ರಕ್ತದ ಹೊಳೆ ಹರಿಯುತ್ತಾ ಇದೆ, ಆದ್ರೂ ನನಗೆ ಸಿಟ್ಟು ಬರುವುದಿಲ್ಲ. ಯಾಕೆ? ನಾವು ಈ ಯಾಗ ಮಾಡುವುದಕ್ಕೆ ಹೊರಟ ಯಾಕೆ? ಒಂದು ಹತ್ಯಾ ದೋಷದ ಪರಿಣಾಮವಾಗಿ ನಾವು ಯಾಗ ಮಾಡುವುದಕ್ಕೆ ಹೊರಟವರು. ಕೈಗಂಟಿದ ರಕ್ತ ತೊಳೆಯುವುದಷ್ಟೇ ಉದ್ದೇಶ ಹೊರತು ನಮ್ಮದು ಎದುರಾದವರನ್ನು ಕೊಂದು ಕಳಿಯ ಉದ್ದೇಶವಂತೂ ಖಂಡಿತ ಅಲ್ಲ ಮಗು, ಖಂಡಿತ ಅಲ್ಲ. ಸರಿ, ಹಾಗಾಗಿ ಹೇಳುತ್ತಾ ಇದ್ದೇನೆ, ಈಗ ನನ್ನೊಂದಿಗೆ ಸರಸಕ್ಕೆ, ಸಮರಕ್ಕೆ, ಸಂಬಂಧಕ್ಕೆ ಸಮಾನತೆ ಬೇಕು. ಈಗ ನೀನು ಯಾವುದರಲ್ಲಿ ಸಮಾನ ಹೇಳು? ಈಗ ವಯಸ್ಸಿನಲ್ಲಾದರೂ, ಅನುಭವದಲ್ಲಾದರೂ, ಸಾಹಸ ಪರಾಕ್ರಮಗಳಲ್ಲಾದರೂ ನೀನು ನನಗೆ ಸರಿ ಸಮಾನನೇ ಅಲ್ಲ. ಹಾಗಾಗಿ ನಾನು ಹೇಳುತ್ತಾ ಇರುವುದು, ನೀನಲ್ಲ, ನಿನ್ನ ತಂದೆಯನ್ನು ರಣಕ್ಕೆ ಕರೆ, ಅವನೊಂದಿಗೆ ನಾನು ಹೋರಾಟ ಮಾಡುತ್ತೇನೆ. ಹಾಗಾಗಿ ನೀನು ಮನೆಗೆ ತೆರಳು, ತಂದೆಯನ್ನು ಬರುವುದಕ್ಕೆ ಹೇಳು. ಎಲ್ಲ ಅರ್ಜುನ, ನೀ ಹೇಳಿದ್ದೆ ಹೇಗಾಯಿತು ಗೊತ್ತೇ? ಬ್ರಾಹ್ಮಣರಲ್ಲಿ ಯಾರು 4 ವೇದವನ್ನು ಕಲಿತಿದ್ದಾರೋ ಅವರೇ ಶ್ರೇಷ್ಠರು. ಕ್ಷತ್ರಿಯರಲ್ಲಿ ಹೇಗೆ ಧನುರ್ವಿದ್ಯೆಯನ್ನು ಯಾರು ಪಾರಂಗತವನ್ನು ಮಾಡಿದ್ದಾರೋ ಅವರೇ ಶ್ರೇಷ್ಠರು. 18 ವರ್ಷದ ಯುವಕ ಚಕ್ರವರ್ತಿ ಆದ ಅಂತಾದ್ರೆ 80 ವರ್ಷದ ಮುದುಕನಾದ್ರೂ ಸರಿ ಮಣಿಯಲೇಬೇಕು. ಸಣ್ಣವರು ದೊಡ್ಡವರು ಎನ್ನುವ ಹಾಗೆ ಭೇದ ಉಂಟು. ಆಗಲೇ ನೀನು ಆಡಿದೆಯಲ್ಲ, ಧ್ರುಪದನನ್ನು ಗೆದ್ದಿದ್ದೇನೆ ಎನ್ನುವ ಹಾಗೆ ನಿನ್ನ ಮಧ್ಯಭಾಗದಲ್ಲಿ ಹೊಗಳಿಸಿಕೊಂಡು ಬಂದೇ ಅಲ್ಲ. ಆ ಕಾಲಕ್ಕೆ ನಿನಗೆ ಎಷ್ಟೋ ವಯಸ್ಸು, ಸಣ್ಣವನು ನೀನು. ಧ್ರುಪದ ಹಿರಿಯವ ಎನ್ನುವ ಕಾರಣಕ್ಕಾಗಿ ಅವನಾಗಿ ಶರಣಾಗತನಾಗಿದ್ದೀಯ ಇಲ್ಲವಲ್ಲ. ಅದಕ್ಕೆ ನಾನು ಆಡುವುದು, ನಿನಗೆ ತಲೆ ಸರಿ ಉಂಟಾ ನಿನಗೆ ಅಂತ? ಯಾವುದನ್ನು ಆಡಬೇಕು ಅದನ್ನು ಬಿಟ್ಟು ಉಳಿದದ್ದನ್ನೆಲ್ಲ ಮಾತನಾಡುತ್ತಾ ಇದ್ದೀಯಲ್ಲ. ತಂದೆಯನ್ನು ಕರೆಸಬೇಕು. ಒಂದು ಕತೆ ಹೇಗಾಯ್ತು ಗೊತ್ತಾ? ಮನೆಯಲ್ಲಿ ಉಪ್ಪರಿಗೆ ಇರ್ತದೆ, ಅದನ್ನೇ ಹತ್ತುವುದಕ್ಕಾಗದವ ಒಬ್ಬ ಹೇಳುವುದಂತೆ, ನಾ ಮೇರುಗಿರಿಯನ್ನೇ ಎತ್ತುವುದಕ್ಕೆ ಸಮರ್ಥನ ಇದ್ದೇನೆ ಅಂತ. ರನ್ನದ ಉಪ್ಪರಿಗೆಯನ್ನು ಏರಲಾರದವ ಮೇರುಗಿರಿಯನ್ನು ಏರುವುದಕ್ಕೆ ಯತ್ನಿಸಿದ ಹಾಗಾಯ್ತಂತೆ ನಿನ್ನ ಸ್ಥಿತಿ. ನನ್ನ ತಂದೆ ಬರಬೇಕು, ಮತ್ತೆ ನಾವೆಂತ ನೋಡುವುದಿಲ್ಲಿ? ನೀನೇ ಒಂದು ಕೆಲಸ ಮಾಡೋದಿಲ್ಲ. ನಾವು ಅದೇ ಈಗ ನಾನು ಇಲ್ಲಿ ಹೋರಾಟವನ್ನು ಮಾಡದೆ ನೇರವಾಗಿ ನನ್ನ ಮನೆಗೆ ಹೋಗ್ತೇನೆ. ಅಪ್ಪಯ್ಯ ಹೇಳ್ತಾರೆ, ಹೋರಾಟವನ್ನು ಮಾಡಿದೀಯ ಮಗನೇ? ಇಲ್ಲಪ್ಪಯ್ಯ, ನಾ ಅರ್ಜುನನಿಗೆ ಸರಿ ಸಮಾನನಲ್ಲಂತೆ, ನೀವೇ ಬರಬೇಕಂತೆ. ಬರುತ್ತಾರೆ, ಹೌದಾ? ಬಂದಾಗ ನೀನು ನೀನು ಒಂದು ಕೆಲಸ ಮಾಡು. ಏನು? ನಿನ್ನ ಅಣ್ಣ ಯುಧಿಷ್ಠರನನ್ನು ಬರುವುದಕ್ಕೆ ಹೇಳು, ಅವರಿಬ್ಬರು ಹೋರಾಟವನ್ನ ಮಾಡಲಿ. ನಾವು ಒಂದು ಬದಿಯಲ್ಲಿ ಕುಳಿತು ನೋಡುವ ಹೇಗೆ ಹೋರಾಟವನ್ನ ಮಾಡುತ್ತಾರೆ ಅಂತ. ನಾಚಿಕೆ ಆಗುವುದಿಲ್ವೇನಾ ನಿನಗೆ?
ನನ್ನ ತಂದೆಯೇ ಮೇರು ಪರ್ವತ, ಅವರ ಆಜ್ಞೆ ಏನುಂಟು ಅದನ್ನು ಮೀರುವುದಕ್ಕೆ ನಾನೇನೂ ಸಮರ್ಥನೂ ಅಲ್ಲ. ಹಾಗಾಗಿ ಸಾರಿ ಸಾರಿ ಆಡ್ತಾ ಇದ್ದಾರೆ. ಹೋರಾಟವನ್ನು ಮಾಡು ಅರ್ಜುನ, ಮಾಡು. ಚಿಕ್ಕವನು ಎಂಬುದಾಗಿ ಹಿತವಚನವನ್ನು ನುಡಿದರೆ ನನ್ನನ್ನೇ ಕೆರಳಿಸುವೆಯ. ಭೂತಳದಲ್ಲಿ ಸಾರಿಕೊಳ್ಳುವುದು ರಾಜನೀತಿ ಎಂಬುದಾಗಿ ನಿನ್ನನ್ನು ಎಚ್ಚರಿಸಿದೆ. ಎಷ್ಟು ಎಚ್ಚರಿಸಿದ್ದು ಯಾಕೆ? ಬೆಳೆಯ ಸಿರಿ ಮೊಳಕೆಯಲ್ಲಿಯೇ ಚಿವುಟಬಾರದು, ಆ ನೋವು ನನಗಾಗುತ್ತಾ ಇತ್ತು. ಚಿವುಟಬಾರದಿಂದಾಗಿ ನಿನ್ನನ್ನು ಎಚ್ಚರಿಸಿದೆ. ಅಲ್ಲ, ನಿನಗೆ ಸಾಯುವುದಕ್ಕೆ ಇಷ್ಟ ಅಂತಾದ್ರೆ ನನಗೇನು ಹಠ ಇಲ್ಲ. ನೀನು ಬದುಕಬೇಕೆಂಬ ಹಠವೂ ನನಗಿಲ್ಲ. ಏನಾಡಿದೆ? ತಂದೆಯವರು ನಿನ್ನನ್ನು ನಿವಾರಿಸಿ ತಂದೆಯವರನ್ನು ಬರ ಹೇಳು ಅಂತ. ನಾನು ಮಾಡಿದ ವಿಕ್ರಮವನ್ನು ಕೇಳುತ್ತೀಯ ನೀನು? ಹೊಗಳಿಸಿಕೊಳ್ಳುವುದೇನು ಬೇಕಾಗಿಲ್ಲ. ನಾ ಅರಿಯಾದ ಸುಧನ್ವನೇನು ಅಲ್ಲ, ನಿನ್ನ ಕುರಿತಾಗಿ ತಿಳಿದೇ ಬಂದವನು. ತ್ರಿಲೋಕ ವಿಜಯ ಪಾರ್ಥ ಎನ್ನುವುದು ತಿಳಿದೆ. ನಿನ್ನ ಮುಂಭಾಗದಲ್ಲಿ ನಾನು ನಿಂತವನಿದ್ದೆ. ನಾನು ಹೇಳುವುದನ್ನು ಕೇಳಿ ಆದರೂ ಮತ್ತೆ ನಿನಗೆ ಬುದ್ಧಿ ಬಂದಿತ್ತ ಅಂತ ಹೇಳುವುದನ್ನು ಕೇಳುತ್ತೀಯ? ಇಷ್ಟು ಹೊತ್ತು ಬಾರದ ಬುದ್ಧಿ ನೀನು ಹೇಳಿದ ಮೇಲೆ ಬರಬೇಕಾದ ಅನಿವಾರ್ಯ ನನಗಿಲ್ಲ. ಸಶರೀರನಾಗಿ ಸ್ವರ್ಗಲೋಕಕ್ಕೆ ಹೋಗಿ ನಿವಾತ ಕವಚರನ್ನು ಕೊಂದವನ ಈ ಅರ್ಜುನ. ಮತ್ತೆ ಕುರುಸೇನೆಯಲ್ಲಿ 18 ಅಕ್ಷೋಹಿಣಿ ಸೇನೆಯ ಮಧ್ಯೆ ಮೆರೆದವನು ಈ ಅರ್ಜುನ. ನಾನು ಶಾಪಾದಪಿ ಶರಾದಪಿ ಎನಿಸಿದ ದ್ರೋಣರ ನಿರ್ನಾಮವಾದದ್ದೇ ಈ ಅರ್ಜುನನಿಂದ. ಭೀಷ್ಮಾಚಾರ್ಯರನ್ನು ಅವರಿಚ್ಛೆಯಂತೆ ಶರಶಯ್ಯಲ್ಲಿ ಮಲಗಿಸಿದವನು ಈ ಅರ್ಜುನ. ಕರ್ಣನ ನಿರ್ನಾಮವು ನಾನೇ ಮಾಡಿದ್ದು. ಚೋಟುದ್ದದ ಹುಡುಗ, 3 ಮಳೆಗಾಲ ಕಲೆ ಅಲ್ಲವ. ಬಹಳ ಮಾತನಾಡುತ್ತಿ. ಎಲ್ಲ ಧನಂಜಯ ಕೃಷ್ಣನ ಲಲಿತ ಸಾರಥಂಗಡಿಲ್ಲದೆ ಸಮರ ಮಧ್ಯದೊಳು ಮರುಳೆಲ ಬರಿದಲ್ಲದಿರು ನಡೆ ಮತೆಗೆಂದು ತೆಗೆದ ಕೊಚ್ಚಿಕೊಳ್ಳುತ್ತಾ ಇದ್ದೀಯಲ್ಲ. ಭೀಷ್ಮಾಚಾರ್ಯರ ಕತೆ ಆಡುತ್ತಾ ಇದ್ದೆ. ರಾತ್ರಿ ಹೊತ್ತು ಅವರ ಶಿಬಿರಕ್ಕೆ ಹೋಗಿ ಅಜ್ಜಯ್ಯ ನಿಮ್ಮನ್ನು ಸೋಲಿಸುವ ಬಗೆ ಹೇಗೆ ಅಂತ ಮೊದಲೇ ಕೇಳಿಕೊಂಡು ಶಿಖಂಡಿಯನ್ನು ಅವರ ಮುಂಭಾಗದಲ್ಲಿ ನಿಲ್ಲಿಸಿ ಶಸ್ತ್ರ ಸನ್ಯಾಸವನ್ನು ಮಾಡಿದ ಕಾಲಕ್ಕೆ ಅವರನ್ನು ಕೊಂದವ ನೀನು. ಮತ್ತೆ ಭೀಷ್ಮಾಚಾರ್ಯರನ್ನು ಏನು ಮಾಡಿದ್ದೇನೆ ಅಂತ ಆಡುತ್ತಾ ಇದ್ದೀಯಲ್ಲ. ಕೃಷ್ಣ ಹೇಳಿದಾಗ ಕೇಳೋದು ನಮ್ಮ ಅದನ್ನೇ ಆಡಿದ್ದು. ಮೊದಲೇ ತಿಳಿದುಕೊಂಡು ಸೋಲಿನ ಬಗೆ ಹೇಗೆ ಅಂತ ತಿಳಿದುಕೊಂಡು ಮಾಡಿದ್ದಲ್ವೇ. ಬಿಡು, ಅದರಲ್ಲಿ ನಿನ್ನ ಕೇಳಿಕೆ ಏನು? ದ್ರೋಣಾಚಾರ್ಯರು ತನ್ನ ಮಗ ಸತ್ತದ್ದು ಹೌದು ಅಲ್ಲ ಅನ್ನುವುದನ್ನು ತಿಳಿಯುವುದಕ್ಕೆ ಬೇಕಾಗಿ ಅವರು ಶರೀರದಿಂದ ಹೊರಟ ಕಾಲಕ್ಕೆ ಅವರ ಕತ್ತನ್ನು ದೃಷ್ಟದ್ಯುಮ್ನ ಅವರ ಶರೀರವನ್ನು ಕತ್ತರಿಸಿದರಂತೆ. ಅದರಲ್ಲಿ ನಿನ್ನದ್ದೇನೋ ಕೇಳಿಕೆ. ಕಾರಣ ವಿಶ್ವರೂಪ ದರ್ಶನವಾದ ಕಾಲದಲ್ಲಿ ತನ್ನ 2 ಕೈಗಳನ್ನು ಮುಗಿದ ಕಾಲಕ್ಕೆ ಅಂಜನಾಸ್ತ್ರದಿಂದ ಅವನ ಕತ್ತನ್ನು ಕತ್ತರಿಸಿದೆ ಅಂತೆ. ಹೇಳಲಿ ಅಪ್ಪ ಹೇಳಲಿ ಗುರುಗಳೇ ಹೇಳಲಿ ಇದ್ದ ಕಥೆಯನ್ನೇ ಆಡಿದ್ದು. ನೀ ಮಾಡಿದ್ದನ್ನೇ ಅಲ್ಲದೆ ಬೇರೇನೋ ಹೇಳಿದ್ದಲ್ವಲ್ಲ. ಈಗ ಮತ್ತೆ ಪಾಶುಪತವನ್ನು ಆ ಪರಶಿವ ಒಮ್ಮೆ ಬಲವಾಗಿ ಆಲಂಗಿಸಿದ ಕೊಂಡದ್ದರಲ್ಲಿ ನಿನ್ನ ಮೈಯ ಮೂಳೆ ಎಲ್ಲ ಪುಡಿ ಪುಡಿಯಾಗಿ ಆಲಿಂಗಿಸಿದ ಯಾರು? ಪರಮಾತ್ಮ. ಬೇಡ, ರಕ್ತಗಾರಿ ಕೆಳಕ್ಕೆ ಬಿದ್ದವ ಹೌದಲ್ಲ. ಆ ಕಾಲಕ್ಕೆ ಪಾರ್ವತಿ ದೇವಿ ಹೇಳಿದಂತೆ ಪಾಪ ಆ ಹುಡುಗನನ್ನು ಯಾಕೆ ನೋಯಿಸ್ತೀರಿ ಎನ್ನುವ ಹಾಗೆ ಪರಮೇಶ್ವರನ ಪುನಶ್ಚೇತನದಿಂದ ಎದ್ದು ನಿಂತವ ಈಗ ಆಡುತ್ತಾ ಇದ್ದಾನೆ. ಈಗ ಸಾಧ್ಯ ಇದ್ರೆ ಆ ಕೃಷ್ಣ ಸ್ವಾಮಿಯನ್ನು ಬರುವುದಕ್ಕೆ ನಿನ್ನ ಸಾರಥಿಯಾಗಿ ಮಾಡಿಕೊ. ಅವ ಇದ್ದರೆ ಮಾತ್ರ ನಿನ್ನ ಗೆಲುವು, ಇಲ್ಲದಿದ್ರೆ ನೀನು ಏನು ಅಲ್ಲ. ಸ್ವರ್ಗಲೋಕಕ್ಕೆ ಹೋಗಿ ನಿವಾತ ಕವಚರನ್ನು ಕೊಲ್ಲುವಾಗ ಕೃಷ್ಣ ಬಂದಿದ್ದಾನೋ.
ಸಾರಥಿಯನ್ನು ತೋರಿಸಿಕೊಟ್ಟೆ. ಇದು ಹೂಡಿದ ಮಂತ್ರಾಸ್ತ್ರದಿಂದ ನಿನ್ನ ಸಾರಥಿಯ ಶ್ವಾಸವನ್ನು ನಿಲ್ಲಿಸಿದ್ದೇನೆ ನೋಡು, ನಿಲ್ಲಿಸಿದ್ದೇನೆ. ಕೃಷ್ಣ ದೇವ ಕೃಷ್ಣ ನೀನು ನಮ್ಮ ಭಾವನೆಂದು ನಂಬಿ ಜಗದೇವ ದೇವ ಕೃಷ್ಣ ನೀನು ನಮ್ಮ ಭಾವನೆಂದು ನಂಬಿ ಜಗದೇ ಕೋಪದ ಶೋಭವನ್ನು ಬಿಡಿದು ದೇವಿಸಿದವನೇ ಕೃಷ್ಣ ಕೃಷ್ಣ ಕೋವಿದ ಶ್ವವನ್ನು ಬಿಡಿದು ಜೀವಿಸಿದವನಯ್ಯ ಮುಂದೆ ನೀ ವಿರೋಧಿಗೊಡನೆ ಕಾಲವ ಬರೆಯಳು ಮುಂದೆ ನೀ ವಿರೋಧಿಗೊಡನೆ ಕಾಲವ ಬರೆಯೋಳು ಕೃಷ್ಣ ಕೃಷ್ಣ ದೇವಾ ಕೃಷ್ಣ ದೇವಾ ಕೃಷ್ಣ, ಏನಿದು ತಂದೆ, ಏನಿದು? ಪೃಥ್ವಿಯಲ್ಲಿ ಇಂದು ಪೃಥ್ವಿ ಕುಮಾರನಾದ ಈ ಪಾರ್ಥ ಇಂದು ಪೃಥ್ವಿಯಲ್ಲಿ ಹರಗುವಂತಾದನೆ. ಚಂದ್ರವಂಶದ ಕೀರ್ತಿ ಪತಾಕೆಯನ್ನು ದಿಗ್ದೆಸೆಗಳಿಗೆ ಪಸರಿಸಿದಂತ ಅರ್ಜುನನೇ ಈ ಹೊತ್ತು ಸೋಲನ್ನುಣ್ಣುವಂತಾಯಿತೆ. ರಥಿಕನಾದವನು ಸಾರಥಿಯನ್ನು ಉಳಿಸಬೇಕಾದ್ದು ಆತನ ಕರ್ತವ್ಯ. ಈ ಹೊತ್ತು ಸಾರಥಿಯನ್ನೇ ನಾನು ಕಳೆದುಕೊಂಡೆನಲ್ಲ. ದೇವಾ ಕೃಷ್ಣ, ಏನಿದು? ಗೀತಾಮೃತ ಧಾರೆಯನ್ನು ಎರೆಯುವಾಗ ನೀನೇ ಹೇಳಿದ್ದೆ, ನೀನು ನನ್ನ ಕರ್ತವ್ಯವನ್ನು ಮಾಡುವುದಕ್ಕೆ ಮಾತ್ರ ನಿರ್ದೇಶಿತನವಾದವನು, ಮಾಡಿಸುವವನು ನಾನು ಎಂದು. ಅದರ ಫಲಾಫಲಗಳ ನಿರೀಕ್ಷೆ ನಿನಗಿರಬಾರದು ಎಂದೆ. ಹಾಗಿರುವಾಗ ಅಶ್ವಮೇಧದ ತುರಗ ರಕ್ಷೆಯನ್ನು ಮಾಡಲಿಲ್ಲವೇ? ಆ ಸುಧನ್ವನನ್ನು ಮನಸ ಗೆಲ್ಲಬೇಕೆಂಬ ಉದ್ದೇಶದಿಂದ ಎದುರಿಸಲಿಲ್ಲವೇ? ಇದೆಲ್ಲವೂ ಸತ್ಯವೇ ಆಗಿದ್ದ ಪಕ್ಷದಲ್ಲಿ ಕೃಷ್ಣ, ನನಗ್ಯಾಕೆ ಈ ಸೋಲು? ಆ ಹುಡುಗನೊಂದಿಗೆ ನಾನು ತೀರ ಕುಬ್ಜನಾಗಿ ಹೋದೆನಲ್ಲ. ನೀನು ನನ್ನ ಭಾವನಾಗಿಯೋ ಸಲಹುವ ದೇವನಾಗಿಯೋ ನನ್ನ ಮಾನ ಪ್ರಾಣಗಳಿಗೆ ರಕ್ಷಕನಾಗಿರುತ್ತಿ ಎಂದು ನಂಬಿ ಜೀವಿಸುವುದು ವ್ಯರ್ಥವಾಗಿ ಹೋಯಿತು. ದೇವ, ಈ ವಿರೋಧಿಯೊಡನೆ ಹೇಗೆ ಸಾಗಲಿ? ಈ ವಿರೋಧಿಯೊಡನೆ ನಾನು ಹೇಗೆ ಕಾದಲಿ? ಯಾರು ನನಗೆ ನಿರ್ದೇಶಕರು? ಯಾರು ನನಗೆ ಸಾರಥಿ? ಅನ್ಯಥಾ ಶರಣಂ ನಾಸ್ತಿ. ಕೃಷ್ಣ, ಕಾಪಾಡು ತಂದೆ, ಕಾಪಾಡು ಕಾಪಾಡು. ಅರಸ ಕೇಳರ್ಜುನನು ಧ್ಯಾನಿಸಲು ಅರಸ ಕೇಳರ್ಜುನನು ಧ್ಯಾನಿಸಲು ಅರಿತಾನಚ್ಯುತ ಅನಿಭಪುರದೊಳೆಚ್ಚರಿಸಿದನು ಹಂಸ ಭಜನ ಧರ ಧುನಮ ಧರ್ಮ ಜಗೆ ಅರಿತಾನಚ್ಯುತ ನಿಭಪುರದೊಳೆಚ್ಚರಿಸಿದನು ಹಂಸ ಭಜನ ಧರ ಧುರಮ ಧರ್ಮ ಜಗೆ ಒಳೆದು ಧೈರ್ಯವ ವಹಿಲದಲ್ಲಿ ಗರುಡ ವಾಹನನಾಗಿ ಭಕ್ತೋಧರಣನೈತಂದೊದಗಿದನು ಪಾರ್ಥಂಗೆ ಅತಿಜಮದಿ ಅರಸ ಕೇಳರ್ಜುನನು ಧ್ಯಾನಿಸನು
ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತ ತೇಷಾಂ ಭಕ್ತಿಯಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂದು ಅರ್ಜುನನಿಗೆ ಹೇಳಿದ ಮಾತಿದು. ಅನನ್ಯವಾಗಿ ನನ್ನನ್ನು ಯಾರು ಧ್ಯಾನಿಸುತ್ತಾರೋ, ಯಾರು ನನ್ನನ್ನೇ ಕೃಷ್ಣ ನೀನೇ ನನ್ನ ದೇವ ಎಂದು ನನ್ನನ್ನು ನಂಬಿ ಪ್ರತಿಯೊಂದು ಕ್ಷಣದಲ್ಲೂ ನನ್ನನ್ನೇ ಧ್ಯಾನಿಸುತ್ತಾ ಕಾರ್ಯವನ್ನು ಮಾಡುತ್ತಾ ಆ ಕರ್ಮ ಫಲವನ್ನು ನನಗೆ ಅರ್ಪಿಸುತ್ತಾರೋ ಅವರ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ಳುತ್ತೇನೆ. ಈಗ ನನಗೆ ಬಂದ ಸಮಸ್ಯೆಯೂ ಅದೇ. ಧರ್ಮಜ ಕುರುಕ್ಷೇತ್ರ ಯುದ್ಧದ ನಂತರ ಬಂಧು ಹತ್ಯಾದೋಷದಿಂದ ನಮ್ಮನ್ನು ವಿಮುಕ್ತಿಗೊಳಿಸು ಕೃಷ್ಣ ಎಂದು ಅನೇಕ ರೀತಿಯಲ್ಲಿ ನನ್ನಲ್ಲಿ ವಿಜ್ಞಾಪಿಸಿದೆ. ಯಾವೆಲ್ಲ ರೀತಿಯಲ್ಲಿ ಆತನನ್ನು ಸಮಾಧಾನ ಪಡಿಸಿದರೂ ಆತನ ಮಾತು ಮನಸ್ಸಿಗೆ ಮುಟ್ಟಲೇ ಇಲ್ಲ. ಹೇಳಿದೆ, ಒಂದೊಮ್ಮೆ ಕಾಳ್ಗಿಚ್ಚು ತುಂಬಿ ಇಡೀ ಕಾಡೇ ಸುಟ್ಟು ಹೋದರೂ ಮುಂದೆ ವರ್ಷಾಕಾಲದಲ್ಲಿ ಮಳೆ ಬಂದು ಚಿಗಿತುಕೊಂಡು ಅದು ಪುನಃ ಕಾಡಾಗುವುದಿಲ್ಲವೇ? ಯಾಕೆ ಈ ರೀತಿ ಹೇಳ್ತಾ ಇದ್ದೆ ಅಂದರೂ, ಇಲ್ಲ, ನಮ್ಮಿಂದಾಗಿಯೇ ಭೂಮಿಯಲ್ಲಿ ವೀರಕ್ಷಾಮವಾಯಿತು, ಅವನಿಯೋಳು ವೀರಕ್ಷಾಮಕ್ಕೆ ಪಾಂಡವರು ಕಾರಣರಾದರು ಎಂದು ವೃಥಾಲಾಪ ಮಾಡುತ್ತಿದ್ದವನಿಗೆ ಅಶ್ವಮೇಧ ಯಾಗವನ್ನು ಮಾಡು ಎಂದು ಸೂಚಿಸಿದವನೇ ನಾನು. ಅಶ್ವಮೇಧ ಯಾಗದ ಒಂದು ಭಾಗವಾದಂತಹ ಯಜ್ಞದ ಕುದುರೆಯನ್ನು ಪೂಜಿಸಿ ಬಿಡುವಾಗ ಆ ಸೇನೆಗೆ ನಾಯಕನಾಗಿ ನನ್ನ ಮಗನನ್ನೇ ಪ್ರದ್ಯುಮ್ನನ್ನೇ ನೇಮಿಸಿದ್ದೇನೆ. ಸೇನಾ ನಿರ್ದೇಶಕನಾಗಿ ಅರ್ಜುನನನ್ನು ಕಳುಹಿಸಿದ್ದೇನೆ. ಯಜ್ಞ ತುರಗವು ಅನೇಕ ಕಡೆ ಹೋಗಿ ವಿವಿಧ ರೀತಿಯಲ್ಲಿ ಸೋಲು ಗೆಲುವುಗಳನ್ನು ಅನುಭವಿಸುತ್ತಾ ಈಗ ಚಂಪಕಾವತಿಯ ಭೂಮಿಗೆ ಕಾಲಿಟ್ಟಿದೆ. ಅಲ್ಲಿಯ ರಾಜ ಹಂಸಧ್ವಜ. ಆತನು ಪರಮ ವೈಷ್ಣವ. ಆತನ ಜೀವನದಲ್ಲಿರುವ ಒಂದೇ ಒಂದು ಗುರಿ, ಶ್ರೀಕೃಷ್ಣ ಪರಮಾತ್ಮನನ್ನು ಈ ಮಣ್ಣಿನಲ್ಲೇ ನಾನು ನೋಡಬೇಕು, ಮಾತ್ರವಲ್ಲ ನನ್ನ ಎಲ್ಲ ಪ್ರಜಾಜನರಿಗೂ ನಿನ್ನ ದರ್ಶನವನ್ನು ಮಾಡಿಸಬೇಕು. ಮನದಲ್ಲಿ, ಕನಸಲ್ಲಿ, ನೆನದಲ್ಲಿ ಎಲ್ಲ ಕಡೆಯಲ್ಲೂ ಆತನ ಒಂದೇ ಒಂದು ಧ್ಯಾನ, ಶ್ರೀಕೃಷ್ಣ ನಿನ್ನನ್ನು ನನ್ನ ಮಣ್ಣಿನಲ್ಲಿ ನೋಡಬೇಕು. ಅದಕ್ಕಾಗಿಯೇ ಇದು ಕುದುರೆಯನ್ನು ಕಟ್ಟಿ ಹಾಕಿದೆ. ಆತನ ಮಗನಾದ ಸುಧನ್ವನಾದರೂ ತನ್ನಪ್ಪನ ಮನೋಯಜ್ಞಕ್ಕೆ ಹವಿಸ್ಸಾಗಲು ಸಿದ್ಧನಾಗಿದ್ದಾನೆ. ಕೃಷ್ಣ ಸಾಯುಜ್ಯವನ್ನೇ ಪಡೆಯಬೇಕೆಂದು ಹಠ ತೊಟ್ಟಿದ್ದಾನೆ. ನಮ್ಮ ಸೈನಿಕರೆಲ್ಲ ಆತನ ಬಾಣದ ಮುಂದೆ ತಲೆ ತಗ್ಗಿಸಿದ್ದಾನೆ, ದರಾಶಾಹಿಯಾಗಿದ್ದಾನೆ. ಅರ್ಜುನನು ರಥದ ಸಾರಥಿಯನ್ನು ಕಳೆದುಕೊಂಡು ಧ್ವಜಕಂಬಕ್ಕೆ ತಲೆಯಾನಿಸಿ ಕೃಷ್ಣ ದೇವಾ ಎಂದು ಹೊರಳುತ್ತಾ ಇದ್ದಾನೆ. ಹೌದು, ಇದೆಲ್ಲ ಯೋಜನೆ ನನ್ನದೇ. ಇದುವರೆಗೆ ನಾನು ವೇದಿಕೆಯ ಹಿಂದೆ ನೇಪಥ್ಯದಲ್ಲೇ ಇದ್ದು ಈ ಎಲ್ಲ ಆಟವನ್ನು ಮಾಡಿದರು. ಈಗ ನಾನು ವೇದಿಕೆಗೆ ಬರುವ ಅನಿವಾರ್ಯತೆ ಉಂಟಾಗಿದೆ. ಇಲ್ಲಿರುವವರು ಎಲ್ಲರೂ ನನ್ನ ಭಕ್ತರೇ ಆದದ್ದರಿಂದ ಇವರನ್ನು ಯಾವ ರೀತಿಯಲ್ಲಿ ಅವರವರ ಮನಸ್ಸಿಗೆ ಬೇಕಾದ ಹಾಗೆ ಅವರವರ ಇಚ್ಛೆಯನ್ನು ಪೂರೈಸುವುದು ಹೇಗೆ ಅನ್ನುವ ರೀತಿಯಲ್ಲಿ ಯೋಚಿಸಿಕೊಂಡು ಈಗ ಬಂದಿದ್ದೇನೆ. ಧರ್ಮರಾಯನನ್ನು ಕರೆದು ಚಂಪಕಾವತಿಯಲ್ಲಿ ನಡೆದಂಥ ಎಲ್ಲ ವಿಚಾರವನ್ನು ತಿಳಿಸಿ ಸಮಾಧಾನಗೊಳಿಸಿದ್ದೇನೆ. ಇನ್ನುಳಿದವರಿದ್ದಾರಲ್ಲ, ಭೌತಿಕವಾಗಿ ಅರ್ಜುನನಿಗೂ ಮಾನಸಿಕವಾಗಿ ಸುಧನ್ವನಿಗೂ ಬೇಕಾದ್ದನ್ನು ಕೊಡಬೇಕಾದರೆ ನಾನೀಗ ಅತ್ತ ಕಡೆ ಹೋಗಬೇಕು. ಇದ್ದಾನಲ್ಲ ನನ್ನ ವಾಹನ, ಕರೆದಿದ್ದೇನೆ ಗರುಡನನ್ನ, ಗರುಡ ವಾಹನನಾಗಿದ್ದೇನೆ. ಚಂಪಕಾವತಿ ಅತ್ತ ತೆರಳುತ್ತೇನೆ. ಬಡಿಗ ಚರಣಗೆ ಮಣಿದ ಪಾರ್ಥನ, ಬಳಿಗ ಚರಣಗೆ ಮಣಿದ ಪಾರ್ಥನ, ಸೆಳೆದು ಬಿಗಿದ ಬುಧನಿಗೆ ತಾರಥದೊಳಗೆ ಕುಡಿದ ಸ್ವಗಳ ವಾಸಿಯ ಕುಂಡಲ. ಹರಿಯೋ ಹರಿಯೋ ಮತಮಸ್ತಕನಾಗಿ ಧ್ವಜಕ್ಕಂಬ ಕೊರಗಿ ಕುಳಿತ
ಬಿಸಿಯ ವಾತಾವರಣವಿತ್ತು ಇದುವರೆಗೆ. ಈಗ ತಂಪಾದ ಗಾಳಿ ಬೀಸುತ್ತಾ ಇದೆಯಲ್ಲ. ಆಹಾ ಆಹಾ, ನನ್ನ ದೇವನಾದ ಶ್ರೀಕೃಷ್ಣ ಗರುಡ ವಾಹನನಾಗಿ ಇತ್ತ ಕಡೆ ಬರುತ್ತಾ ಇದ್ದಾನಲ್ಲ. ಬಂದೆಯ ದೇವ, ಬಂದೆಯ ದೇವ, ನೋಡು ನಿನ್ನ ಅರ್ಜುನನ ಸ್ಥಿತಿಯನ್ನು ನೋಡು ದೇವ. ಏನಯ್ಯ ಬಾವಯ್ಯ, ಏನಾಯ್ತು? ನೋಡು ಬಾವಯ್ಯ, ನೋಡು ನನ್ನ ಪರಿಸ್ಥಿತಿಯನ್ನು. ವೀರಾದಿ ವೀರನಾದ ಅರ್ಜುನ ಅದೆಷ್ಟು ಯುದ್ಧ ಕಣದಲ್ಲಿ ಭಾಗವಹಿಸಿದ್ದು. ಯುದ್ಧ ಅಂದ್ರೆ ಇದು ಇದ್ದದ್ದೇ ಅಲ್ವೇ? ಏನು ಇಲ್ಲಿ ದರಾಶಾಹಿಯಾದಂತಹ ಪ್ರದ್ಯುಮ್ನ ಅನುಸಾಲ್ವ ಇವರನ್ನೆಲ್ಲ ನೋಡಿ ಎದೆಗಿಟ್ಟಿಯ? ಯಾಕೆ ಈ ಸ್ಥಿತಿ ಎಂದು ಚಿಂತಿಸುತ್ತಿದ್ದೀಯಾ? ಹೆದರಬೇಡ, ಹೇಳು ಹೇಳು, ಮಣಿದ ನಿನ್ನನ್ನು ಎತ್ತಿ ತಳ್ಕೈಸಿದ್ದೇನೆ. ಅರ್ಜುನ, ಯುದ್ಧ ಎಂದರೆ ಇದೆಲ್ಲವೂ ಸಾಮಾನ್ಯ ಎಂದು ತಿಳಿದು ಈ ರೀತಿ ಧೃತಿಗೆಟ್ಟಿದ್ದೀಯ ಅಂದಾದರೆ, ಇದು ಬಂದಿದ್ದೇನೆ ನಾನು, ರಿಕ್ತವಾದಂತ ನಿನ್ನ ರಥದ ಮೂರ್ತಿಯಲ್ಲಿ ಕುಳಿತಿದ್ದೇನೆ, ಪಾರ್ಥ ಸಾರಥಿಯಾಗಿದ್ದೇನೆ. ಹೇಳು, ಎದ್ದೇಳು, ನಿನ್ನ ಗಾಂಧೀವವನ್ನು ತೆಗೆದುಕೋ. ಆಹಾ ದೇವಾ, ಕ್ಲೇಶವನ್ನು ತೊರೆದು ಯುದ್ಧ ಸನ್ನದ್ಧನಾದೆ. ಪಾರ್ಥ ದುಃಖಿಸುತ್ತಾ ರಥದಲ್ಲಿ ಕುಳಿತವನಿದ್ದಾನೆ, ನತಮಸ್ತಕನಾಗಿ ನೆಲನೋಟಕನಾಗಿದ್ದಾನೆ. ಆದರೆ ಏನು ಆಶ್ಚರ್ಯವಿದು, ಅರ್ಜುನನ ಪಾಳೆಯದಲ್ಲಿ ಮಂಗಳಘೋಷ ಕೇಳಿಸುತ್ತಾ ಇದೆಯಲ್ಲ. ಮಾತ್ರವಲ್ಲ, ಸರಿಯಾಗಿ ನೋಡಿದೆ ಅಂತಾದ್ರೆ ಪಾರ್ಥನ ರಥದಲ್ಲಿ ಬೆಳಕಿನ ಪುಂಜ, ಸೂತನ ಸ್ಥಳದಲ್ಲಿ ನನ್ನ ಮನೆಯ ದೇವರಲ್ಲವೇ. ಭಗವಂತ, ಬಂದೆಯ ಸ್ವಾಮಿ, ಬಂದೆಯ. ಆಹಾ ಆಹಾ, ಧನ್ಯವಾಯಿತು ಸೂರ್ಧನ್ವನ ಬದುಕು. ವರ ಸುಪ್ರಸನ್ನ ವದನದ ಮಕರ ಕುಂಡಲದ ಲಲಿತ ನಾಸಿಕದ ಹಣೆಯ ಕಸ್ತೂರಿ ತಿಲಕದ ಸುಳಿ ಗುರುಳ ಎಳ ತುಳಸಿಯ ಕೊರಳ ಮಾಲೆಗಳ ಸರ್ವಾಭೂಷಿತದ ಹರಿಯನ್ನ ಕಾಣುತ್ತಾ ಇದ್ದೇನೆ ಪ್ರಭು. ಇದೋ ಇದೋ ನಿನಗೆ ನಮಸ್ಕರಿಸ್ತಾ ಇದ್ದೇನೆ ಪ್ರಭು. ಜಗತ್ತೆಲ್ಲ ಕತ್ತಲೆ ಗರ್ಭದಲ್ಲೇ ಇರುವ ಕಾಲಕ್ಕೆ ದೇವಕೀ ದೇವಿಯ ಉದರ ವೈಕುಂಠದಿಂದಲೇ ಅವತರಿಸಿ ಈ ಜಗತ್ತಿಗೆ ಧರ್ಮವೆಂಬ ಜ್ಞಾನವೆಂಬ ಬೆಳಕನ್ನು ಪಸರಿಸಿದವ ನೀನು. ಅಂದರೆ ಅರ್ಥ ಏನು? ದೇವಕಿಯನ್ನು ಈ ಪ್ರಪಂಚದಲ್ಲಿ ನೀ ಅವತರಿಸುವುದಕ್ಕೆ ದೇವಕಿಯನ್ನು ಮಾಧ್ಯಮವನ್ನಾಗಿಸಿಕೊಂಡೆ ದೇವಿ. ಆದರೆ ನನ್ನ ತಂದೆ ಮಾಡಿದ ಪುಣ್ಯವೋ, ನನ್ನ ತಾಯಿ ಮಾಡಿದಂತಹ ಪುಣ್ಯವೋ, ಈ ಹೊತ್ತು ಅವರ ಮಗನಾಗಿ ಜನಿಸಿ ನಿನ್ನನ್ನು ಕಾಣುವಲ್ಲಿ ನನ್ನನ್ನೇ ನೀ ಮಾಧ್ಯಮವನ್ನಾಗಿ ಬಳಸಿಕೊಂಡೆಯಲ್ಲ ಪ್ರಭು. ಸುಧನ್ವನ ಜೀವನ ಸಾರ್ಥಕವಾಯಿತು. ಅಯ್ಯ ಹೇಳಿ ಕಳುಹಿಸಿದ್ದೇ ಹಾಗೆ ಅರ್ಜುನನನ್ನು ಸೋಲಿಸಿ ಕೃಷ್ಣನನ್ನು ಬರುವಂತೆ ಮಾಡು ಮಗನೇ. ಒಬ್ಬ ಕ್ಷತ್ರಿಯನಾಗಿ ಹೋರಾಟವನ್ನು ಮಾಡಬೇಕು. ನನ್ನದಾದಂತಹ ಸಾಮರ್ಥ್ಯದಿಂದ ನಿನ್ನನ್ನು ಬರಿಸಿಕೊಂಡೆಯಲ್ಲ ಪ್ರಭುವೇ. ಎನ್ನಯ ಗಂಡು ತನಗಿದು ಸಾಕು ಸಾಕು. ನನ್ನ ತಂದೆಯಗೆ, ನನ್ನ ತಾಯಿಗಾಗಿ, ನನ್ನ ಹೆಂಡತಿಗೆ ಗಂಡನಾದ್ದಕ್ಕೆ ನಾ ಸಾರ್ಥಕವಾದೆ ಪ್ರಭುವೇ, ನಾ ಸಾರ್ಥಕವಾದೆ. ಪ್ರಭು, ಯಾವ ಕಾಲಕ್ಕೆ ಅರ್ಜುನ ನನ್ನ ರಥದ ಸಾರಥಿಯಾಗಬೇಕು ಅಂತ ಕೇಳಿಕೊಂಡ ಕಾಲಕ್ಕೆ ಜ್ಞಾನಿಗಳಾಡಿದ್ರಂತೆ. ಬ್ರಹ್ಮಾಂಡ ಕೋಟಿಯ ಧರಿಸಿ ಗರ್ಭದಿ ಪೊರೆವ ಚಿನ್ಮಯ ನರಗೆ ಸಾರಥಿಯಾದ ಶರಣರಲ್ಲಿ ಮಗುಳೆಂತೋ ಭಕ್ತವತ್ಸಲಗೆ ಅಂತ. ಆದರೆ ನಾನಾಡುವುದೇನು ಗೊತ್ತಾ? ಈ ಸುಧನ್ವನಿಗಾಗಿ, ಅವನ ಕುರಿತಾಗಿ ಮಮತೆಯಿಂದಲಾಗಿ ವಾತ್ಸಲ್ಯದಿಂದಲಾಗಿ ನೀ ನನಗೆ ಕಾಣಿಸಿಕೊಂಡೆ ಎನ್ನುವ ಹಾಗೆ ನಾನಾಡುತ್ತಾ ಇದ್ದೇನೆ ಪ್ರಭುವೆ. ಆದರೆ ಇದು
ನನ್ನ ರಥದಿಂದ ಇಳಿದು ಈ ಚಂಪಕಾವತಿಯ ಮಣ್ಣಿನಲ್ಲಿ ನಿನಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ಇದ್ದೇನೆ. ಸ್ವೀಕರಿಸು ತಂದೆ, ಸ್ವೀಕರಿಸು. ಆದರೆ ಪ್ರಭುವೇ, ಇಷ್ಟೇ ಸಾಕೆ, ಸಾಲದು. ಜಯವಾತ್ಮಗೆ ಪಾಲಿಸುವೆ ನಿರ್ಣಯವ ಬಲ್ಲೆನು ದೇವಗೆ ಪ್ರತಿಜ್ಞೆಯನ್ನು ಮಾಡಲಿ ಜನನು ಕೇಳ ವಿಜಯ ನುಡಿದ ದೇವಾ. ಪ್ರಭೋ, ಕೇವಲ ಸ್ತುತಿ ಮಾತ್ರದಿಂದಲೇ ನಿನಗೆ ಶರಣಾಗತನಾಗಿದ್ದೇನೆ ಎನ್ನುವ ಹಾಗೆ ಭಾವಿಸಕೂಡದು. ನೀ ಯಾಕೆ ಬಂದಿದ್ದೀ ಅನ್ನುವುದು ಅರಿಯದವನೇನೂ ಅಲ್ಲ ಈ ಸುಧನ್ವ. ಪಾಂಡವ ಪ್ರತಿಷ್ಠಾಪನಾಚಾರ್ಯ ಎನ್ನುವುದನ್ನು ಸತ್ಯವಾಗಿಸುವುದಕ್ಕಲ್ವೇ ಬಂದದ್ದು. ಪ್ರಭು, ಅರಿಯದವನೇನೂ ಅಲ್ಲ, ಸೋತವರ ಕಡೆಗೆ ಬರುವವನು ನೀನು ಎನ್ನುವ ಹಾಗೆ ಮತ್ತೊಮ್ಮೆ ನೀ ತೋರಿಸಿಕೊಟ್ಟೆ. ಈಗ ಅರ್ಜುನನನ್ನು ಸೋಲಿಸುವುದರ ಮುಖೇನವಾಗಿ ನೀ ಬರುವಲ್ಲಿಗೆ ಕಾರಣವಾದದ್ದಲ್ವೇ ಪ್ರಭುವೆ? ಆದೀತು, ಪಾಂಡವರನ್ನು ಪಂಚ ಪ್ರಾಣಗಳನ್ನೇ ರಕ್ಷಿಸುತ್ತೇನೆ ಎನ್ನುವ ಹಾಗೆ ನಿನ್ನ ಯಾವ ಹೊಣೆಯುಂಟೋ, ನಿನ್ನ ಕರ್ತವ್ಯವುಂಟೋ, ನಿನ್ನ ಮಾತುಂಟೋ ಅದರಂತೆ ಆಗಲಿ. ಆದರೆ ಪ್ರಭು, ಅರ್ಜುನನನ್ನು ಸೋಲಿಸುವುದು ಅಗತ್ಯ ಇರಲಿಲ್ಲ. ಯಾಕೆ ಹೇಳು? ಇಚ್ಛಾಶಕ್ತಿಯುಳ್ಳಂತಹ ನೀನು ಹಸ್ತಿನಾವತಿಯಲ್ಲಿದ್ದರೂ ಅಲ್ಲ, ದ್ವಾರಕೆಯಲ್ಲಿದ್ದರು ಅಲ್ಲ, ಎಲ್ಲೇ ಇದ್ದರೂ ನೀನು ಅವನನ್ನು ಗೆಲ್ಲಿಸಬಹುದು. ಆ ಸಾಮರ್ಥ್ಯ ನಿನಗುಂಟು. ಇದನ್ನು ನಾವು ಅರಿಯದವರೇನು ಅಲ್ಲ. ಸಭೆಯಲ್ಲಿ ಪಾಂಚಾಲಿಗೆ ಅಕ್ಷಯಾಂಬರವನ್ನು ಕರುಣಿಸಿದಲ್ಲಿಯೇ ನೀ ಇದ್ದಲ್ಲಿಯೇ ಏನನ್ನು ಮಾಡಬಲ್ಲೆ ಅನ್ನುವಂತಹ ಅರಿವು ನಮಗಿಲ್ವೇ, ಗೊತ್ತಿಲ್ವೇ ಪ್ರಭುವೆ? ಸೆಳೆದಂತಹ ಉಟ್ಟ ಸೀರೆಯನ್ನು ಬಿಡಿಸಲಾರದಷ್ಟು ಒಂದು ಸಂದಿಗ್ಧ ಸ್ಥಿತಿಯನ್ನು ದುರ್ಳ ದುಶ್ಯಾಸನ ಕೈಗಳಿಗೆ ಕೊಟ್ಟವನು ನೀನು. ಸೆಳೆದ ಸೀರೆ ಸೆಳೆದಷ್ಟು ಮುಗಿಯಲಾರದಂತಹ ದೀರ್ಘವಾಗುವಂತಹ ಒಂದು ಸ್ಥಿತಿಯನ್ನು ನೀ ಕಲ್ಪಿಸಿದವನಂತೆ. ಹಾಗಾದರೆ ಇದನ್ನು ಅರಿಯದವನೇ? ಲೋಕದ ಮಂದಿ ಆಡುತ್ತಾರೆ ಅವ ಪಾಂಚಾಲಿಯ ಸೀರೆಯನ್ನು ಸೆಳೆಯುವುದಕ್ಕೆ ಹೊರಟವ ಅಂತ. ಆದರೆ ಭಗವದ್ಭಕ್ತರಾದಂತಹ ನಾವು ತಿಳಿಯುವುದೇನು ಗೊತ್ತೇ? ಪಾಂಡವರ ಕುರಿತಾಗಿ ನಿನಗಿರುವಂತಹ ಅನುಗ್ರಹ ಏನುಂಟು ಅಥವಾ ಅವರ ಕುರಿತಾಗಿ ಪ್ರೀತಿ ಏನುಂಟು ಅದನ್ನು ಯಾರು ಸೆಳೆಯುವುದಕ್ಕೂ ಸಾಧ್ಯ ಇಲ್ಲ ಎನ್ನುವುದು ನಾವು ತಿಳಿದವರಿದ್ದೇವೆ. ಜಯವ ಪಾರ್ಥಗೆ ಪಾಲಿಸುವ ನಿರ್ಣಯವ ಬಲ್ಲೆನು ಈ ಸುಧನ್ವ. ಆದರೆ ಪ್ರಭುವೇ, ಜಯಲಕ್ಷ್ಮಿಯಾಗಿ ಅವನ ಸಾರಥಿಯಾಗಿ ನೀ ಮುಂಭಾಗದಲ್ಲಿ ಕುಳಿತೆಯಲ್ಲ. ಹಾಗೆಂದು ಏನೂ ಕೆಲಸವನ್ನು ಮಾಡದೆ, ಏನೂ ಪ್ರಯತ್ನವನ್ನು ಮಾಡದೆ ಜಯಲಕ್ಷ್ಮಿ ಅವನಿಗೆ ಒಲಿಯಕೂಡದು. ಹಾಗಾಗಿ ಆತ್ಮವಿಶ್ವಾಸದಿಂದ ಒಂದು ನಿರ್ಣಯವನ್ನು ಮಾಡಿದ್ದೇನೆ. ಪ್ರತಿಜ್ಞಾಬದ್ಧನಾಗಿ ಅರ್ಜುನ ಹೋರಾಟವನ್ನು ಮಾಡಲು. ಇಲ್ಲದೆ ಇದ್ದರೆ ಕಿರೀಟಿ ಎನ್ನುವಂತಹ ಅನ್ವರ್ಥ ನಾಮವೇನುಂಟು ಅದನ್ನು ಕಿರೀಟವನ್ನು ಕೆಳಗಿಳಿಸಿ, ಆ ನಾಮವನ್ನು ಬದಿಗಿರಿಸಿ, ಆ ಕಿರೀಟವನ್ನು ನನ್ನ ಪದ ಮೂಲಕ್ಕೆ ಅರ್ಪಿಸಲಿ. ಯುದ್ಧ ಮಾಡು ಅರ್ಜುನ. ಏನು ಹೇಳಿದೆ? ಕಿರೀಟವನ್ನು ಕೆಳಗಿರಿಸಬೇಕು. ಆ ಕಿರೀಟದ ಮಹತ್ವ ಏನಂತ ನಿನಗೆ ಗೊತ್ತಿದೆಯೋ? ದೇವಲೋಕಕ್ಕೆ ಹೇಗೆ ದೇವೇಂದ್ರನ ಅರ್ಧ ಸಿಂಹಾಸನದಲ್ಲಿ ಕುಳಿತಾಗ ದೇವೇಂದ್ರನೇ ಹಾಕಿದ ಕಿರೀಟ ಕೆಳಗಿಡಬೇಕು. ಮುಚ್ಚೋ ಬಾಯಿ. ನಿನಗೆ ಬೇಕಾಗಿರುವುದು ಪ್ರತಿಜ್ಞೆ ತಾನೆ. ಇದು 3 ಬಾಣದಿಂದ ನಿನ್ನ ಶಿರವನ್ನು ಕತ್ತರಿಸುತ್ತೇನೆ. ಒಂದು ವೇಳೆ ನನಗೆ ಸಾಧ್ಯವಾಯಿತು ಎಂದಾದರೆ ಈ ಕರ್ಮ ಭೂಮಿಯಲ್ಲಿ ಯಾವುದೆಲ್ಲ ಅನ್ಯಾಯ ಅನಾಚಾರಗಳಿವೆ ಅವುಗಳೆಲ್ಲವನ್ನೂ ಗೈದ ಈ ಕಿಲ್ಬಿಷನ ಗತಿಯೇ ನನಗೆ ಪ್ರಾಪ್ತಿಸಲಿ.